दनाय च नन्दगोपकुमाराय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः। अच्युतानन्त गोविन्द नामोच्चारणभीषिताः नश्यन्ति सकलारोगाः सत्यं सत्यं वदाम्यहम्। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री कृष्णाय नमः। श्री कृष्णाय नमः। श्री कृष्णाय नमः। ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमः चिन्तये तं महान्तं। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिम् आनतोऽस्मि। स्वस्त्यस्तु सतां। हरिः ಓಂ. ಕೃಷ್ಣ ಮುಖ್ಯ ಪ್ರಾಣರಲ್ಲಿ ಪೊಡಮಟ್ಟು ಶ್ರೀಪಾದರನ್ನು ನಮಿಸುತ್ತಾ ಭಾಗವತದ ಹಿಂದಿನ 5ನೆಯ ಸ್ಕಂಧದ ಕೊನೆಯ ಭಾಗದಲ್ಲಿ ನರಕದ 28 ಸ್ಥಾನಗಳನ್ನು ವರ್ಣಿಸ್ತಾ ಅದರ ವೈವಿಧ್ಯಗಳು ಮತ್ತಷ್ಟು ನೂರಾರು ಇದೆ. ಆದರೂ ದೋಷಗಳನ್ನು ಗುರುತಿಸಿ ಇಂಥ ಪಾಪಗಳು ಅಂತ ಇಷ್ಟು ಕಠೋರವಾದ ರೀತಿಯ ನಿರೂಪಣೆಗಳನ್ನು ಮಾಡಿದಾಗ ಅದನ್ನು ನೋಡಿಕೊಂಡವನಿಗೆ ನಾವು ಮುಂದೆ ಬದುಕಲಿಕ್ಕೆ ಅರ್ಹರಲ್ಲ ಅನ್ನುವಷ್ಟು ವ್ಯಥೆಗೆ ಈಡಾಗುವಂತಹ ಸ್ಥಿತಿಯನ್ನು ಗಮನಿಸಿ, ಹಾಗಿದ್ದರೆ ಈ ಕರ್ಮಗಳಿಂದ ಪಾರಾಗುವ ಬಗೆ ಹೇಗೆ, ಇಂತಹ ದುಸ್ಥಿತಿಗಳಿಂದ
ಪಾರಾಗುವುದಾದರೂ ಹೇಗೆ ಅಂತ ಕೇಳುವ ನಿಟ್ಟಿನಲ್ಲಿ 6ನೆಯ ಸ್ಕಂಧ ಆರಂಭಗೊಳ್ಳುತ್ತೆ. ಶುಕಾಚಾರ್ಯರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ, ದೃಷ್ಟಶ್ರುತಾಭ್ಯಾಂ ಯತ್ಪಾಪಂ ಜನಮಪ್ಯಾತ್ಮನೋ ಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತಂ ಅಥೋ ಕಥಂ. ರಾಜನ ಪ್ರಶ್ನೆ ಇದ್ದದ್ದು, ನೋಡಿ ಕೇಳಿ ನಿರಂತರ ನಾವು ನಮ್ಮ ಪರಿಸರದಲ್ಲಿದ್ದವರ ಎಲ್ಲರ ನಡುವೆ ಗಮನಿಸ್ತಾ ಇರುವುದು ಏನು ಅಂದರೆ, ಆತ್ಮನಃ ಅಹಿತಂ, ಅದು ನಿಜವಾಗಿ ತನಗೆ ಅತ್ಯಂತ ಅಹಿತವಾದದ್ದು. ಆದರೆ ಕರೋತಿ ಭೂಯಃ ವಿವಶಃ, ಆದರೆ ಅದೇ ತಪ್ಪುಗಳನ್ನು ನಿರಂತರ ಮತ್ತೆ ಮತ್ತೆ ಮಾಡ್ತಾನೇ ಇರ್ತಾನೆ ಒಬ್ಬ ಮನುಷ್ಯ. ಅಂದರೆ ಒಂದು ತಪ್ಪನ್ನು ತಿದ್ದಲಿಕ್ಕೋಸ್ಕರ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡಿದ ಮತ್ತೊಂದು ಕೆಲಸ ಮತ್ತೂ ಕರ್ಮಗಳಿಗೆ ಮತ್ತೂ ತಪ್ಪಾಗಿ ಮತ್ತೂ ಬಂಧನಕ್ಕೆ ಕಾರಣವಾಗುವುದಾದರೆ ಬಿಡಿಸಿಕೊಳ್ಳುವ ಬಗೆ ಹೇಗೆ? ಕಥಂ ಪ್ರಾಯಶ್ಚಿತ್ತಂ ಅತಃ. ಆಗ ಶುಕಾಚಾರ್ಯರು ತಸ್ಮಾತ್ ಪುರೈರ್ವಾ ಆಶು ಇಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋಃ ಅವಿಪದ್ ಯದ್ ಆತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೇತ ರುಜಾಂ ನಿದಾನವತ್. ಈ ಹಿಂದೆ ಮಾಡಿದ ಒಂದೊಂದೇ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಮನುಷ್ಯ ನಿರಂತರವಾಗಿ ಇಲ್ಲಿದ್ದಾಗಲೇ ಇಹ ಏವ ಯತೇತ, ಇನ್ಯಾವತ್ತೋ ನಾನು ಇನ್ಯಾವುದೋ ಲೋಕದಲ್ಲಿ ಉಳಿದಂತೆ ಅದನ್ನು ಹಾಗೆ ಕಳೆದು ಬಿಡ್ತೇನೆ, ಅನುಭವಿಸಿ ಕಳೆದು ಬಿಡ್ತೇನೆ ಅಂತ ನೀವು ಯೋಚನೆ ಮಾಡಿದರೆ ಅದು ಮುಗಿಯುವಂಥದ್ದೇ ಅಲ್ಲ. ನಮಗೆ ವಿಪತ್ತೇನು ಬಂದಿದೆ ಅದನ್ನು ಕಳೆಯುವುದಕ್ಕೆ ಇಲ್ಲೇ ಪ್ರಯತ್ನಿಸಬೇಕು. ಹೇಗೆ ಒಬ್ಬ ರೋಗವನ್ನು ಸರಿಯಾಗಿ ಅನಲೈಸ್ ಮಾಡಿದ ವೈದ್ಯ ಗುರುಲಾಘವಾಭ್ಯಾಂ ಎರಡನ್ನೂ ದೃಷ್ಟ ನೋಡಿ, ಭಿಷಕ್ ಒಬ್ಬ ವೈದ್ಯ ರುಜಾಂ ನಿದಾನವಿತ್, ಯಾವ ರೋಗಕ್ಕೆ ಎಷ್ಟು ಮದ್ದು ಕೊಡಬೇಕು, ಒಂದೇ ಮದ್ದು ಕೊಡ್ತಾ ಇರ್ಬೋದು, ಒಬ್ಬನಿಗೆ 2 ಚಮಚ ತಗೊಳ್ಳಿ ಅಂತಾನೆ, ಒಬ್ಬನಿಗೆ ನೀವು 1 ತಗೊಂಡ್ರೆ ಸಾಕು ಅಂತಾನೆ. ಹಾಗೆ ಅದಕ್ಕೆ ರೋಗಕ್ಕೆ ತಕ್ಕುದಾದ ಮದ್ದಿನ ಡೋಸೇಜನ್ನು ಹೆಚ್ಚು ಕಮ್ಮಿ ಮಾಡುವ ರೀತಿಯಲ್ಲಿ ತಾನೂ ಕೂಡ ಮಾಡಿದ ಕರ್ಮಗಳಿಗೆ ಪರಿಹಾರವನ್ನು ಕಾಣುವುದಕ್ಕೋಸ್ಕರ ಅದಕ್ಕೆ ಪ್ರಾಯಶ್ಚಿತ್ತದ ಕರ್ತವ್ಯಗಳನ್ನು ನಿರಂತರ ಮಾಡಿಕೊಳ್ಬೇಕು. ಆದರೆ ಒಂದು ಮಾತು ಹೇಳುತ್ತಾನೆ, ಮಾಡಿಕೊಳ್ಬೇಕು ಅನ್ನೋದು ಸರಿ, ಆದರೆ ಆ ಕರ್ಮಗಳು ಮತ್ತಷ್ಟು ಬಂಧನಕ್ಕೆ ಕಾರಣವಾಗುವುದಕ್ಕೆ ಉತ್ತರ ಸಿಗಲಿಲ್ವಲ್ಲ. ಅಂದರೆ ಕರ್ಮಣ ಕರ್ಮ ನಿರ್ಹಾರೋ ನೇಹಾತ್ಯಂತಿಕ ಇಷ್ಯತೆ ಅವಿದ್ವದ್ ಅಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಕರ್ಮಣ ಕರ್ಮ ನಿರ್ಹಾರ, ಕೆಸರಿನ ನೀರಿನಿಂದ ಕೆಸರಿನ ಕೊಳೆಯನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸಿದರೆ ಅದು ಹೇಗಾಗುತ್ತೆ? ಹಾಗಾಗತ್ತೆ. ಕರ್ಮದಿಂದಲೇ ಕರ್ಮವನ್ನು ತೊಡೆದು ಹಾಕ್ತೇನೆ ಅಂತ ಬಯಸುವಂಥದ್ದು. ಯಾಕೆಂದರೆ ಒಂದು ಕರ್ಮ, ಅದನ್ನು ಪರಿಹರಿಸಲಿಕ್ಕೆ ಮತ್ತೊಂದು ಕರ್ಮ, ಆ ಕರ್ಮ ನೆಟ್ಟಗಾಗಲಿಲ್ಲ, ಸಾಂಗವಾಗಲಿಲ್ಲ, ಗೊತ್ತಿಲ್ಲದೆ ಜಾರಿ ಹೋಯಿತು, ಕಾಲ ವ್ಯತ್ಯಾಸ ಆಯಿತು, ವಸ್ತುಗಳು ವ್ಯತ್ಯಾಸವಾದವು, ವ್ಯಕ್ತಿ ಹೇಳುವ ಮಾತುಗಳು ದೋಷಪೂರಿತವಾದವು, ಸಮಿಧೆಗಳು ಅಥವಾ ಇನ್ನೇನು ಅದಕ್ಕೆ ಬಳಸುವ ವಸ್ತುಗಳಿತ್ತು ಅದು ಕಲಬೆರಕೆಯಾಗಿತ್ತು ಅನ್ನುವ ಈ ಥರದ 100 ಸಮಸ್ಯೆಗಳ ನಡುವೆ ಒಂದು ಕರ್ಮವನ್ನು ಪರಿಹರಿಸುವುದಕ್ಕೋಸ್ಕರ ಮಾಡಿದ ಮತ್ತೊಂದು ಪ್ರಾಯಶ್ಚಿತ್ತದ ಕರ್ಮವೇ ಮತ್ತೆ 100 ಕರ್ಮಗಳಿಗೆ ಕಾರಣವಾಗುವುದರಿಂದ ಕರ್ಮಗಳು ಮತ್ತಷ್ಟು ಹೊಸ ಹೊಸ ಕರ್ಮಗಳನ್ನು ಹುಟ್ಟು ಹಾಕುತ್ತೆ ಅಂತಂದರೆ ತಿದ್ದಿಕೊಳ್ಳುವ ಬಗೆ ಹೇಗೆ? ಯಾಕೆಂದರೆ ಒಂದು ಮಾತು ಇದೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಜನ್ಮದಲ್ಲಿ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ. ಒಂದು ಜನ್ಮದಲ್ಲಿ ಮಾಡಿದ ಕರ್ಮಗಳ ರಾಶಿ 10 ಜನ್ಮಕ್ಕೆ ಅನುಭವಿಸುವಷ್ಟಕ್ಕಿದೆ ಅಂತ. ಅವನು ಮತ್ತೆ ಮುಂದಿನ ಜನ್ಮ ಬಂದರೆ ಈ ಜನ್ಮದ್ದು 10 ಜನ್ಮಕ್ಕಾಗುವಂಥದ್ದು, ಮತ್ತೆ ಮುಂದೆ ಮನುಷ್ಯನಾಗಿ ಹುಟ್ಟಿದರೆ ಮತ್ತೆ 10 ಜನ್ಮದ್ದು, ಮತ್ತೆ ಹುಟ್ಟಿದರೆ ಮತ್ತೆ 10 ಜನ್ಮದ್ದು. 1ನೇ ಜನ್ಮಕ್ಕೆ 10 ಇದ್ದದ್ದು, 2ನೇದಕ್ಕೆ 19 ಆಯಿತು, 3ನೇದಕ್ಕೆ 28 ಆಯಿತು, 4ನೇದಕ್ಕೆ 37 ಆಯಿತು, 5ನೇದಕ್ಕೆ ಸುಮ್ಮನೆ ಲೆಕ್ಕಾಚಾರದ ಲೆಕ್ಕದಲ್ಲಿ ತಗೊಂಡ್ರೆ ಬೆಳೀತಾ ಹೋಗುತ್ತೆ ಹೊರತು ಇದು ಕೊನೆ ಯಾವಾಗ? ಬಿಡಿಸಿಕೊಳ್ಳುವುದು ಯಾವಾಗ? ಈ ಸಮಸ್ಯೆಗಳಿಂದ ಪಾರಾಗುವುದು ಯಾವಾಗ? ಅದರಿಂದಾಗಿ ಕರ್ಮ ಪೂರ್ಣ ಪ್ರಮಾಣದಲ್ಲಿ ಕರ್ಮದ ತೊಡೆಯುವಿಕೆಗೆ ಕಾರಣವಾಗುವ ಕುಠಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ವಿಷಯದಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದಾಗ ಪ್ರಾಯಶ್ಚಿತ್ತದ ಬಗ್ಗೆ ನಾವು ಮತ್ತೆ ಮತ್ತೆ ವಿಮರ್ಶೆ ಮಾಡಬೇಕಾಗುತ್ತೆ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ
ನಾರಾಯಣ ಪರಾಂಗುಖೈ ನವೈ ಪುನಂತಿ ರಾಜೇಂದ್ರ ಸುರಾ ಕುಂಭಂ ಇವಾಪಗ. ಈ ಕರ್ಮವನ್ನು ಮಾಡಿದರೆ, ಅಕಸ್ಮಾತ್ ಅವನು ಮತ್ತೆ ಮತ್ತೆ ಕರ್ಮವನ್ನು ಮಾಡ್ತಾನೆ ಇದ್ದರೆ, ಗಂಗೆಯ ನೀರನ್ನು ಮದ್ಯವನ್ನು ಹಾಕುವ ಪಾತ್ರೆಯಲ್ಲಿ ತಂದು ಕೊಟ್ಟ ಹಾಗಿರುತ್ತೆ. ನೀವು ಅದನ್ನು ನೋಡುವವರಿಗೆ ಅದು ಮದ್ಯದ ಪಾತ್ರೆ ಅಂತ ಅನ್ನಿಸುತ್ತೆ ಒಂದು, ಮತ್ತು ಮದ್ಯದ ಪಾತ್ರೆಯನ್ನು ಒಮ್ಮೆ ಅದಕ್ಕಾಗಿ ಉಪಯೋಗಿಸಿದ ಮೇಲೆ ಮತ್ತೆ ನೀವು ಅದನ್ನು ಬೇರೆ ಏನು ಉಪಯೋಗಿಸೋದು ಅದು, ಅಥವಾ ಗಂಗೆಗೆ ಒಂದು ಹನಿ ಮದ್ಯ ಸೇರಿಕೊಂಡರೂ ಕೂಡ ಆ ಗಂಗೆಯ ಪಾವಿತ್ರ್ಯವನ್ನು ನಾವು ಎಷ್ಟೆಲ್ಲ ಗೌರವಿಸುವವರಾದರೂ ಕೂಡ ಆ ಹೊತ್ತಿಗೆ ಆ ಸಂಪರ್ಕ ಅನ್ನೋದು ನಾಶ ಆಗುತ್ತೆ. ಹಾಗಾಗಿ ಒಂದು ಕರ್ಮವನ್ನು ನಾವು ಮತ್ತೆ ಅದನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಮತ್ತೆ ಮಾಡಿದ ಕರ್ಮದಲ್ಲಿ ನಾರಾಯಣ ಪರಾಂಗುಖರಾದಂತಹ ಸ್ಥಿತಿಯಲ್ಲಿ ಇದ್ದು ನಾವು ಆ ಕರ್ತವ್ಯವನ್ನು ನಿರ್ವಹಿಸಿದರೆ ಮದ್ಯದೊಂದಿಗೆ ಬೆರೆತಂತಹ ಗಂಗೆಯಂತೆ ಅದು ಅಶುದ್ಧಿಯೇ ಆಗಿ ಮತ್ತಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಒಂದೇ ದಾರಿ ಏನು ಅಂದರೆ ಪ್ರಾಯಶ್ಚಿತ್ತ ಮಾಡುವುದು. ಪ್ರಾಯ ಚಿತ್ತ ಶೋಧನಂ. ಮತ್ತೆ ಮತ್ತೆ ಮನಸ್ಸಿಗೆ ನೀನು ಮಾಡ್ತಾ ಇರೋದು ತಪ್ಪು, ಇದು ಹೀಗಲ್ಲ, ಇದು ಹೀಗಾಗಬೇಕಿತ್ತು. 2 ಬಾರಿ ಅದೇ ತಪ್ಪು ಮತ್ತೆ ನಡೀಬಹುದು, 3 ಬಾರಿ ಜಾರಬಹುದು. ಮತ್ತೆ ಮತ್ತೆ ಅದನ್ನೇ ಎಚ್ಚರಿಸಿ ತನ್ನನ್ನೇ ತಾನು ತಿದ್ದಿಕೊಳ್ಳುವ ಪ್ರಯತ್ನದಲ್ಲಿ ಮೆಂಟರ್ ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಬಂದು ಕಿವಿಯಲ್ಲಿ ಊದ್ತಾ ಇರ್ತಾನ. ನಮಗೆ ನಾವೇ ಎಷ್ಟೋ ಸರ್ತಿ ಅವರು ಹೇಳಿದ ಮಾತನ್ನು ನೆನಪಿಸಿಕೊಂಡು ತಿದ್ದಿಕೊಂಡು ನಮ್ಮ ದಾರಿಯನ್ನು ನಾವು ಸ್ವಚ್ಛಗೊಳಿಸಿಕೊಳ್ಳಬೇಕಾದದ್ದು ಅಗತ್ಯ. ಅಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಾಗ ನೋಡುಗನಾದ ಭಗವಂತ ನನ್ನ ಸುತ್ತ ಸದಾ ಇದ್ದು ನನ್ನನ್ನು ಗಮನಿಸ್ತಾ ಇದ್ದಾನೆ ಅನ್ನುವ ಎಚ್ಚರದಿಂದ ಆ ಕರ್ತವ್ಯವನ್ನು ಮಾಡಿದಾಗ ನಾರಾಯಣ ಪರಾಂಗುಖನಾದವನಿಗೆ ಎಷ್ಟು ಕರ್ತವ್ಯಗಳನ್ನು ನಿರ್ವಹಿಸಿದರೂ ಆ ಕರ್ತವ್ಯಗಳು ಮತ್ತಷ್ಟು ಆತನನ್ನು ಬಂಧನಕ್ಕೆ ಒಡ್ಡುತ್ತೆ. ಅದನಿಗೆ ನವೈ ಪುನಂತಿ ರಾಜೇಂದ್ರ. ಇದು ಖಂಡಿತ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶುದ್ಧಿಯಾಗಿಸುವುದಕ್ಕೆ ಸಾಧ್ಯವಾಗದಷ್ಟು ಆತ ಕರ್ಮದ ಬೆನ್ನ ಹಿಂದೆ ಬಿದ್ದರೆ, ಕರ್ಮ ಮಾಡಬಾರ್ದು ಅಂತ ಹೇಳಿಲ್ಲ, ನಾರಾಯಣನ ನೆನಪಿಲ್ಲದೆ ಮಾಡಿದರೆ, ಮಾಡಿಯೂ ಅದರಿಂದ ಏನೋನು ವಿಶೇಷವಾದ ಪುಣ್ಯವನ್ನು ಗಳಿಸಬೇಕು ಅಂತ ಅಥವಾ ಪಾಪದ ತೊಡಕನ್ನು ಪರಿಹರಿಸಿಕೊಳ್ಬೇಕು ಅಂತ ಪ್ರಯತ್ನಿಸ್ತಾನೆ, ಅದು ವ್ಯರ್ಥವಾಗಿ ಬಿಡುತ್ತೆ. ಒಂದೋ ಪೋಸ್ಟ್ಪೋನ್ ಆಗುತ್ತೆ, ಒಂದೋ ಮತ್ತಷ್ಟು ಕರ್ಮಗಳಿಂದ ಗಂಟನ್ನು ತನ್ನ ಬೆನ್ನ ಹಿಂದೆಯೇ ಕಟ್ಟಿ ಕೂತು ಬಿಡುತ್ತೆ. ಅದು ಒಂದು ಸರ್ತಿ ಅಂಟಿಕೊಂಡು ಹೋಗ್ತಾ ಹೋಯಿತು ಅಂದರೆ ಮತ್ತೆ ಅದರಿಂದ ಹೊರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಭಗವಂತ ನೋಡ್ತಾ ಇದ್ದಾನೆ ಮಾತ್ರ ಅಲ್ಲ, ಇನ್ನೂ ಭಗವಂತನ ಜೊತೆಗೆ ನೋಡುವವರು ಬಹಳ ಜನ ಇದ್ದಾರೆ ಅಂತ ತಿಳಿಸುವುದರ ಜೊತೆಗೆ ಒಂದು ಉಪಾಖ್ಯಾನವನ್ನು ಆರಂಭ ಮಾಡ್ತಾ, ಕನ್ಯಾಕುಬ್ಜ ಅಂತನ್ನುವಂತಹ ಪ್ರದೇಶದಲ್ಲಿ ಒಬ್ಬ ಅಜಾಮಿಳ ಇದ್ದ. ಅಜಾಮಿಳ ಒಳ್ಳೆಯ ಮನೆತನದ ಕುಲದಿಂದಲೂ ಉನ್ನತವಾದ ಹೆಸರಿತ್ತು. ಗುರುಕುಲದಲ್ಲಿ ಅಧ್ಯಯನ ಮಾಡಿ ಒಳ್ಳೆಯ ಮಡದಿಯ ಜೊತೆಗೆ ಬದುಕನ್ನು ಸಾಗಿಸ್ತಾ ಇದ್ದವನು. ಸಹಜವಾಗಿ ಒಂದು ಸಾಂಪ್ರದಾಯಿಕ ಕುಟುಂಬವಾಗಿ ಮನೆಯಲ್ಲಿ ಎಲ್ಲರ ಜೊತೆಗೆ ಬೆರೆತು ಮಾತನಾಡುವಂತಹ ಸ್ಥಿತಿಯಲ್ಲಿ ಇದ್ದಾಗಲೂ ಅವನ ಮನಸ್ಸಿನಲ್ಲಿ ಎಲ್ಲೋ ಇದ್ದ ಒಂದು ಅಳುಕು ಇನ್ನೆಲ್ಲೋ ಅದು ಹೊರಕ್ಕೆ ವ್ಯಕ್ತವಾಯಿತು. ಸಾಮಾನ್ಯವಾಗಿ ಹಳಬರು ಸ್ವಲ್ಪ ತಿಳಿದವರಾಗಿ ಸ್ವಲ್ಪ ಜಾಣರಾಗಿದ್ದರೆ ಹೊಸ ಮದುಮಕ್ಕಳಿಗೆ ಒಂದಿಷ್ಟು ಅವರದ್ದೇ ಆದ ಬದುಕನ್ನು ನಡೆಸಲಿಕ್ಕೆ ಒಂದು ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಪ್ರೈವೇಸಿ. ಆ ಮನೆಯಲ್ಲಿ ಬಹುಶಃ ಅವನಿಗೆ ಅದು ಹೆಚ್ಚು ಸಿಕ್ಕಿಲ್ಲ, ಒತ್ತಡ ಮನಸ್ಸಿನಲ್ಲಿತ್ತು. ಈ ಒತ್ತಡ ಎಷ್ಟೋ ದಿವಸಗಳ ತನಕ ಅಲ್ಲಿಯ ಅವನ ಅಧ್ಯಯನ, ಅವನ ಆಲೋಚನೆ, ಅವನ ದೊಡ್ಡವರ ಮನೆತನದ ಮಾತುಗಳು ಇದೆಲ್ಲವೂ ಮನಸ್ಸಿನಲ್ಲಿ ಇದ್ದದ್ದು ಬಹಳ ದಿವಸದ ತನಕ ತಡೆದಿದ್ದರೂ ಕೂಡ ಯಾವುದೋ ಒಂದು ಬಾರಿ ಆತ ಸಮಿಧೆಗಳನ್ನು, ದರ್ಭೆಯನ್ನು ತರುವುದಕ್ಕಾಗಿ ಕಾಡಿನ ನಡುವೆ ತೆರಳಿದಾಗ ಸ್ವಚ್ಛಂದವಾಗಿ ಮೈಚೆಲ್ಲಿ ಯಾರೋ ಪುರುಷನ ಜೊತೆಗೆ ಓಡಾಡ್ತಾ ಇದ್ದಂತಹ ಹೆಣ್ಣು ಮಗಳನ್ನು, ವೇಶ್ಯಾಸ್ತ್ರೀಯನ್ನು ನೋಡಿ ಆತನ ಮನಸ್ಸು ಕಲಕಿತು. ಹೇಗೋ ಪ್ರಸಂಗವಶಾತ್ ಭೇಟಿಯಾದಾಗ ಅವನಿಗೆ ಈ ಸ್ವಚ್ಛಂದತೆ ಅನ್ನುವುದು ತನಗೆ ಇಲ್ಲೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಕುಟುಂಬ, ಊರು ಎಲ್ಲವನ್ನೂ ತೊರೆದು ಆಕೆಯ ಜೊತೆಗೆ ಬದುಕಲಿಕ್ಕೆ ಶುರು ಮಾಡಿದ. ಸಂಪತ್ತೆಲ್ಲ ಕರಗಿ ಹೋದ ಬಳಿಕ ಆಕೆಯನ್ನು ಸಂತೋಷಪಡಿಸುವುದಕ್ಕೋಸ್ಕರ ದರೋಡೆ ಮಾಡಿದ. ಕಳ್ಳತನ, ಸುಳ್ಳತನ, ಬೇಡವಾದ ಎಲ್ಲ ಮದ್ಯ ಮಾಂಸಗಳಿಂದ ಪೂರ್ತಿ ಬದುಕನ್ನೇ ಜರ್ಜರಿತವಾಗಿಸಿಕೊಂಡ. 10 ಮಕ್ಕಳು ಆಕೆಯಲ್ಲಿ ಹುಟ್ಟಿದವು. 88 ವಯಸ್ಸಾಗುವಾಗ, ಸುಮಾರು 20-26 ವಯಸ್ಸಿಗೆ ಅವನು ಬಿಟ್ಟು ಹೋದವನು ಸುಮಾರು 60 ವರ್ಷಗಳ ಕಾಲ ಆ ಹೆಣ್ಣಿನ ಜೊತೆಗೆ ಕಾಲವನ್ನು ಕಳೆದವನಿಗೆ ಯಾವತ್ತೋ ಒಂದು ದಿವಸ ಮನಸ್ಸಿನಲ್ಲಿ ನನ್ನ ಕಾಲ ಮುಗೀತಾ ಬಂತು ಅಂತ ಅನ್ನಿಸಿ ಯೋಚನೆಗೆ ಬಿದ್ದ. ಹಾಗೆ ಜೊಂಪು ಹತ್ತಿದೆ. ಜೊಂಪಿನಲ್ಲೂ ಅವನಿಗೊಂದು ದೃಶ್ಯ ಕಂಡಿದೆ. ಇಬ್ಬರು ಕರಿಕರಿಯಾದ ಶರೀರವುಳ್ಳವರು ತನ್ನ ಒಳಗೆ ಸೇರಿದ್ದ ಜೀವವನ್ನು
ಹಿಡಿದು ಹೊರಕ್ಕೆ ಎಳೆಯುವ ಹಾಗೆ ಆತನಿಗೆ ಅನುಭವ ಆಯಿತು. ಗಾಬರಿಯಿಂದ ಅಲ್ಲೇ ಅಷ್ಟು ಹೊತ್ತು ಓಡಾಡ್ತಾ ಇದ್ದ, ಇನ್ನೂ ಅದು ಮನೆಯಿಂದ ಹೊರಕ್ಕೆ ಹೋಗುವ ಮಗು ಅಲ್ಲ, ಅಲ್ಲೇ ಆಟಾಡ್ತಾ ಇದ್ದ ಮಗು. ಆ ಮಗುವಿನ ಯಾರು ಕಾಣಲಿಲ್ಲ, ನೆನಪಾಗಿದ್ದು ಆ ಮಗು. ನಾರಾಯಣ ಅಂತ ಆ ಮಗುವನ್ನು ಕರೆದ. ದೈವವಶಾತ್ ಅವನ ಪೂರ್ವದ ಜನ್ಮದ ಅಥವಾ ಆ ಹಿಂದಿನ ಅಧ್ಯಯನದ ಸಂಸ್ಕಾರದ ಬಲದಿಂದ ಭಗವಂತನ ನೆನಪು ಆಯಿತು. ನಾರಾಯಣ ಅಂತ ಕರೆದದ್ದು ಆ ಮಗುವನ್ನಾದರೂ ನೆನಪು ಮನಸ್ಸಿನಲ್ಲಿ ಭಗವಂತನಲ್ಲಿ ಲೀನ ಆಯಿತು. ಅತ್ಯಂತ ಗಾಢವಾಗಿ ಭಕ್ತಿಯಿಂದ ನಾರಾಯಣ ನಿನ್ನನ್ನು ಹೊರತು ನನ್ನನ್ನು ಪೊರೆಯುವವರು ಯಾರಿದ್ದಾರೆ ಅಂತ ಪ್ರಾರ್ಥಿಸಿದ ತಕ್ಷಣವೇ ಎಳೆದಾಡ್ತಾ ಇದ್ದವರನ್ನು ತಡಿಲಿಕ್ಕೆ ಮತ್ತೆ ಬೆಳಕಿನ ಪುಂಜಗಳೆನ್ನುವಂತೆ ಮತ್ತೆ 4 ಜನ ಭಗವಂತನಂತೆ ಶಂಖಚಕ್ರ ಗದಾ ಪದ್ಮಧಾರಿಗಳಾಗಿ ಅತ್ಯಂತ ಚಂದದ ರೂಪದಿಂದ ಕೂಡಿದವರು ಇವರನ್ನು ತಡೆದು ನಿಲ್ಲಿಸಿದರು. ನಿಲ್ಲಿಸಿ, ನಿಮಗೆ ಇವರನ್ನು ಕರ್ಕೊಂಡು ಹೋಗುವ ಅರ್ಹತೆ ಇಲ್ಲ, ಅಧಿಕಾರ ಇಲ್ಲ, ಇವರನ್ನು ಬಿಡಿ ಅಂತ. ಯಾಕೆಂದರೆ ಇವನು ನಾರಾಯಣನ ಸ್ಮರಣೆ ಮಾಡಿದ್ದಾನೆ. ಇವನು ಮಾಡಿರ್ಬೋದು, ಇವನು ಗೋಘ್ನನಾಗಿರ್ಬೋದು, ಸುರಾಪಾನ ಮಾಡಿರ್ಬೋದು, ಇನ್ನೇನೇನೋ ಅನರ್ಥಗಳನ್ನು ಮಾಡಿರ್ಬೋದು. ಆದರೂ ಅವನ ಮನಸ್ಸಿನಲ್ಲಿ ಭಗವಂತನನ್ನು ಹೊರತಾದ ಮತ್ತಾರೂ ಕೂಡ ನನ್ನನ್ನು ರಕ್ಷಿಸೋರಿಲ್ಲ ಅನ್ನುವ ಅನನ್ಯವಾದ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸಿದ್ದಾನೆ. ಅದರಿಂದಾಗಿ ನೀವು ಇವನನ್ನು ಮುಟ್ಟುವ ಹಾಗಿಲ್ಲ. ಅವರಿಬ್ಬರಲ್ಲಿ ಮಾತುಕತೆಗಳು ನಡೀತಾವೆ. ಅದು ಹೇಗೆ ನೀವು ಇವರನ್ನು ಬಿಟ್ಟುಕೊಡ್ತೀರಿ, ಬೇಕಾದರೆ ಯಮಧರ್ಮನನ್ನೇ ನೀನು ಕೇಳು ಅಂತ ಹೇಳಿ ಕಳುಹಿಸಿದರೆ ದೂತರು ಬಂದು ಜಗಳ ಆಡ್ತಾರೆ. ಏನಪ್ಪ ನಿಮ್ಮ ವ್ಯವಸ್ಥೆಗಳೇ ಅರ್ಥ ಆಗಲಿಲ್ಲ. ಕಿಂತು ಶಾಸ್ತ್ರ ಬಹುತ್ವೇ ಸ್ಯಾತ್ ಬಹೂನಾಂ ಇಹ ಕರ್ಮಿಣಾಂ ಶಾಸ್ತ್ರತ್ವಂ ಉಪಚಾರೋಹಿ ಯಥಾ ಮಂಡಲವರ್ತಿನಾಂ. ಸುಮ್ಮನೆ ಈ ಕೆಲವೊಮ್ಮೆ ಮಂಡಲದ ಅಧಿಕಾರಿಗಳು ಅಂತಿರ್ತಾರೆ, ಎಲ್ಲ ರಾಜ ಹೇಳಿದಾಗೆ ನಡೀತಾ ಇರುತ್ತೆ. ಆದರೆ ಸುಮ್ಮನೆ ಅವರಿಗೆ ಮಧ್ಯದಲ್ಲಿ ಬೇರೆಯವರಿಗೆ ಹೇಳಿದ ಹಾಗಿರುತ್ತೆ. ನಮ್ಮ ಪರಿಸ್ಥಿತಿ ಈ ಇಡೀ ಮೃತ್ಯುವಿನ ವ್ಯವಸ್ಥೆಯಲ್ಲಿ ನೀನು ತಾನೇ ಎಲ್ಲವನ್ನು ಅಧಿಕಾರವಾಗಿ ನೋಡಿಕೊಳ್ಳುವುದು, ಯಾರನ್ನು ಕರ್ಕೊಂಡು ಬರಬೇಕು, ಹೇಗೆ ಕರ್ಕೊಂಡು ಬರಬೇಕು, ಏನು ಮಾಡಬೇಕು ಅಂತ. ನಾವು ಹೋದರೆ ನಮ್ಮಕ್ಕಿಂತ ಯಾರೋ ಹಿರಿಯರಂತೆ, ನಮ್ಮಕ್ಕಿಂತ ಯಾರೋ ದೊಡ್ಡವರಂತೆ ಅವರು ಬಂದು, ಶಾಸ್ತ್ರಗಳು ಬಹುಜನ ಆದರೆ ಜಗತ್ತಿನ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲರೂ ಬಂದು ಅವರವರ ತಲೆ ಪಾರ್ಪತ್ಯಗೆ ಮಾಡಿಕೊಂಡು ಕೂತರೆ ನಾವು ನಮ್ಮ ಅಧಿಕಾರವನ್ನು ಸರಿಯಾಗಿ ಚಲಾಯಿಸುವುದು ಎಲ್ಲಿ ಅಂತ ಅವರು ಯಮನ ಹತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗೆ ಬಂದಿದ್ದರು, ನಮ್ಮನ್ನು ತಡೆದು ಕಳಿಸಿಬಿಟ್ರು ಅಂತ. ಆಗ ಈ ಮಾತಿನ ಮಧ್ಯದಲ್ಲಿ ಒಂದು ಎಲ್ಲವನ್ನು ನೋಡುವಂತಹ ಅನೇಕ ಜನರಿರ್ತಾರೆ. ಇವನು ಏನೇನು ತಪ್ಪು ಮಾಡಿದ್ದಾನೆ, ಅವನು ತಪ್ಪು ಮಾಡಿರುವುದನ್ನು ನಾವು ಮಾತ್ರ ಹೇಳುವುದಲ್ಲ, ಇಡೀ ಜಗತ್ತು ಹೇಳುತ್ತೆ. ಅವನನ್ನು ನೋಡಿದ ಶಕ್ತಿಗಳು ಸೂರ್ಯ, ಅಗ್ನಿ, ಖಂ, ಮರುತ್, ಗಾವಹ, ಸೋಮಃ, ಸಂಧ್ಯಾ, ಆಮೇಲೆ ದಿಶಃ, ಅಹನಿ, ಕಾಲಹ, ಸ್ವಯಂ ನೀನು ಕೂಡ ಅದನ್ನು ನೋಡಿದ್ದಿ. ಇಷ್ಟಿದ್ರೂ ಕೂಡ ಧರ್ಮಸ್ಯ ಸಾಕ್ಷಿಗಳಾಗಿ ನಾವೆಲ್ಲರೂ ಇದ್ದರೂ ಕೂಡ ಅವನು ಅಧರ್ಮ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ, ಧರ್ಮವನ್ನು ಮಾಡಿಲ್ಲ ಅಂತ ಉಸಿರ್ಲಿಕ್ಕೆ ಇದ್ದರೂ ಕೂಡ ಅವ್ರು ಬಂದು ತಡೆದು ನಮ್ಮನ್ನು ಮುಂದುವರಿಲಿಕ್ಕೆ ಬಿಡಲಿಲ್ಲ. ನಾವು ಏನು ಮಾಡಬೇಕೀಗ ಅಂತ ಹೀಗೆ ಅವರು ವ್ಯಥೆಯನ್ನು ತೋಡುತ್ತಾರೆ. ಆಗ ಭಗವಂತನ ಉತ್ಕರ್ಷವನ್ನು ಮಾತಾಡ್ತಾ ಅವನು ಹೇಳುತ್ತಾನೆ, ಪರೋ ಮದನ್ಯೋ ಜಗತಸ್ತಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಅಹಂ ಮಹೇಂದ್ರೋ ನಿರತಿಃ ಪ್ರಚೇತಾಃ ಸೋಮಾಗ್ನಿರೀಶೋ ಪವನೋರ್ಕ ವಿರಿಂಚಃ ಯಸ್ಯೇ ಹಿತಂ ನ ವಿದುಃ ಸೃಷ್ಟಮಾಯಾಃ ಸ್ಪೃಷ್ಟಮಾಯಾಃ ಸತ್ವಪ್ರಧಾನ ಅಪಿ ಕಿಂ ತತೋನ್ಯೇ ಮತ್ ಅನ್ಯಃ ಜಗತಃ ತಸ್ಥುಷಶ್ಚ ಪರಃ. ನನಗಿಂತ ಬೇರೆಯಾದ ಎತ್ತರದಲ್ಲಿರುವ ಎಲ್ಲ ಶಕ್ತಿಗಳನ್ನು ಮೀರಿದ ಒಬ್ಬ ಚಲಿಸುವ ಚಲಿಸದ ಎಲ್ಲ ವಸ್ತುಗಳನ್ನು ನಿಯಂತ್ರಿಸುವ ಒಬ್ಬ ಶಕ್ತಿ ಇದ್ದಾನೆ. ಅವನೇ ಓತಪ್ರೋತವಾಗಿ ಸೂತ್ರೇ ಮಣಿಗಣ ಇವ ಅನ್ನುವಂತೆ ಹೆಣೆದುಕೊಂಡಿದ್ದಾನೆ. ಹೇಗೆ ಬಟ್ಟೆಗಳಲ್ಲಿ ತಂತು ಅಡ್ಡಕ್ಕೂ ಉದ್ದಕ್ಕೂ ಚೆನ್ನಾಗಿ ಒಂದರೊಳಗೆ ನಮಗದು ಎಲ್ಲೂ ಕೂಡ ಇದು ಇಲ್ಲಿಂದ ಸೇರಿಕೊಂಡಿದೆ ಅಂತ ವಿಷಯನೇ ಗೊತ್ತಾಗಲ್ಲ. ನಮಗೊಂದು ನೇರವಾಗಿ ಮುಚ್ಚಲಿಕ್ಕಾಗುವ ಹೊದಿಲಿಕ್ಕಾಗುವ ಬಟ್ಟೆ ಅಂತ ಮಾತ್ರ ಅನಿಸುತ್ತೆ ಹೊರತು ಅದರಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಎಳೆಯಲ್ಲೂ ಇಡೀ ಬಟ್ಟೆಯ ವಿಶಿಷ್ಟವಾದ ಬಣ್ಣ, ಅದರ ಆಕೃತಿ, ಅದರ ದಪ್ಪ, ಅದು ಇನ್ನೆಲ್ಲವೂ ಕೂಡ ಸೇರಿಕೊಂಡಿದೆ ಅಂತ ಅನ್ನೋದು ಗೊತ್ತಾಗುವುದಿಲ್ಲ. ಆದರೆ ಹಾಗೆ ಈ ಇಡೀ ಜಗತ್ತನ್ನು ಪಟವತ್, ಜಗತ್ತಿನ ಎಲ್ಲವನ್ನು ಓತಪ್ರೋತವಾಗಿ ಸೇರಿಕೊಂಡ ಓಂಕಾರ ರೂಪ ವಿಶ್ವದ ಪ್ರತಿಯೊಂದರ ಆಳ ಅವನೇ ಆಗಿದ್ದಾನೆ. ಅವನು ವಿಶ್ವಶಬ್ದ ವಾಚ್ಯನೂ ಹೌದು. ಯಾಕೆಂದರೆ ಯದಧೀನ ಯಸ್ಯ ಸತ್ತ, ಯಾರ ಅಧೀನದಲ್ಲಿ ಯಾವುದರ ನಿಯಂತ್ರಣ ಇರುತ್ತೋ, ಯಾರ ಅಡಿಯಲ್ಲಿ ಇಡೀ ಜಗತ್ತಿನ ಎಲ್ಲ ಆಗುಹೋಗುಗಳು ನಡೆಯುತ್ತೋ ಅವನನ್ನು ಆ ಹೆಸರಿನಿಂದನೇ ಕರೀತಾರೆ. ಅವನನ್ನು ವಿಶ್ವ ಅಂತ ಕರೆಯುವುದು ಅದಕ್ಕೇನೆ. ಅಹಂ ನಾನಾಗಲಿ, ಮಹೇಂದ್ರ ಇಂದ್ರನಾಗಲಿ, ನಿರತಿ ಪ್ರಚೇತರು, ಸೋಮ ಅಗ್ನಿ ಈಶ ಅಂದರೆ ರುದ್ರದೇವ, ಪ್ರಾಣ ಅರ್ಕನಾದಂತಹ ಸೂರ್ಯ, ವಿರಿಂಚ ಸ್ವತಃ ಚತುರ್ಮುಖ,
ಯಸ್ಯ ಈಹಿತುಂ ನ ವಿದುಹು, ಅವನ ನಿಜವಾದ ನಡೆ ಏನು, ಅವನನ್ನು ಮೀರ್ಲಿಕ್ಕೆ ನಮಗೆ ಯಾರಿಗೂ ಸಾಧ್ಯ ಇಲ್ಲ. ಅವನ ಯೋಚನೆ ಏನು ಇದು ಗೊತ್ತಾಗುವುದಿಲ್ಲ. ನೀನು ಕೇಳಿದ್ದೇನು, ಅವ್ರ ದೂತರು ಯಾರೋ ಬಂದವರು, ವಿಷ್ಣುವಿನ ದೂತರಾದವರು ಏನು ಮಾಡ್ತಾರೆ ಅಂತ, ಯಾಕೆ ಆ ನಿರ್ಧಾರ ಮಾಡ್ತಾರೆ ಅಂತ ಎಲ್ಲವನ್ನೂ ನಾವು ಅರಿತುಕೊಂಡು ಅವನ ಬಗ್ಗೆ ಇಲ್ಲಿಯ ತನಕ ಎಲ್ಲರೂ ನಮ್ಮ ನಡುವೆ ಪ್ರಶ್ನೆಗಳನ್ನು ಮಾಡಿಕೊಂಡು ತಿಕ್ಕಿ ತೀಡಿ ಹೊಳೆದ ಸಂಗತಿ ಅವನು ಬೆಳಕಿನ ಸ್ವರೂಪ, ನಮ್ಮನ್ನು ಮೀರಿದವನು ಅಂತ ಅಷ್ಟೇ ಹೊರತು ಅವನು ಏನು ಅಂತ ಪೂರ್ಣವಾಗಿ ಅರಿತುಕೊಳ್ಳುವುದು ನಮ್ಮಿಂದಲೂ ಸಾಧ್ಯವಾಗದೇ ಇರುವ ಸಂಗತಿ. ನಾವೆಲ್ಲ ಅವನ ಮಾಯೆಯಿಂದ ಸ್ಪೃಷ್ಟರಾದವರು, ಅವನ ಬಲೆಯಲ್ಲಿ ಸಿಲುಕಿಕೊಂಡವರು. ಸತ್ವದಿಂದ ಪ್ರಧಾನರಾಗಿದ್ದರೂ ಕೂಡ ಸತ್ವಪ್ರಧಾನಾ ಅಪಿ ನಾವು ಅವನನ್ನು ನಾವ್ಯಾರೂ ಕೂಡ ಅವನನ್ನು ತಿಳಿಲಿಕ್ಕೆ ಆಗ್ತಾ ಇಲ್ಲ. ಕಿಂ ತತಃ ಅನ್ಯೇ, ಇನ್ನು ಉಳಿದ ನೀವೆಲ್ಲ ಸಾಮಾನ್ಯ ಇದರ ಬಗ್ಗೆ ಏನು ಚರ್ಚೆ ಮಾಡಿ ಅವ್ರು ಮಾಡಿದ್ದು ಸರಿ ಇವ್ರು ಮಾಡಿದ್ದು ತಪ್ಪು ಅಂತ ನಮಗೆ ಆ ಸ್ಥಾನವೇ ಇಲ್ಲ. ಅವನು ಮಾಡುವ ಯೋಚನೆಗಳು ಎಷ್ಟು ಎತ್ತರದ್ದು ಅಂತನ್ನುವ ಯೋಚನೆಯಾಗೆ ಹತ್ತಿರಕ್ಕೂ ಹೋಗಲಿಕ್ಕೆ ಸಾಧ್ಯವಿಲ್ಲದ ಎಳೆಯರು ಅನ್ನುವ ದೃಷ್ಟಿಯಿಂದ ನೀವು ಅದರ ಬಗ್ಗೆ ಮಾತಾಡಬೇಡಿ. ಸ್ವಯಂಭೂರ್ನಾರದ ಶಂಭು ಕುಮಾರಃ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮ ಬಲಿ ವೈಯಾಸಿಕಿರುವಯಂ ದ್ವಾದಶ ಏತೆ ವಿಜಾನೀಮಃ. ಧರ್ಮವನ್ನು ನಾವಿಷ್ಟು ಜನ ತಿಳಿದಿದ್ದೇವೆ. ಸ್ವಯಂಭೂ ಭಗವಂತ, ಚತುರ್ಮುಖ, ನಾರದ, ಸ್ವತಃ ರುದ್ರದೇವ, ಕುಮಾರನಾದ ಸ್ಕಂದ, ಕಪಿಲ ಮಹರ್ಷಿ, ಮನು ಅಂತಂದಾಗ ಮನ್ವಂತರದ ಅಧಿಪತಿ ಸ್ವಯಂಭುವ, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ವೈಯಾಸಕೇಂದ್ರ, ಶುಕಾಚಾರ್ಯರು, ವಯಂ. ನಾವು ಇಷ್ಟು ಜನ ಮಾತ್ರ ಧರ್ಮದ ಸ್ವಲ್ಪ ಸೂಕ್ಷ್ಮವನ್ನು ಅರಿತು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಸಮರ್ಥರು. ಅದು ಕೂಡ ಸರ್ವವನ್ನು ಅಂತ ನಾವು ಹೇಳ್ತಾ ಇಲ್ಲ. ಲೋಕದ ನಿಯಮವನ್ನು ಈ ರೀತಿ ಭಗವಂತ ರೂಢಿಸಿದ್ದಾನೆ ಅಂತ ಅನ್ನೋದನ್ನು ನಿಮಗೆ ಹೇಳಬಲ್ಲೆವಷ್ಟೇ. ಅದರಿಂದಾಗಿ ನಮ್ಮ ಯೋಚನೆಯಲ್ಲಿ ಭಗವಂತನ ಅರಿವು ಅನ್ನೋದು ಬಹಳ ಕಷ್ಟ. ಶೃಣ್ವತೋ ಗೃಣತೋ ವೀರ್ಯಾಣ್ಯುದ್ದಾಮಾನಿ ಹರೇರ್ಮುಹು ಯಥಾಶು ಜಾತಯ ಭಕ್ತ್ಯಾ ಶುದ್ಧೇದಾತ್ಮ ನ ವ್ರತಾದಿಭಿಃ. ಅದರಿಂದಾಗಿ ಕರ್ಮವನ್ನು ಕಳ್ಕೊಳ್ಳಿಕ್ಕೆ, ಅವರು ಮಾಡಿದ ಕರ್ಮಗಳನ್ನೆಲ್ಲವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು ಭಗವಂತನ ಶೃಣ್ವತಃ ಗೃಣತಃ, ನಿರಂತರ ಕೇಳುವುದು, ಕೇಳಿದ್ದನ್ನು ಮನಸ್ತುಂಬಿ ಯಾರು ಕೇಳ್ತಾರೋ ಅದಕ್ಕೆ ವೇದಿಕೆನೇ ಆಗಬೇಕು, ಯಾವುದೋ ಸ್ಟೇಜಲ್ಲೇ ಮಾತಾಡಬೇಕು ಇಲ್ಲ. ಯಾರೋ ನಮ್ಮ ಸುತ್ತಮುತ್ತ ಏನೇನೋ ಹಡೆಪಟ್ಟಾಂಗ ಮಾಡುವುದಕ್ಕಿಂತ, ಬೇಡವಾದ ಚಿಂತನೆಗಳನ್ನು ಕೇಳುವುದಕ್ಕಿಂತ ಅತ್ಯಂತ ಸಹಜವಾಗಿ ಒಳ್ಳೆಯ ವಿಷಯಗಳನ್ನು, ಉದ್ದಾಮಾನಿ ಹರೇಹೆ ವೀರ್ಯಾಣಿ, ಅತ್ಯಂತ ಉತ್ತಮವಾದಂತಹ ಎತ್ತರದ ಸ್ಥಿತಿಯಲ್ಲಿರುವ ಭಗವಂತನ ಚಿಂತನೆಯನ್ನು ಮುಹುಹು ಮತ್ತೆ ಮತ್ತೆ ಯಾವ ಚಿಂತನೆ ಮಾಡುವುದರಿಂದ ಮನಸ್ಸು ತಲ್ಲೀನವಾಗಿ ಭಕ್ತಿಯಿಂದ ಆಶು ಬೇಗನೆ ಅವನೇ ನನ್ನ ಒಡೆಯ, ಅವನನ್ನು ಹೊರತುಪಡಿಸಿ ನನಗೆ ಇನ್ನಾವುದೂ ಕೂಡ ರಕ್ಷಣೆಯ ವಸ್ತುವಲ್ಲ, ನನ್ನನ್ನು ರಕ್ಷಿಸುವ ವಸ್ತು ಇಲ್ಲ ಅಂತ ಭಾವಿಸಿ ಯಾವಾಗ ಅವನು ಯೋಚನೆ ಮಾಡಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ತೊಡಗ್ತಾನೋ ಆಗಲೇ ಅವನು ಶುದ್ಧತಿ, ಅವನೇ ಆ ಕಾರಣದಿಂದಲೇ ಶುದ್ಧನಾಗ್ತಾನೆ ಹೊರತು ನಾವು ವ್ರತಾದಿಭಿಹಿ. ಕೇವಲ ವ್ರತವನ್ನು ಮಾಡಿದರೂ ಭಗವಂತನ ನೆನಪಿಲ್ಲದೆ ಹೆಸರಿನಲ್ಲಿ ಸಂಕಲ್ಪದಲ್ಲಿ ಮೊದಲಿಗೊಮ್ಮೆ ಬರುತ್ತೆ, ಕೊನೆಗೊಮ್ಮೆ ಬರುತ್ತೆ, ಮಧ್ಯದಲ್ಲೆಲ್ಲ ಎಲ್ಲೋ ನಾವೇ ನಮ್ಮದೇ ಪ್ರಪಂಚ, ಬಂದವರದ್ದೇ ನೋಡಿಕೊಳ್ಳುವ ಪ್ರಪಂಚ ಆಗಿ ಆ ಕಾರ್ಯಕ್ರಮ ಇರಬೇಕಾದದ್ದು ಯಾರೋ ಮಾಡಿಸುವ ಪುರೋಹಿತರಿಗೆ ಅಂತ ಮಾತ್ರ ಅನ್ನುವ ರೀತಿ ಆಗಿ ಹೋದರೆ, ಹೊಗೆ ತಿನ್ನಬೇಕಾದ್ರೆ ಅವರು ಕೃಷ್ಣಾರ್ಪಣೆಗೆ ಬಂದು ದುಡ್ಡು ಕೊಡ್ತೇವಲ್ಲ ಅದರಿಂದ ಪುಣ್ಯ ಬರಬೇಕು ಅಂದರೆ ಆಗೋದಿಲ್ಲ. ಎಷ್ಟು ಜಾಸ್ತಿ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತೇವೋ, ಯಜಮಾನನಾಗಿ ನಮ್ಮ ಕರ್ತವ್ಯ, ಯಜಮಾನ ಅಂದರೆ ಯಾಗ ಮಾಡೋನವನೇ. ಆದರೆ ಮಂತ್ರಗಳು ತಿಳಿಯದೇ ಹೋದಾಗ, ಮುಂದುವರಿಸಲಿಕ್ಕೆ ಅನುಕ್ರಮಣಿಕೆ ಮಾಡಲಿಕ್ಕೆ ಬಾರದೇ ಇದ್ದಾಗ ವರ್ಣೆ ಕೊಟ್ಟು ನೀವು ಮಾಡುವ ಪ್ರತಿಯೊಂದು ಚರ್ಯೆಯಲ್ಲಿ ನಾನೇ, ಯಾಕೆಂದರೆ ಆಗಬೇಕಾದ ಪ್ರತಿಯೊಂದು ಕೆಲಸದಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಬಂತು ಅಥವಾ ಯೋಚನೆಗೆ ಈಡು ಮಾಡಿತು ಅಂದರೆ ಪರಿಹರಿಸಬೇಕಾದ ಹೊಣೆಗಾರಿಕೆ ಇರುವುದು ಈ ಯಜಮಾನನಿಗೆ. ನೀವರು ಎಲ್ಲೋ ಹೋಗಿ ಅವರೇ ತರೋದು, ಅವರೇ ಮಾಡೋದು, ಅವರೇ ತೊಗೊಂಡು ಹೋಗೋದು ಅಂತಾದರೆ ಅನಿವಾರ್ಯವಾಗಿ ಮಾಡದೇ ಇರುವುದಕ್ಕಿಂತ ಇಷ್ಟು ಮಾಡುವುದು ಬೆಟರು. ನಾನು ಅದನ್ನು ನಿರಾಕರಣೆ ಮಾಡುತ್ತಿಲ್ಲ. ಆದರೆ ನಮ್ಮ ತೊಡಗಿಸಿಕೊಳ್ಳುವಿಕೆ ಇಲ್ಲ ಅಂತ ಆದಾಗ, ಅದು ಭಗವಂತನ ನಾಮಸ್ಮರಣೆ ಇಲ್ಲದೆ ಎಷ್ಟು ದೊಡ್ಡ ವ್ರತದ ಕಾರ್ಯಕ್ರಮ ನಡೆದರೂ ಕೂಡ ಅದು ಭಗವಂತನ ಸ್ಮರಣೆ ಯಾವಾಗಲೂ ತುದಿಗೊಮ್ಮೆ ಕೊನೆಗೊಮ್ಮೆ ಅಲ್ಲ, ಪ್ರತಿ ಕ್ಷಣದಲ್ಲಿ, ಅದು ಮಧ್ಯದಲ್ಲೂ ಕೊನೆಯಲ್ಲೂ ತುದಿಯಲ್ಲೂ ಎಲ್ಲ ಕಾಲದಲ್ಲೂ ಸಾಧ್ಯವಾದಷ್ಟು ಮರೆತು ಹೋಗಬಹುದು ಮನುಷ್ಯರಾಗಿ. ಆದರೆ ಮರೆಯುವುದೇ ಸಹಜವಾದ ಧರ್ಮ, ಮರಿಲೇಬೇಕು ನಾವು, ಅದು ಮಾಡಬೇಕಾದ ಕರ್ತವ್ಯ ಅಲ್ಲ, ಕೊನೆಗೆ ಕೃಷ್ಣಾರ್ಪಣೆ ಬಿಟ್ಟರೆ ಸಾಕು ಅನ್ನುವ ಈ ಹಠ ಇಲ್ಲದೆ ನೆನಪಿಸಿಕೊಂಡು ಮಾಡಿದರೆ ಮಾತ್ರ ಶುದ್ಧೇತ್, ಆಗ ಆತ್ಮ ಅನ್ನೋದು ಶುದ್ಧನೆನಿಸ್ತಾನೆ. ಇಷ್ಟು ಹೇಳಿ ಅವರವರ ಮಾತುಕತೆಗಳು ನಡೆದು ಇವನಿಗೆ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದಾಗ ಗಾಬರಿ ಆಗುತ್ತೆ ಅವನಿಗೆ. ಏನಿದು ಇಷ್ಟು ಹೊತ್ತದ್ದು ಸ್ವಪ್ನಂವಾ ಸುಷುಪ್ತಿರುವ, ಇದು ನಾನು ಇಷ್ಟು ಹೊತ್ತು ಅನುಭವಿಸಿದ್ದು ಸ್ವಪ್ನವೋ
ಅಥವಾ ನಿಜವಾಗಿ ನನಗೆ ನಿದ್ದೆಗಣ್ಣಲ್ಲಿ ಏನಾದರೂ ಕಾಣಿಸಿತೋ ಅಂತ ತಲೆ ಜಾಡಿಸಿಕೊಳ್ತಾನೆ. ಆದರೆ ಆ ಹೊತ್ತಿನಲ್ಲಿ ನಾರಾಯಣ ಅಂತ ಒಂದು ನಾಮ ಆಡುವ ಹೊತ್ತಿನಲ್ಲಿ ಅವನಲ್ಲಿ ಹುಟ್ಟಿದ ಭಕ್ತಿ, ಆದ ಮೈಯ ರೋಮಾಂಚ, ಇದವನಿಗೆ ಅಲ್ಲಿ ತನಕ ತಾನು ಮಾಡಿದ ಪ್ರತಿಯೊಂದು ತಪ್ಪುಗಳು ಮನಸ್ಸಿಗೆ ಸ್ಮರಣೆಗೆ ಬಂದು, ಅಯ್ಯೋ ಎಂಥ ಭಗವಂತನ ಕಾರುಣ್ಯ, ಇಷ್ಟು ಅನ್ಯಾಯ ಮಾಡಿದ ಮೇಲೂ ನಾನು ಅನನ್ಯವಾಗಿ ನೀನೇ ನನ್ನನ್ನು ರಕ್ಷಿಸುವವನು ಅಂತಂದಾಗಲೂ ಕೈ ಹಿಡಿದು ನನ್ನನ್ನು ಪ್ರೀತಿಯಿಂದ ಎತ್ತಿಕೊಳ್ಳುವ ಈ ಎಚ್ಚರಿಕೆಯನ್ನು, ಒಂದು ವಿಷನನ್ನು ಕೊಟ್ಟ ಅಲ್ವಾ, ಇದು ಎಂಥ ಭಗವಂತನ ಕಾರುಣ್ಯ. ಎಲ್ಲವನು ಆ ಕ್ಷಣದಲ್ಲಿ ತ್ಯಾಗ ಮಾಡಿದವನು ಸೀದಾ ಹರಿದ್ವಾರಕ್ಕೆ ಹೋದ. ಅಲ್ಲಿ ತ್ರಿವಿಕ್ರಮನ ದೇವಸ್ಥಾನದಲ್ಲಿ ಯೋಗಿಗಳನ್ನು ಜೊತೆಗಿರಿಸಿಕೊಂಡು ತಾನು ಯೋಗಾಭ್ಯಾಸದಲ್ಲಿ ತೊಡಗಿದ. ಸ್ವತಃ ತನ್ನ ಕಲಿತ ವಿಷಯಗಳನ್ನು 60 ವರ್ಷದ ಹಿಂದೆ ಏನೇನು ಕಲಿತದ್ದೆಲ್ಲ ಮರೆತಿದ್ನೋ ಅದನ್ನು ಮತ್ತೆ ನೆನಪಿಸಿಕೊಂಡು ಯೋಗದ ಸಾಧನೆಯ ಮಾಡುತ್ತಾ ಭಗವಂತನನ್ನು ಅನನ್ಯವಾಗಿ ಭಕ್ತಿ ಮಾಡ್ತಾ ನಿತ್ಯ ಗಂಗೆಯಲ್ಲಿ ಸ್ನಾನ, ಅಲ್ಲಿ ಬಂದ ದೊಡ್ಡವರ ಪಾದ ಸೇವೆ, ಅವರ ಪಾದದಲ್ಲಿ ಉರುಳಿ ಸೇವೆ ಮಾಡಿ ಅವರು ಹೇಳುವ ಸಂಗತಿಗಳನ್ನೆಲ್ಲ ಕೇಳಿಸಿಕೊಂಡು ಸಾಧ್ಯವಾಗುವಷ್ಟು ಅವರಿಗೆ ಅನುಕೂಲವನ್ನು ಒದಗಿಸಿಕೊಟ್ಟು ತನ್ನೊಳಗೆ ತಾನು ಧ್ಯಾನವನ್ನು ಮಾಡ್ತಾ 10 ವರ್ಷಗಳ ಕಾಲ ಅಜಾಮಿಳ ಕಾಲ ಆ ವ್ರತವನ್ನು ಮಾಡಿ, ಇನ್ನೂ ನನ್ನ ದೇಹದಿಂದ ಹೆಚ್ಚು ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಹೋದದ್ದೇ ಅವನು 88ರ ವಯಸ್ಸಲ್ಲಿ, 98ರ ತನಕ ಹೀಗೆ 10 ವರ್ಷ ನಿರಂತರ ದೇಹವನ್ನು ದಂಡಿಸಿ ಆಮೇಲೆ ದೇಹವನ್ನು ತ್ಯಾಗ ಮಾಡುವುದಕ್ಕೋಸ್ಕರ ಸಿದ್ಧನಾದಾಗ ದೇವತೆಗಳ ವಿಷ್ಣುದೂತರ ವಿಮಾನ ಅಲ್ಲಿ ಬಂದು ಕಾಯ್ತಾ ಇದೆ. ಗಂಗೆಯಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿ ದೇವತೆಗಳು ಆ ನೀಡಿದ ಮತ್ತೊಂದು ಶರೀರದಲ್ಲಿ ಕೂತು ಅಲ್ಲಿಂದ ವಿಷ್ಣುವಿನ ಲೋಕದ ಕಡೆಗೆ ಸಾಗಿದ. ಅದರಿಂದಾಗಿ ಭಗವಂತನ ನಾಮಸ್ಮರಣೆಗೆ ಎಂಥ ಬಲ ಇದೆ ಅಂದರೆ ಅದು ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಕಾರಣವಾಯಿತು. ಸುಮ್ಮನೆ ಅರ್ಥ ಇಲ್ಲದೆ ನಾರಾಯಣ ಅಂತ ಹೇಳಿದ ತಕ್ಷಣ ಎಲ್ಲ ಆಗುತ್ತೆ ಅಂದರೆ ನಾವು ಕನ್ಫೆಷನ್ ಪ್ರತಿ ವಾರ ಮಾಡೋದು, ಒಂದು ದಿವಸ ಹೋಗಿ ಮರೆಯಲ್ಲಿ ನಿಂತ್ಕೊಂಡು ಬೊಬ್ಬೆ ಹೊಡೆಯೋದು, ಆಮೇಲೆ ಮತ್ತೊಂದು ಸರ್ತಿ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ಬಂದ ಹಾಗೆ ಅಲ್ಲ ಅದು. ಪ್ರಾಯ ಚಿತ್ತಶೋಧನಂ ಅಂತ ಅದಕ್ಕೆ ಹೇಳಿದ್ದು. ಮತ್ತೆ ಮತ್ತೆ ನನ್ನ ಮನಸ್ಸಿಗೆ ನಾನು ಎಚ್ಚರಿಕೆ ಕೊಟ್ಟು ಈ ಮಾಡಿದ ತಪ್ಪುಗಳಿಗೆ ನಿನ್ನ ನಾಮಸ್ಮರಣೆಯಿಂದ ಪರಿಹಾರ ಆಗುತ್ತೆ ಅಂತ ನಂಬಿ ಅದಕ್ಕೆ ಒಳ್ಳೆಯ ಮಾತನ್ನು ಹೇಳ್ತಾರಲ್ಲಿ. ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ನ ಪುನಃ ವಿಸೃಷ್ಟ ಮಾಯಾ ಗುಣೇಶು ರಮತೆ ವ್ರಜನಾಹವೇಶು. ಕೃಷ್ಣನ ಪದಪದ್ಮಗಳ ದುಂಬಿಯಾಗಿ ಅಲ್ಲಿಯ ಜೇನನ್ನು ಹೀರುವ ಬಯಕೆ ಉಳ್ಳವನು ಈ ಸಾಂಸಾರಿಕವಾದಂತಹ ಏನೇನು ಸುಖಗಳು ಒದಗು ಬರುತ್ತೋ ಅಂಥ ಬಲೆಯಲ್ಲಿ ಸಿಲುಕದೆ ತಪ್ಪುಗಳಲ್ಲಿ ತಾನು ತೊಡಗಬಾರದು. ಕೆಲವೊಮ್ಮೆ ಪ್ರಾರಬ್ಧವಶಾತ್ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಂತ ಅರ್ಜುನ ಪ್ರಾರ್ಥನೆ ಮಾಡುವ ಹಾಗೆ ಜಾರಿ ಬೀಳತ್ತೆ ಮನಸ್ಸು. ಯಾಕೆಂದರೆ ವಿದ್ವಾಂಸಮಪಿ ಕರ್ಷತಿ, ಎಂಥ ತಿಳುವಳಿಕಸ್ತನಾದರೂ ಅವನನ್ನು ಬೀಳಿಸುತ್ತೆ. ಆದರೂ ಮತ್ತೆ ಎದ್ದು ಮತ್ತೊಮ್ಮೆ ನನ್ನಿಂದ ಇಂತಹ ಜಾರುವಿಕೆ ಆಗಬಾರದು, ನೀನೇ ಕೈ ಹಿಡಿದು ನಡೆಸಬೇಕಾದವನು ಅಂತ ಅವಲತ್ತುಕೊಂಡು ಅವನಲ್ಲಿ ನಾವು ಶರಣ ಆದರೆ ಸಹಜವಾಗಿ ಅವನಿಗೆ ಆ ತಪ್ಪುಗಳಲ್ಲಿ ಮನಸ್ಸು ತನ್ನಿಂದ ತಾನೇ ಹಿಂದೇಟು ಹಾಕುತ್ತೆ. ಇದರಿಂದ ಅವನು ಉದ್ಧಾರನಾಗ್ತಾನೆ ಅಂತ ಬಹಳ ಸುಂದರವಾದ ಅನೇಕ ಮಾತುಗಳು ಅಲ್ಲಿ ಬರುತ್ತೆ. ಆ ನಂತರ 4ನೆಯ ಸ್ಕಂಧದ ಕೊನೆಯಲ್ಲಿ ಪ್ರಚೇತಸನ ಕಥೆಯನ್ನು ಹೇಳಿ, ಪ್ರಾಚೀನ ಬರಿಹಿಯ ಕಥೆಯನ್ನು ಹೇಳಿ ಅವನ ಮಕ್ಕಳು 10 ಜನ ಪ್ರಚೇತಸರು ಇದ್ದರು ಅಂತ ಹೇಳಿದರು. ಅವರು ತಪಸ್ಸಿಗೆ ಹೊರಟು ತಪಸ್ಸಿಗೆ ಹೋಗಿ ಮರಳಿ ಬರುವಾಗ 10,000 ವರ್ಷದ ಬಳಿಕ ಇಡೀ ತಾವು ಅಧಿಕಾರ ನಡೆಸಿ ಚಲಾಯಿಸಬೇಕಾದಂಥ ಜಾಗ ಭೂಮಿ ಪೂರ್ತಿ ಕಾಡುಗಳಿಂದ ಪೂರ್ತಿ ವ್ಯಾಪ್ತವಾಗಿತ್ತು. ಅಂತಹ ಸ್ಥಿತಿಯಲ್ಲಿ ಅವರಿಗೆ ಕೋಪ ಬಂತು. ಏನಿದು ಈ ರೀತಿ ನಾವು ಆಳಬೇಕಾದ ಜಾಗ ಕಾಡಿನಿಂದ ಆವರಿಸಿಕೊಂಡು ಬಿಟ್ಟಿದೆ ಅಂತ ಸಿಟ್ಟಿನಿಂದ ಅದನ್ನು ಸುಡುವುದಕ್ಕೆ ಪ್ರಯತ್ನಿಸ್ತಾರೆ. ಆಗ ಅಲ್ಲಿ ಚಂದ್ರ ಬಂದು ಅವರನ್ನು ತಡೀತಾನೆ. ಮಾತೃಮೇಭ್ಯೋ ಮಹಾಭಾಗಾ ದೀನೇಭ್ಯೋ ದೊಗ್ಧುಮರ್ಹತ ವಿವರ್ಧೈಷವೋ ಯೂಯಂ ಪ್ರಜಾನಾಂ ಪತಯ ಸ್ಮೃತಾ. ನೀವೇ ದೊಡ್ಡವರಾಗಿ ಈ ರೀತಿ ದೀನವಾದ, ಯಾರಿಗೂ ಒಂದಿನಿತೂ ಕೇಡೆಣಿಸದಂತಹ ಈ ಮರಗಳನ್ನು ಸುಡುವುದಕ್ಕಾದರೂ ನಿಮಗೆ ಹೇಗೆ ಮನಸ್ಸು ಬಂತು? ದ್ರೋಹ ಬರಗಿತಾ ಇದ್ದೀರಿ ನೀವು. ಜೀವನ ಅಂತ ಅನ್ನೋದು ಪ್ರತಿಯೊಂದು ಜೀವಿಗೂ ಬದುಕಲಿಕ್ಕೆ ಅರ್ಹತೆ ಇದೆ. ಯಾವ ಜೀವಿಯನ್ನು ನಿರ್ಮೂಲನೆ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಎಲ್ಲರೂ ಅವರವರ ಜೀವನವನ್ನು ಪಡೀಲಿಕ್ಕೆ ಇಳ್ಕೊಳ್ಳಿಕ್ಕೆ ಅವರಿಗೆ ಹಕ್ಕಿದೆ. ಅದರಿಂದಾಗಿ ನೀವು ಮಾಡ್ತಾ ಇರೋದು ಸರಿಯಲ್ಲ.
ನೀವೇ ಬೆಳೆಸಬೇಕಾದವರು. ಪ್ರಜೆಗಳಿಗೆ ಆ ಮರಗಳು ಎಷ್ಟು ಉಪಕಾರ ಮಾಡ್ತವೆ, ನಾನು ಇದರ ವಿವರವನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ, ಗೊತ್ತಿದೆ ಇವತ್ತು ಪರಿಸರದ ಅಗತ್ಯ ಎಷ್ಟಿದೆ ಅಂತ. ಉಸಿರಿನ ಸಮಸ್ಯೆ ಬಂದಾಗ ಗೊತ್ತಾಗುತ್ತೆ ನಮಗೆ. ಅಲ್ಲಿ ತನಕ ನಾವು ಮಾಡಿದ್ದೇ ಸರಿ, ನಮಗೆ ನಾಳೆಗೆ ಸಮಸ್ಯೆ ಪರಿಹಾರ ಆಗಬೇಕಷ್ಟೇ, ನಾಳೆದೇನಾದರೂ ಆಗಲಿ ಅನ್ನುವ ಈ ತಾತ್ಕಾಲಿಕವಾದ ಪರಿಹಾರವನ್ನು ಕಂಡುಕೊಳ್ಳುವ ಭರದಲ್ಲಿ ಕಳ್ಕೊಳ್ಳುವ ಸಂಗತಿಗಳು ಶತಮಾನಗಟ್ಟಲೆಯ ವ್ಯವಸ್ಥೆ ಉಳ್ಳದ್ದು. ನಮಗೆ ರಸ್ತೆ ಆಗಬೇಕು ಅಂತ ಯೋಚನೆ ಮಾಡಿದೆ 100-120 ವರ್ಷ ಬದುಕಿದ ಮರವನ್ನು ಕತ್ತರಿಸಿ ಬಿಡ್ತಾರೆ. ಮತ್ತೆ ನೆಡುದು ಯಾವುದೋ ಒಂದು ಪರಿಮಳವೂ ಬೀರದ, ಯಾವ ರೀತಿಯಿಂದಲೂ ಉಪಯೋಗಿಸ್ಲಿಕ್ಕೆ ಬರದ 4 ಕಣಗೆಲೆ ಥರದ ಗಿಡಗಳನ್ನು ನೆಟ್ಟು ನಾವು ಗಿಡ ನೆಟ್ಟಿದ್ದೇವೆ ಅಂತ ಒಂದು ಲಿಸ್ಟ್ ಕೊಟ್ಟು, ನಾವು ಇಷ್ಟು ಮರ ಕಟ್ ಮಾಡಿದ್ದಕ್ಕೆ ಇಷ್ಟು ಗಿಡ ನೆಟ್ಟಿದ್ದೇವೆ ಅಂತ ತೋರಿಸಿದರೆ ಮುಗಿದೋಯ್ತು ಅಂತ. ಅಥವಾ ಇನ್ಯಾರೋ ಮನೆ ಮುಂದೆ ನೆಟ್ಟ ಗಿಡವನ್ನು ನಮ್ಮ ಲೆಕ್ಕದಲ್ಲಿ ಅಂತ ಹಾಕ್ಕೊಂಡು ತೋರಿಸ್ಕೊಳ್ಳುವ ಈ ದುಸ್ಥಿತಿಯ ಮಧ್ಯದಲ್ಲಿ ನಮ್ಮ ಹಿರಿಯರು ತೋರಿದ ಕಾಳಜಿಯನ್ನು ನಾವು ಗಮನಿಸಿದಾಗ ನಾವು ಎಷ್ಟೆಷ್ಟು ತಿಳ್ಕೊಳ್ಳಿಕ್ಕಿದೆ. ಪುರಾಣದಲ್ಲಿ ಏನು ಹೇಳಿದೆ, ಅಡಗುಲಜ್ಜಿ ಕಥೆ ಅಂತ ಹೇಳುವವರಿಗೆ ಒಂದು ಬಾರಿ ಕಣ್ಣಾಡಿಸಿದರೆ ಅವರು ಪರಿಸರ ವಿಜ್ಞಾನವನ್ನು ಮಾತಾಡ್ತಾರೆ, ಪ್ರಾಣಿಶಾಸ್ತ್ರವನ್ನು ಮಾತಾಡ್ತಾರೆ, ಖಗೋಲವನ್ನು ಮಾತಾಡ್ತಾರೆ, ಭೂಗೋಳವನ್ನು ಮಾತಾಡ್ತಾರೆ. ಇಲ್ಲದ ಸಂಗತಿ ಏನು ನಿಮ್ಮ ತಲೆಯಲ್ಲಿ ಏನಿಲ್ಲವೋ ಅದಲ್ಲಿಲ್ಲ, ನಿಮ್ಮ ತಲೆಯಲ್ಲಿ ಏನಿದೆಯೋ ಅದೆಲ್ಲವೂ ಅಲ್ಲಿ ಹುಡುಕ್ಲಿಕ್ಕೆ ಸಿಗುತ್ತೆ. ನಮಗೆ ಇದು ಬೇಕು ಅಂತ ಹುಡುಕುವಂಥ ಕಣ್ಣು ಮಾತ್ರ ನಮಗೆ ಬೇಕಿರುವುದು. ಅಂತಹ ಮಾತುಗಳನ್ನು ಆಡ್ತಾರೆ ಅವರು. ಚಂದ್ರ ಅಲ್ಲೊಂದು ಸಂಗತಿಯನ್ನು ಹೇಳುತ್ತಾನೆ, ನಿಮಗೆ ನಾನು ಇದೇ ಕಾಡು ಬೆಳೆಸಿ ನಿಮಗೋಸ್ಕರ ಬೆಳೆಸಿದ ಮಾರಿಷಾ, ಅವಳನ್ನು ವಾರ್ಕ್ಷಿ ಅಂತ ಕರೀತಾರೆ, ಮಾರಿಷಾ ಅನ್ನುವ ಹೆಣ್ಣುಮಗಳನ್ನು ನಿಮಗೆ ಮದುವೆ ಮಾಡಿ ಕೊಡ್ತೇನೆ, ನೀವು ಈ ಕಾಡಿನ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಅಂತ. ಅಂದರೆ ಅವರು ತಪಸ್ಸು ಮಾಡುವಾಗ ಭಗವಂತನನ್ನು ಕೇಳಿಕೊಂಡಿರ್ತಾರೆ. ಇದು ಹಂಸಗುಹ್ಯ ಗೀತ ಅಂತ ಒಂದು ಗೀತೆ ಬರುತ್ತೆ. ಅವರು ನಾವು ಮುಂದೆ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಕೇಳಿ ಬಂದಿರ್ತಾರೆ. ಆದರೆ ಆ ಪ್ರಾರ್ಥನೆ ಮಾಡಿದ ಮೇಲೆ ಇಲ್ಲಿ ಬರುವಾಗ ಅಧಿಕಾರ ನಡೆಸಬೇಕು ಅಂತ ಅನ್ನೋದು ಮಾತ್ರ ತಲೆಯಲ್ಲಿರುತ್ತೆ ಹೊರತು ಈ ಸೃಷ್ಟಿ ಎಲ್ಲವೂ ಕೂಡ ಭಗವಂತನದ್ದೇ, ಎಲ್ಲದಕ್ಕೂ ಹೊಂದಿಕೊಂಡು ನಾವು ಬದುಕಬೇಕು ಅಂತ ಅನ್ನೋದು ಆ ಕ್ಷಣಕ್ಕೆ ಮರೆತು ಹೋಗುತ್ತೆ. ಅವರು ಅಲ್ಲಿ ಪ್ರಾರ್ಥನೆ ಮಾಡುವ ಮಾತು ಬಹಳ ಚೆನ್ನಾಗಿದೆ. ಯೋನುಗ್ರಹಾರ್ಥಂ ಭಜತಾಂ ಪಾದ ಮೂಲಂ ಅನಾಮರೂಪೋ ಭಗವಾನನಂತಹ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿರ್ಭೇಜೇ ಚ ಮಹ್ಯಂ ಪರಮಃ ಪ್ರಸೀದತಾಂ. ಹೇ ಪರಮಃ, ಮಹ್ಯಂ ಪ್ರಸೀದತಾಂ, ನಮಗೆಲ್ಲರಿಗೂ ನೀನು ಪ್ರಸೀದನಾಗು, ಪ್ರಸನ್ನನಾಗು. ಅದಕ್ಕೆ ಹೇಳುವ ಮಾತು, ನೀನು ನಿಜವಾಗಿ ನಿನಗೆ ಈ ಮಣ್ಣು ನೀರು ಗಾಳಿ ಬೆಂಕಿಯಿಂದಾದ ವಸ್ತುವಿನ ಸಂಬಂಧದಿಂದಾಗಿ ಬರುವ ನಾಮಗಳು ಬೇಕಿಲ್ಲ. ಈಗ ದೇವಕೀ ನಂದನಃ ಅನ್ನುವುದು ದೇವಕಿಯ ಮಗನಾಗಿ ಬಂದದ್ದೇ, ಅದೊಂದೇ ಆ ಶಬ್ದದ ಅರ್ಥ ಅಲ್ಲ. ಯಾಕೆಂದರೆ ಈ ದೇವಕೀ ನಂದನನಾಗುವ ಮುನ್ನವೂ, ದೇವಕಿ ಅನ್ನುವ ಪಾತ್ರ ಹುಟ್ಟುವ ಮುನ್ನವೂ ಈ ದೇವಕೀ ನಂದನ ಅನ್ನುವ ಶಬ್ದ ಇದೆ. ಈಗ ಕೃಷ್ಣ ಅನ್ನುವ ಶಬ್ದವೇ ಪ್ರತಿ ಸ್ಕಂದದಲ್ಲೂ ಬರುತ್ತೆ. ಹಾಗಾಗಿ ಇದು ಕೃಷ್ಣ ಕಥಾ ಅಂತ ಹೇಳಿದ್ದು ಕೇವಲ 10-11ನೇ ಸ್ಕಂದದ ಕಥೆ ಮಾತ್ರ ಅಲ್ಲ. ಪ್ರತಿ ಸ್ಕಂದದಲ್ಲೂ ಇಲ್ಲೆಲ್ಲ ಕಡೆಯಲ್ಲಿ ಮಾತನಾಡುವಾಗ ಆಗ ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ಅಂತ ಹೇಳುವಾಗ, ಕೃಷ್ಣಾಂಗ್ರಿ ಪದ್ಮ ಅಂತ ಯಾವುದೋ ಕಾಲದ ಅಜಾಮಿಳನ ಕಥೆಯನ್ನು ಹೇಳುವಾಗ ಅವನು ಕೃಷ್ಣನ ಪದತಲದಲ್ಲಿ ಮನಸ್ಸಿಟ್ಟದ್ರಿಂದಾಗಿ ಅವನಿಗೆ ಭಗವಂತನ ಎಚ್ಚರ ಅನ್ನೋದು ಮೂಡಿತು ಅಂತ ಅನ್ನುವ ಮಾತುಗಳಲ್ಲಿ ಹೇಳ್ತಾರೆ. ಯಾರು ಕೃಷ್ಣನ ಚಿಂತನೆಯನ್ನು ನಡೆಸುವುದಿಲ್ಲವೋ, ಅಂದರೆ ಕೃಷ್ಣ ಅನ್ನೋದು ಎಲ್ಲ ಕಾಲದಲ್ಲೂ ಎಲ್ಲ ರೂಪಗಳಿಗೂ ಎಲ್ಲ ರೀತಿಯಿಂದಲೂ ಹೊಂದಿಕೊಳ್ಳುವಂತಹ ನಾಮ. ಹಾಗಾಗಿ ಎಲ್ಲ ನಾಮಗಳು ಎಲ್ಲ ಕಾಲದಲ್ಲೂ ಇರುತ್ತೆ. ನಿನಗೆ ಈ ನಮ್ಮ ಪರಿಸರದಲ್ಲಿ ಬಂದು ಓಡಾಡಿದ ಮೇಲೆ ಕೂಡಿಕೊಂಡ ಸಂಗತಿಗಳು ಹೆಸರು, ಈಗ ವಸುದೇವನ ಮಗ ವಾಸುದೇವ ಅಂತಿದೆ, ಅದು ವಾಸುದೇವ ಸಂಕರಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ನಾಮ ಉಪನಿಷತ್ತುಗಳಲ್ಲಿ ಪಂಚರೂಪದ ಉಪಾಸನೆಯನ್ನು ಯಾವಾಗಲೂ ಹೇಳ್ತಿರ್ತಾರೆ. ಈ ಎಲ್ಲ ಹುಟ್ಟಾಗಿದ್ದ ಆಮೇಲೆ ವಸುದೇವನ ಮಗನಾಗಿ ವಾಸುದೇವನಾಗಿ ಕಾಣಿಸಿಕೊಂಡದ್ದು. ಅದರಿಂದಾಗಿ ಎಲ್ಲ ನಾಮಗಳು ಚಾಣೂರಾಂಧ್ರ ನಿಸೂದನಃ ಅಂತ ನಾವು ಹೇಳ್ತೇವೆ. ಅಂದರೆ ಆ ಚಾಣೂರಾಂಧ್ರರೇ ಬೇರೆ. ಇಲ್ಲಿ ನಾವು ಹೇಳುವ ಚಾಣೂರಾಂಧ್ರರು ಅವನು ಬಹಳ ಚಾಣ ಅಂತಂದರೆ ಜಾಣ ಅಂತ, ಬಹಳ ಚಾಣಾಕ್ಷನಾಗಿ ಕಾರ್ಯವನ್ನು ಯುದ್ಧವನ್ನು ಮಾಡ್ತಾ ಇದ್ದ ಅನ್ನುವ, ಅದರಲ್ಲೂ ಆ ಪ್ರದೇಶವನ್ನು ಉಲ್ಲೇಖಿಸಿ ಹೇಳುವಂಥದ್ದು ಅವನ ಕಾಲಕ್ಕೆ ಬಂದಾಗ. ಆದರೆ ಅದಕ್ಕಿಂತ ಪೂರ್ವದಲ್ಲೂ ಆ ನಾಮ ಇತ್ತು. ಯಾಕೆಂದರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ, ಇದೆಲ್ಲ ಋಷಿಗಳು ಹೇಳಿದ ಮಾತು. ನಾನೇ ನನ್ನದೇ ಸ್ವಂತ ಹೊಸ ಶಬ್ದಗಳ ಜೋಡಣೆಯಿಂದ ಬರವಣಿಗೆಯಿಂದ ಕೊಟ್ಟ ಸಂಗತಿ ಅಲ್ಲ ಅಂತ ಭೀಷ್ಮಾಚಾರ್ಯರು ಮೊದಲೇ ಅದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ನಿನ್ನ ನಾಮರೂಪಗಳು ನಮಗೆ ಲೋಕದಲ್ಲಿ ಕಾಣುವ ಸಂಗತಿಗಳಿಂದ ಮೀರಿದ್ದು. ಆದರೂ ನೀನು ಸಜ್ಜನರ ಮೇಲಿನ ಪ್ರೀತಿಯಿಂದ ಅನುಗ್ರಹಾರ್ಥಂ ಜನ್ಮ ಕರ್ಮಭಿಹಿ ನಾಮಾನಿ ರೂಪಾಣಿ ಚ ಭೇಜೆ, ನಮ್ಮ ಮೇಲಿನ ಪ್ರೀತಿಯಿಂದ. ಯಾಕೆಂದರೆ ಇವರಿಗೆ ಒಂದೇ ಸರ್ತಿ ಅಪ್ರಾಕೃತವಾದ ರೂಪವನ್ನು ಚಿಂತಿಸಿ ಅಂತ ಹೇಳಿದರೆ ತಲೆಬುಡ ಅರ್ಥ ಆಗದೆ ತಲೆ ಕೆಡಿಸಿಕೊಳ್ತಾರೆ. ಕನಿಷ್ಠ ಪಕ್ಷ ಯಶೋದೆಯಂತೆ ನನ್ನ ಮಗುವನ್ನು
ಯಶೋದೆ ತನ್ನ ಕೃಷ್ಣನನ್ನು ಪ್ರೀತಿಸಿದ ಹಾಗೆ ನಾನು ನನ್ನ ಮಗುವನ್ನು ಪ್ರೀತಿಸಬೇಕು ಅಂತ ಯಶೋದೆ ನೆನಪಿಸಿಕೊಂಡು ಮಗುವಿನಲ್ಲಿ ಕೃಷ್ಣನ ಕಾಣುವ ಒಂದು ಎಚ್ಚರ ಆ ತಾಯಿಗೆ ಮೂಡಿತು ಅಂದರೆ ಸಾಕು. ಆರಂಭದ ಹಂತದಲ್ಲಿ ಅದೊಂದು ಯೋಚನೆ. ನನ್ನ ಮನೆಯ ಸುತ್ತ ಮಾಡುವ ಎಲ್ಲ ಕೆಲಸಗಳು ಕೂಡ ಒಂದೊಂದು ರೀತಿಯಿಂದಲೂ ಅದು ಭಗವಂತನ ಪೂಜೆ ಅಂತ ಗೊತ್ತಾಗಲಿಕ್ಕೆ ಕೃಷ್ಣನ ಘಟನೆಗಳು ಕಾರಣ ಆಯಿತು ಅಂದರೆ ಆರಂಭದ ಹಂತದಲ್ಲಿ ಕೃಷ್ಣ ಅಂದರೆ ಆ ಕಾಲದಲ್ಲಿ ಮಾತ್ರ ಇದ್ದವನು ಅಂತ. 106 ವರ್ಷ ಕೃಷ್ಣ ಕಂಡ ಸಂಗತಿ ಅದಕ್ಕಿಂತ ಹಿಂದೆ ಇರಲಿಲ್ಲ, ಮತ್ತು ಈಗ ಇಲ್ಲ ಅನ್ನುವ ಅರ್ಥ ಅಲ್ಲ. ಅದು ಯಾವಾಗಲೂ ಇರುವಂಥದ್ದು, ಯಾವಾಗಲೂ ನಮಗೆ ಬಯಸಿದವನಿಗೆ ಈಗಲೂ ಈ ಕ್ಷಣವೂ ಕೂಡ ನಿಂತು ಕಾಣಿಸಿಕೊಳ್ಳಬಲ್ಲಂತಹ ರೂಪ ಅದು. ಹಾಗಾಗಿ ಭಗವಂತನ ಚಿಂತನೆ ಅನಾದಿನಿತ್ಯವಾದದ್ದು. ಅವನು ಎಲ್ಲವನ್ನೂ ಸರ್ವನಾಮ ಸ ವಿಶ್ವರೂಪ, ವಿಶ್ವದ ಪ್ರತಿಯೊಂದು ವಸ್ತುವಿನಲ್ಲೂ ಅವನಿದ್ದಾನೆ ಅಂತ ಅವರೇ ಚಿಂತಿಸಿ ಆ ಮರಗಳನ್ನು ಕಡಿಲಿಕ್ಕೆ ಬಂದಾಗ ಮಾರಿಷ ಅನ್ನುವ ಹೆಣ್ಣು ಮಗಳನ್ನು ಈ ಕಾಡು ನಿಮಗೆ ಬೆಳೆಸಿಕೊಟ್ಟಿದೆ ಅಂತ. ಇದು ಎಲ್ಲಿಂದ ಬಂತು ಅಂತಂದರೆ, ಕಂಡು ಅನ್ನುವಂತಹ ಒಬ್ಬ ಋಷಿ ತಪಸ್ಸು ಮಾಡುವ ಮಧ್ಯದಲ್ಲಿ ಪ್ರಮ್ಲೋಚ ಅನ್ನುವ ಅಪ್ಸರೆಯ ಮೋಹಕ್ಕೆ ಒಳಗಾಗಿ 9 ದಿನಗಳನ್ನು ಕಳೆದೆ ಅಂತ ಅಂದುಕೊಂಡು 9,000 ವರ್ಷಗಳನ್ನು ಕಳೆದಾದ ಮೇಲೆ ಒಂದು ದಿವಸ ಗಡಿಬಿಡಿಯಲ್ಲಿ ಸಾಯಂಕಾಲ ನಾನು ಸಂಧ್ಯೆಗೆ ಹೊರಡಬೇಕು ಅಂತ ನಿಂತಾಗ ಅವಳು ಒಂಥರ ಮಿಸು ನಗುತ್ತಾಳೆ. ನಕ್ಕಾಗಿ ಏನು ಅಂತ ಕೇಳಿದರೆ, ನೀವು 9,000 ವರ್ಷ ಇಲ್ಲದ ಯೋಚನೆ ಇವತ್ತಿಷ್ಟು ಪಕ್ಕ ಬಂತು ಅಂದರೆ ಏನು ಅಂತ ಯೋಚನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ತಾನು ಕಳೆದ ಸಂಗತಿಗಳು, ಸಂಧ್ಯೆಗಳು ಕಳೆದದ್ದು, ಉಪಾಸನೆಗಳ ಮಾತುಗಳೆಲ್ಲ ಮೀರಿ ಹೋದದ್ದು ಯೋಚಿಸಿ ತಕ್ಷಣ ಕೋಪಿಷ್ಠರಾಗಿ ಶಪಿಸಲಿಕ್ಕೆ ಅಂತ ಹೊರಟಾಗ ಗಡಗಡೆನೆ ನಡುಗಿದವಳನ್ನು ಕಂಡು, ನೀನು ಇನ್ನೊಂದು ಕ್ಷಣ ಇಲ್ಲೇ ಇದ್ದರೆ ಮತ್ತೆ ಶಪಿಸೇ ಬಿಡ್ತೇನೆ, ಹೊರಟು ಹೋಗು ಅಂತ ಕಳಿಸಿಬಿಡ್ತಾರೆ. ಹಾಗೆ ಹೋಗುವ ಆ ಅಪ್ಸರಸೆ ಆಕಾಶ ಮಾರ್ಗದಲ್ಲಿ ಹೋಗುವಾಗ ತನ್ನ ಹೊಟ್ಟೆಯಲ್ಲಿದ್ದ ಗರ್ಭವೆಲ್ಲವೂ ಕೂಡ ಮೈಯ ಬೆವರಾಗಿ ಈ ಕಾಡಿನ ಮೇಲೆ ಚೆಲ್ಲಿ ಹೋಯಿತು. ಆ ಮರಗಳೆಲ್ಲ ಅದನ್ನು ಬಹಳ ಜಾಗ್ರತೆಯಾಗಿ ಇದು ನಮಗೆ ಬೇಕಾದ ಮಗು ಅಂತ ಭಾವಿಸಿ ಅದನ್ನು ಸಂಗ್ರಹಿಸಿ ಇಟ್ಟುಕೊಂಡದ್ದನ್ನು ನನ್ನ ಕಿರಣಗಳಿಂದ ಪೋಷಿಸಿ ನಾನು ಬೆಳೆಸಿಕೊಟ್ಟಿದ್ದೇನೆ, ಇವಳೇ ಮಾರಿಷ ಅಂತ ಅವರಿಗೆ ಒಪ್ಪಿಸ್ತಾನೆ. ಒಪ್ಪಿಸಿದಾಗ ಅವರು ಅದನ್ನು ಒಪ್ಪಿಕೊಂಡು ಮದುವೆಯಾಗಿ ಆ ಮಾರಿಷೆಯ ಮಗನಾಗಿ ಹುಟ್ಟುವವನೇ ದಕ್ಷ. ಹಿಂದಿನ ಸ್ವಯಂಭುವ ಮನ್ವಂತರದಲ್ಲಿ ಇದೇ ದಕ್ಷ ಒಮ್ಮೆ ಹುಟ್ಟಿದ್ದ. ದೇವತೆಗಳು ಮತ್ತೆ ಮತ್ತೆ ನಿರಂತರ ಹುಟ್ಟುತ್ತಾ ಇರ್ತಾರೆ. ಮಥನ ಮಾಡುವಾಗ ಒಮ್ಮೆ ಹುಟ್ಟುತ್ತಾನೆ ಚಂದ್ರಮಾ ಮನಸೋ ಜಾತಃ ಅಂತ ಭಗವಂತನ ವಿಶ್ವರೂಪದಿಂದ ಮನಸ್ಸಿನಿಂದ ಉದಿಸಿ ಬರ್ತಾನೆ. ಅತ್ರಿಯ ಮಗನಾಗಿ ಮತ್ತೊಮ್ಮೆ ಸೋಮಂ ದುರ್ವಾಸ ಸಂಚೈವ ಅನ್ನುವ ಮಾತುಗಳಲ್ಲಿ ಹೇಳುವಾಗ ಅತ್ರಿಯ ಮಗನಾಗಿ ಬರ್ತಾನೆ. ಅತ್ರಿಯ ನೇತ್ರದಿಂದ ಹುಟ್ಟಿ ಬರುವಂತಹ ಕಥೆ ಒಂದು ಬರುತ್ತೆ. ಹೀಗೆ ದೇವತೆಗಳಿಗೆ ಹಲವು ಬಾರಿ ಹುಟ್ಟಿರುತ್ತೆ. ನೀವೇನ್ರಿ ಪುರಾಣದಲ್ಲಿ ಒಂದೊಂದು ಸರ್ತಿ ಒಂದೊಂದು ಹೇಳ್ತೀರಿ ಅಂದರೆ ಅವರು ನಮಗೆ ಇರುವ ಕಾಲ ನಾವಿಷ್ಟೇ 100 ವರ್ಷದ ಯೋಚನೆಯನ್ನು ಮಾತಾಡಿಕೊಂಡು ಹೆಚ್ಚಂದರೆ ನಮಗೆ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ 2,000 ವರ್ಷಕ್ಕಿಂತ ಆಚೆಗೆ ಈ ಜಗತ್ತೊಂದು ಇತ್ತು ಅಂತಲೇ ಗೊತ್ತಾಗದೆ ಬರೀ ಇನ್ನೂ ನಾವು ಅಷ್ಟರ ನಂತರನೇ ಈ ಜಗತ್ತಿನ ಎಲ್ಲ ಬೆಳವಣಿಗೆ ನಾಗರಿಕತೆಗಳು ಕಂಡದ್ದು ಅಂತ ಭ್ರಮಿಸಿ ಮಾತಾಡೋರಿಗೆ ಇದು ಅರ್ಥ ಆಗಲಿಕ್ಕೆ ಮತ್ತೆ 10 ಜನ್ಮ ಬೇಕು. ಆದರೆ ಪ್ರಾಚೀನರ ಚಿಂತನೆಯಲ್ಲಿ ನಾವು 5,000 ವರ್ಷದ ಹಿಂದಿನ ಮಹಾಭಾರತದ ಇತಿಹಾಸದ ಕುರುಹುಗಳು ಇವತ್ತಿಗೆ ಸಿಗುವುದನ್ನು ಯೋಚನೆ ಮಾಡಿದ ಮೇಲೂ ಇನ್ನೂ ದಡ್ಡತನದಿಂದ ಅದೇ ಪಠ್ಯದಲ್ಲಿ ಕಂಡ ಸಂಗತಿಗಳೇ ಸತ್ಯ ಅಂತ ಬರೆದೇ ಎಮ್ಮೆಗಳಾಗಬೇಕಾದ ಸ್ಥಿತಿಯಲ್ಲಿ ಇರುವಾಗ ನಾವು ಸತ್ಯವನ್ನು ಅರುಹುವುದಾದರೂ ಎಂತೂ ತಿಳಿಯುವುದಾದರೂ ಎಂತೂ ಅದನ್ನು ಅರ್ಥೈಸಿಕೊಳ್ಳುವುದು ಇನ್ನೂ ದೂರದ ಮಾತು. ಆದರೆ ಋಷಿಗಳಿಗಿರುವ ದೀರ್ಘಕಾಲದ ಪ್ರಜ್ಞಾವಂತಿಕೆಯ ಹಿಂದೆ ಅವರು ಇದನ್ನೆಲ್ಲ ಸುಲಭದಲ್ಲಿ ಅರ್ಥೈಸಿಕೊಂಡು ಭಗವಂತನಿಗೆ ಶರಣಾಗಿ ಇದನ್ನೆಲ್ಲ ಯೋಚಿಸಿ ಮಾತನಾಡುವವರು. ಹಾಗಾಗಿ ದಕ್ಷ ಒಂದು ಬಾರಿ ಹುಟ್ಟಿದವನು ಮತ್ತೆ ಈಗ ವೈವಸ್ವತ ಮನ್ವಂತರದ ಆರಂಭದಲ್ಲಿ ಈ ವಾರ್ಕ್ಷಿಯ ಅಥವಾ ಮಾರಿಷೆಯ ಮಗನಾಗಿ ಹುಟ್ಟಿ ಬಂದು 60 ಮಕ್ಕಳನ್ನು ಪಡೀತಾರೆ. ಅದರಲ್ಲಿ ದಶಧರ್ಮಾಯ 6ನೆಯ ಅಧ್ಯಾಯ ಪೂರ್ತಿ ಅದನ್ನು ಒಮ್ಮೆ ಓದಿದರೆ ಕಣ್ಣು ಮುಚ್ಚಲಿಕ್ಕಾಗದಷ್ಟು ಸಂತತಿಗಳ ವಿವರವನ್ನು ಅದು ಕೊಡ್ತಾ ಹೋಗುತ್ತೆ. ಅಲ್ಲಿದ್ದ 10 ಹೆಣ್ಣು ಮಕ್ಕಳಲ್ಲಿ ಪ್ರತ್ಯೇಕವಾಗಿ ಹುಟ್ಟಿದ ಇಡೀ ಜಗತ್ತಿನ ಬಗೆಬಗೆಯ ಪರಂಪರೆಗಳನ್ನೆಲ್ಲವನ್ನು ಕೂಡ ಅದು ನಿರೂಪಣೆ ಮಾಡುತ್ತೆ. ಅಲ್ಲಿಂದ ಅಂದರೆ ಸಂತತಿಯ ವಿವರವನ್ನು ಹೇಳುವಾಗ ಅದರಲ್ಲಿ ಅದಿತಿಯ ಮಗನಾಗಿ ಹುಟ್ಟಿದ ತ್ವಷ್ಟೃ ಒಬ್ಬ, ಅಂದರೆ ವಿವಸ್ವಂತನ ಕಥೆ ಹಿಂದೆ ಹೇಳಿದ್ರು. ತ್ವಷ್ಟೃವಿನ ಕಥೆಯನ್ನು ಹೇಳ್ತಾ ತ್ವಷ್ಟೃವಿಗೆ ತ್ವಷ್ಟುಹು ದೈತ್ಯಾನುಜಾ ಭಾರ್ಯ ರಚನಾ ನಾಮ ಕನ್ಯಕಾ. ತ್ವಷ್ಟುವಿಗೆ ದೈತ್ಯರ ತಂಗಿ ಒಬ್ಬಳಿದ್ಲು ರಚನಾ ಅಂತ. ಅವಳನ್ನು ಮದುವೆ ಮಾಡಿಸ್ತಾರೆ. ಆ ಹೆಂಡತಿಯಲ್ಲಿ ಸನ್ನಿವೇಶ ಮತ್ತು ವಿಶ್ವರೂಪ ಅನ್ನುವ 2 ಮಕ್ಕಳು ಹುಟ್ಟುತ್ತಾರೆ. ಆ 2 ಮಕ್ಕಳು ಕೂಡ ತಂದೆಯಿಂದ ಚೆನ್ನಾಗಿ ಶಿಕ್ಷಿತರಾಗಿ ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ಪಡೆದು ಬೆಳೆದಿರ್ತಾರೆ. ಒಂದು ಪ್ರಸಂಗದಲ್ಲಿ ಇಂದ್ರ ತನ್ನ ರಾಜ್ಯಭಾರವನ್ನು ಅಂದರೆ ದೇವತೆಗಳ ಒಂದು ದೊಡ್ಡ ಸಮಾಲೋಚನೆಯನ್ನು ನಡೆಸ್ತಾ ಇರುವ ಮಧ್ಯದಲ್ಲಿ ವಾಚಸ್ಪತಿಂ ಮುನಿವರಂ ಸುರಾಸುರ ನಮಸ್ಕೃತಂ ನೋಚ್ಚಚಾಲ ಆಸನಾತ್ ಇಂದ್ರ ಪಶ್ಯನ್ನಪಿ ಸಮಾಗತಂ.
ನ ಉಚ್ಚಚಾಲ. ಕುಳಿತು ಮಾತಾಡ್ತಾ ಇದ್ದ. ಬೃಹಸ್ಪತ್ಯಾಚಾರ್ಯರು ಸಭಾಂಗಣವನ್ನು ಪ್ರವೇಶಿಸಿದರು. ನೋಡಿಯೂ ಕೂಡ ಯಾವುದೋ ಒಂದು ಕ್ಷಣದ ಗಡಿಬಿಡಿಯಲ್ಲಿ ಗಮನಿಸದಂತೆ ಆ ಮಾತು ಮುಗಿಸಿ ಆಮೇಲೆ ಅವರನ್ನು ಎದುರಿಸೋಣ, ಅವರನ್ನು ಬರಮಾಡಿಕೊಳ್ಳೋಣ ಅಂತ ಅಂದುಕೊಂಡು ಸುಮ್ಮನಾದ. ಅವರು ಎಂಥವರು ಅಂತ ಹೇಳ್ತಾರೆ, ಸುರವರಂ. ನಾವು ಹೇಳುವಾಗ ಸುರಗುರುಹು ಶೇಷಶ್ಚ ಶಯ್ಯಾ ಪುನಃ ಅಂತ ನಿತ್ಯ ನೆನಪಿಸಿಕೊಳ್ಳುವಂತಹ ಅಂತಹ ದೊಡ್ಡ ಸ್ಥಾನದಲ್ಲಿರುವವರು. ಅಂತಹ ವಾಚಸ್ಪತಿಗಳಾದಂತಹ ಬೃಹಸ್ಪತ್ಯಾಚಾರ್ಯರನ್ನು ಅವಮಾನಿಸಿದ ಅಂತ ಭಾವಿಸಿ ಸ್ವತಃ ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದ ಮರೆಯಾಗಿ ಬಿಟ್ಟರು. ಮರೆಯಾದದ್ದು ಇಂದ್ರನಿಗೆ ಆ ಒಂದು ಕ್ಷಣದಲ್ಲಿ ಆದ ಒಂದು ದುಸ್ಥಿತಿ, ಮನಸ್ಸಿನಲ್ಲಿ ಮರೆವು. ಮರುಕ್ಷಣದಲ್ಲಿ ತಾನೇನು ತಪ್ಪು ಮಾಡಿದೆ ಅಂತ ಅರ್ಥ ಆಗಿ ಕೂಡಲೇ ಓಡಿದ. ಸಭೆಯನ್ನು ಎಲ್ಲ ತ್ಯಾಗ ಮಾಡಿ ಓಡಿದವರ ಹಿಂದೆ. ಎಷ್ಟು ಹುಡುಕಾಡಿದರೂ ಮತ್ತೆ ಬೃಹಸ್ಪತ್ಯಾಚಾರ್ಯರ ದರ್ಶನವನಿಗೆ ಆಗಲೇ ಇಲ್ಲ. ಆದರೆ ಈ ದೈತ್ಯರ ಇಂಟರ್ಪೋಲ್ ಎಷ್ಟು ಜೋರಾಗಿರುತ್ತೆ ಅಂದರೆ, ಅವರು ಬೃಹಸ್ಪತ್ಯಾಚಾರ್ಯರು ದೇವಲೋಕವನ್ನು ಸಭಾವನ್ನು ತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಇಡೀ ಪುಂಡ ಸೈನ್ಯವು ಇದ್ದಕ್ಕಿದ್ದಂತೆ ದೇವತೆಗಳ ಮೇಲೆ ದಾಳಿ ಮಾಡಿ ಅವರ ಎಲ್ಲ ಸಂಪತ್ತನ್ನು ಕೂಡ ದೋಚಲಿಕ್ಕೆ ಶುರು ಮಾಡಿತು. ದೇವತೆಗಳು ಕಂಗಾಲಾದರು. ಕೂಡಲೇ ಹೋಗಿ ಚತುರ್ಮುಖನನ್ನು ಪ್ರಾರ್ಥನೆ ಮಾಡಿದರು. ನಾವು ಹೀಗೊಂದಾಗಿದೆ, ನಮಗೆ ಎದುರಿಸಲಿಕ್ಕೆ ಏನೂ ಶಕ್ತಿ ಇಲ್ಲ ಅಂತಾಗಿದೆ ಅಂತ. ಆಗ ಅವರು ಹೇಳ್ತಾರೆ, ನೀವು ಅಭದ್ರಂಕೃತ, ನೀವು ಖಂಡಿತ ದೊಡ್ಡ ತಪ್ಪು ಮಾಡಿದ್ದೀರಿ. ಯಾಕೆಂದರೆ ಗುರುಸ್ಥಾನವನ್ನು ಅವಮಾನಿಸಿದರೆ ಯಾವತ್ತೂ ಕೂಡ ಅವನು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡದೇ ಹೋದಾಗ ದೇವತೆಗಳಾದರೂ ಕೂಡ ತಮ್ಮ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಸಿಕೊಡಲಿಕ್ಕೆ ಬೇಕಾದದ್ದು ಒಂದು ಗುರುಸ್ಥಾನದಿಂದ ನಿಂತು ಅವರು ಆದೇಶ ಮಾಡಿ ಮಂತ್ರಗಳಿಂದ ರಕ್ಷಣೆಯನ್ನು ಕೊಟ್ಟರೆ ಮಾತ್ರ ಆಗುವಂಥದ್ದು ಅಂತ. ಹೀಗೆ ಸರಿ, ಹಾಗಿದ್ರೆ ಈಗ ನಿಮಗೆ ತಕ್ಷಣಕ್ಕೆ ಒಬ್ಬರು ಗುರುಗಳು ಬೇಕು, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳ್ತೇನೆ ಅಂತ ಹೇಳಿ ವಿಶ್ವರೂಪಾಚಾರ್ಯರ ಪರಿಚಯವನ್ನು ಮಾಡಿಕೊಡ್ತಾರೆ. ಇದರ ಮಧ್ಯದಲ್ಲಿ ದಕ್ಷನಿಗೆ ಮುಂದೆ ಸಂತತಿ ಬೆಳೆಸುವ ಹೊಣೆಗಾರಿಕೆಯನ್ನು ಕೊಟ್ಟದ್ದಕ್ಕಾಗಿ ಅವನು 10,000 ಹರಿಯಶ್ವರು ಅನ್ನುವಂತಹ ಮಕ್ಕಳನ್ನು ಪಡೀತಾನೆ. ಅವರ ಸಂವಾದ ಬಹಳ ಚೆನ್ನಾಗಿದೆ. ನಾರದರ ಜೊತೆಗೆ ಅನೇಕ ಕೂಟದ ಮಾತುಗಳನ್ನು ಅಲ್ಲಿ ಆಡ್ತಾರೆ. ನೀವು ಸೃಷ್ಟಿಗೆ ಅಂತ ಹೊರಟಾಗ ಅವರಲ್ಲಿ ಸಿಂಧೂ ನದಿ ಹರಿದು ಬರುವ ಸಮುದ್ರದ ಬಳಿ ಸೇರುವ ಒಂದು ನಾರಾಯಣ ತೀರ್ಥ ಅಂತ, ಇವತ್ತದು ಕರಾಚಿಯಲ್ಲಿರುವಂತಹದ್ದು, ಅದರಲ್ಲಿ ಮಿಂದು ತಪಸ್ಸಿಗೋಸ್ಕರ ಅಂತ ಸಿದ್ಧ ಆಗುವಾಗ ಅವರಿಗೆ ಆ ಮುಳುಗಿ ಎದ್ದಾಗಲೇ ಒಂದು ಅತ್ಯಾನಂದ ಆಗಿ ವೈರಾಗ್ಯದ ಭಾವ ಬರುತ್ತೆ. ಅದಕ್ಕೆ ಸರಿಯಾಗಿ ನಾರದರು ಅಲ್ಲಿಗೆ ಬಂದು ಅನೇಕ ಉಪದೇಶಗಳನ್ನು ಮಾಡಿ, ನೀವು ಸೃಷ್ಟಿ ಮಾಡಬೇಕು ಅಂತ ಇಷ್ಟು ತಂದೆಯ ಆದೇಶ ಅಂತ ಹೇಳಿ ಹೊರಡ್ತಾ ಇದ್ದೀರಿ. ಸೃಷ್ಟಿ ಮಾಡುವ ಮುನ್ನ ಮಾಯ ಅಂದರೆ ಏನು ಅಂತ ಗೊತ್ತಾ? ಜನ್ಮ ಕರ್ಮಗಳು ಹೇಗಿರುತ್ತವೆ ಅಂತ ಗೊತ್ತಾ? ಈ ಜಗತ್ತಿನ ಸ್ಥಿತಿಗತಿಗಳಲ್ಲಿ ಎಷ್ಟು ತತ್ವಗಳಿವೆ ಅಂತ ಗೊತ್ತಾ ಅಂತ ಹೀಗೊಂದು ಇಷ್ಟುದ್ದದ ಪ್ರಶ್ನೆಗಳನ್ನು ಮಾಡ್ತಾರೆ. ಇದನ್ನು ತಿಳಿಯದೆ ನೀವು ಸೃಷ್ಟಿ ಮಾಡಲಿಕ್ಕೆ ಹೋಗಿ ಏನು ಉಪಯೋಗ? ಹೌದಲ್ವಾ? ಇದನ್ನು ತಿಳಿಯದೆ ನಾವು ಸೃಷ್ಟಿ ಮಾಡುವುದು ಹೇಗೆ? ಹಾಗಾದರೆ ಇದಕ್ಕೆ ದಾರಿ ಇದೆ ಅಂತ ಹೇಳಿ ಭಗವಂತನ ಚಿಂತನೆ ಮಾಡಿದರೆ ನಿಮಗೆ ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತೋ ಅಂಥದ್ದನ್ನು ಏನು ವಿಜ್ಞಾತೇನ ಸರ್ವವಿಧಂ ವಿಜ್ಞಾತಂ ಭವತಿ ಅಂತ ತಲೆಯೊಳಗೆ ವಿಷಯವನ್ನು ಹಾಕಿದ ತಕ್ಷಣವೇ ಅದನ್ನು ಹಿಡ್ಕೊಂಡು ಸೀದಾ ತಪಸ್ಸಿಗೆ ಹೊರಟೋದ್ರು. ಬರ್ತಾರೆ ಅಂತ ಕಾದವನಿಗೆ ದಕ್ಷನಿಗೆ ಉತ್ತರವೇ ಇಲ್ಲ. ಕಳಿಸಿದ್ದು ಮಾತ್ರ, ಮರಳಿ ಉತ್ತರ ಬರದೇ ಇದ್ದಾಗ ಆಮೇಲೆ ಗೊತ್ತಾಯಿತು ನಾರದರು ಭೇಟಿಯಾಗಿದ್ದಾರೆ ಅಂತ. ಸರಿ ಆಗಲಿ ಅಂತ ಮತ್ತೆ ಶಬಲಾಶ್ವರು ಅಂತ ಮತ್ತೆ 1000 ಜನ ಮಕ್ಕಳನ್ನು ಪಡೆದು ಅವರಿಗೆ ಆದೇಶ ಮಾಡಿ ಕಳಿಸ, ನೀವು ಈ ಜಗತ್ತಿನ ಸಂತತಿಯನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಎಲ್ಲ ಕೆಲಸ ಮಾಡಬೇಕು ಅಂತ. ಅವರು ಹೋದಾಗ ಯಥಾಪ್ರಕಾರ ಅಲ್ಲೇ ಮತ್ತೆ ಯಥಾಪ್ರಕಾರ ನಾರದರು ಸಿಕ್ಕಿ ಅವರು ಕೂಡ ಅಣ್ಣಂದರು ಹೋದ ದಾರಿಯನ್ನೇ ಹಿಡ್ಕೊಂಡು ಹೊರಟೋದ್ರು ಅಂತ. ಹೀಗೆ ಕೆಲವೊಂದು ಸರ್ತಿ ಒಬ್ಬರ ಹಿಂದೆ ಒಬ್ಬರು ಹಿಡ್ಕೊಂಡು ಹೋದ್ರು ಅಂತಂದಾಗ ಮತ್ತೆ ಬರುವುದು ಕಷ್ಟ ಆಗುತ್ತೆ. ಅದರಿಂದಾಗಿ ತಮ್ಮಂದ್ರನ್ನು ಅಣ್ಣಂದ್ರನ್ನು ಹುಡುಕ್ಲಿಕ್ಕೆ ಕಳಿಸಬಾರ್ದು ಅಂತ ಒಂದು ಹೀಗೆ ಲೋಕದಲ್ಲಿ ಪ್ರಥೆ ಬಂತು ಅಂತ ಒಂದು ಮಾತಾಡ್ತಾರೆ. ಯಾವಾಗ ಈ ರೀತಿ ಶಬಲಾಶ್ವರು ಹರಿಯಶ್ವರು ಇಬ್ಬರೂ ಕೂಡ ಪ್ರೌರಜನ ಅಂದರೆ ಸನ್ಯಾಸವನ್ನು ತೆಗೆದುಕೊಂಡು ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿಯ ಕಡೆಗೆ ತೆರಳಿದರೂ ಕೋಪ ಬಂತು ದಕ್ಷನಿಗೆ. ಸಿಟ್ಟಿನಿಂದ ತ್ವಂತು ಕೃತ್ತನಯಾನಾಂ ತ್ವಂ ಅಭದ್ರಂ ಅಚರಃ ಪುನಃ ತಸ್ಮಾದ್ ಲೋಕೇಶು ತೇ ಮೂಢ ನ ಭವೇತ್ ಭ್ರಮತಃ ಪದಂ. ನನ್ನ ಸೃಷ್ಟಿಯ ಆಲೋಚನೆಗೆ ನೀನು ಹುಳಿ ಹಿಂಡಿ ನನ್ನ ಎಲ್ಲವನ್ನು ಕೂಡ ಹಾಳು ಮಾಡಿದ್ದಿ. ನೀನು ಮಾಡಿದ್ದು ಸರಿ ಇಲ್ಲ, ನೀನು ಮಾಡಿದ ತಪ್ಪು. ಅವರಿಗೆ ಅನುಕೂಲ ಆಗಿರಬಹುದು,
ಅಭದ್ರಂ ಅಚರಃ, ನೀನು ತಪ್ಪು ಮಾಡಿದ್ದು. ಯಾಕೆಂದರೆ ನನಗೆ ಸೃಷ್ಟಿಗೋಸ್ಕರ ಕೊಟ್ಟ ಆದೇಶವನ್ನು ನಾನು ಪಾಲಿಸ್ಲಿಕ್ಕೆ ಹೊರಟದ್ದನ್ನೇ ನೀನು ಕಂಗೆಡಿಸಿ ಬಿಟ್ಟಿ ಅಲ್ವಾ. ಅದರಿಂದಾಗಿ ಲೋಕದಲ್ಲಿ ನಿನಗೆ ಈ ಹೆಸರು ಅನ್ನೋದು ಹಾಳಾಗಲಿ, ನಿನ್ನ ವಿಷಯದಲ್ಲಿ ನಿನ್ನನ್ನು ದುರುಪಯೋಗ ಮಾಡಿಕೊಳ್ಳಿ ಹೆಸರನ್ನು, ನಿನಗೊಂದು ಸ್ಥಿರವಾದ ಸ್ಥಾನ, ಇಡೀ ಭ್ರಮತಃ ಇಡೀ ಊರು ಜಗತ್ತು ಸುತ್ತುತ್ತಾ 3 ಲೋಕ ಸಂಚಾರಿಯಾಗಿ ನಿನಗೊಂದು ಶಾಶ್ವತವಾದ ಸ್ಥಳ ಅಂತ ಸಿಗದೆ ಓಡಾಡುವಂತಾಗಲಿ ಅಂತ ಹೀಗೆ ಶಪಿಸಿದ ಅಂತ. ಅದು ಗುಣವೇ. ಎಲ್ಲೂ ಕೂಡ ಅಸಂಗತವಾದ ಸಂಗತಿಯನ್ನು ಅವರು ಮಾತಾಡುವುದೇ ಇಲ್ಲ. ಕಂಸನ ಹತ್ರ ಬಂದು ಹೇಳಿದ್ರಲ್ವಾ ಅಂತ ನಮಗೆ ಮುಂದೆ ಕಥೆಯಲ್ಲಿ ಬರುತ್ತೆ. ಆದರೆ ಎಲ್ಲಿ ಅವರು ಮಾತಾಡಿದ್ರು ಅದು ಯಾರಿಗೆ ಯಾವ ನ್ಯೂಸ್ ಅಗತ್ಯ ಇದೆಯೋ ಅದನ್ನು ಅವ್ರಿಗೆ ಕೊಡ್ತಾ ಇದ್ರು. ಅಗತ್ಯ ಇಲ್ಲದ ನ್ಯೂಸೆನ್ಸ್ಗಳನ್ನು ಯಾರ ತಲೆಯಲ್ಲೂ ಹಾಕ್ತಾ ಇರಲಿಲ್ಲ. ಜಗತ್ತಿನ ಅತ್ಯಂತ ಸ್ವಚ್ಛವಾದ ಪತ್ರಕರ್ತ ಅಥವಾ ಸ್ವಚ್ಛವಾದ ಸುದ್ದಿವಾಹಕ ಅಂತಂದರೆ ಅದು ನಾರದರು. ಆದರೆ ಲೋಕದಲ್ಲಿ ಅವರ ಬಗ್ಗೆ ತಪ್ಪು ತಿಳಿದು ನಾರದ ಅನ್ನುವ ಶಬ್ದದ ಅರ್ಥವನ್ನಾದರೂ ತಿಳಿದಿದ್ದರೆ ನಾವು ಆ ಮಾತುಗಳನ್ನು ಆಡ್ತಿರಲಿಲ್ಲ. ಮನುಷ್ಯನಿಗೆ ಅಗತ್ಯ ಇರುವ ನಾರ ಅಂದರೆ ತಿಳುವಳಿಕೆ ಅಂತ ಅರ್ಥ. ಸರಿಯಾದ ತಿಳುವಳಿಕೆಯನ್ನು ಅಂತರಂಗದಿಂದ ಕೊಟ್ಟು ನಮ್ಮನ್ನು ಒಳ್ಳೆಯ ಗುರುವಿನ ಕಡೆಗೆ ಸಾಗಿಸುವಂತಹ ಒಂದು ಕೈ ಹಿಡಿಯುವ ಶಕ್ತಿ ಅಂತ ಆಗಿದ್ದರೆ ಅದು ನಾರದರು. ಹಾಗಾಗಿ ನಾರದರ ಬಗ್ಗೆ ಲೋಕದಲ್ಲಿ ಪ್ರಥೆ ಇದ್ದರೆ ದುಷ್ಟರು ಹಾಗೆ ಮಾತಾಡಿಕೊಳ್ತಾರೆ ಅವರ ಸಾಧನೆಗೋಸ್ಕರ. ಇನ್ನೂರು ಒಂದು ಕಡೆಗೆ ನಿಲ್ಲುವುದಿಲ್ಲ ಅಂದರೆ ಎಲ್ಲೆಲ್ಲಿ ಸಜ್ಜನರು ಏನೇನು ಒಳಿತಿನ ಚರ್ಚೆಯನ್ನು ಚಿಂತನೆ ನಡೆಸ್ತಾರೋ ಅಲ್ಲೆಲ್ಲ ಬಂದು ಭಗವಂತನ ನಾಮಸ್ಮರಣೆ ಮಾಡುವ ಮೂಲಕ ಆ ಸ್ಥಳಕ್ಕೆ ಪಾವಿತ್ರ್ಯವನ್ನು ಒಡ್ಡಿ ತನ್ನ ಸ್ಪರ್ಶದಿಂದ ಪ್ರಭಾವದಿಂದ ಅಲ್ಲಿಗೆ ಬೆಳಕನ್ನೇ ಚೆಲ್ಲೋರಾದ್ರಿಂದಾಗಿ ಅದು ಅವರಿಗೆ, ಯಾಕೆಂದರೆ ಭಗವಂತನು ಶಯಾನು ಯಾತಿ ಸರ್ವತಃ, ಎಲ್ಲೆಡೆ ಭಗವಂತ ಸುತ್ತುತ್ತಾನೇ ಇರ್ತಾನೆ. ಅವನು ಮಲಗಿರ್ತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಓಡಾಡ್ತಾ ಇರ್ತಾನೆ. ಹೆಸರಿಗೆ ಮಾತ್ರ ಯೋಗ ನಿದ್ದೆ ಅಂತ. ಅವನು ನಿದ್ದೆ ಮಾಡಿದರೆ ನಮ್ಮ ಕತೆ ಏನು, ನಮಗೂ ಚಿರ ನಿದ್ದೆ ಆಗ್ತಿತ್ತು. ಆದರೆ ಭಗವಂತನ ಎಚ್ಚರವನ್ನು ನಿರಂತರ ಹೊತ್ತು ಊರಿರಿ ತಿರುಗುವಂತಹ ನಾರದರಿಗೆ ಅದೇನು ವಿಶೇಷವಾದ ದೋಷ ಅಂತ ಅನ್ನಿಸ್ಲಿಲ್ಲ. ಅವರು ಸಹಜವಾಗಿ ಅದನ್ನು ತಗೊಂಡು ಅಲ್ಲಿಂದ ಹೊರಟು ಹೋದರು. ಆದರೆ ಈ ದೈತ್ಯರ ಬೆಳವಣಿಗೆಯನ್ನು ಬೃಹಸ್ಪತ್ಯಾಚಾರ್ಯ ಇಲ್ಲದೇ ಇರುವುದನ್ನು ಏನೇನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾದಾಗ ದೇವತೆಗಳು ಕೊನೆಗೆ ಚತುರ್ಮುಖನ ಬಳಿಗೆ ಬಂದಾಗ ವಿಶ್ವರೂಪನನ್ನು ಪ್ರಾರ್ಥಿಸ್ತಾರೆ. ವಿಶ್ವರೂಪ ಅಲ್ಲಿ ಬಂದು ಹೇಳುತ್ತಾನೆ, ಅಂದರೆ ಅವರು ಕೇಳಿಕೊಳ್ಳುತ್ತಾರೆ, ನೀವಲ್ಲದೆ ನಮಗೆ ಯಾರೂ ಕೂಡ ಇನ್ನೂ ಈ ಸ್ಥಾನವನ್ನು ತುಂಬುವವರಿಲ್ಲ, ನಮಗೆ ಪುರೋಧಸ್ ಅಂದರೆ ಪುರೋಹಿತರಾಗಿ ನೀವು ಕಾರ್ಯವನ್ನು ನಿರ್ವಹಿಸಬೇಕು ಅಂತ. ಆಗ ಅವರು ಹೇಳುವ ಮಾತು, ಕಥಂ ವಿಗೃಹ್ಯಂ ನ ಕರೋಮ್ಯಧೀಶ್ವರ ಪುರೋಧಸ್ ಪೌರೋಧಸಂ ಹೃಷ್ಯತಿ ಏನ ದುರ್ಮತಿ. ನೀವು ದೊಡ್ಡವರು, ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೈಃ ಅರ್ಥೈಶ್ಚ ಸಾಧಯೇ. ನೀವು ಹೇಳಿದ ಮೇಲೆ ದೊಡ್ಡವರು, ನೀವು ಹೇಳಿದ್ದನ್ನು ಮಾಡಬೇಕು, ನಾನು ಮಾಡುತ್ತೇನೆ. ಆದರೆ ಈ ಕೆಲಸ ಅನ್ನೋದು ತುಂಬ ಕಷ್ಟದ್ದು. ಯಾಕೆಂದರೆ ವಿಗರ್ಹ್ಯಂ, ಸಂಪತ್ತಿನ ಹಿಂದೆ ಬಿದ್ದಾಗ ಮನಸ್ಸು ಅಲ್ಲಿಗೇ ಚಲಿಸಿ ಎಲ್ಲ ಆಚರಣೆಗಳು ಕೂಡ ಕೇವಲ ಅದೊಂದು ರೂಢಿಯಾಗತ್ತೆ ಹೊರತು ಅದರಲ್ಲಿ ಒಂದು ನೆಮ್ಮದಿ, ಅದರಲ್ಲೊಂದು ಪ್ರಾರ್ಥನೆ, ಅದರಲ್ಲೊಂದು ಸತ್ಯ, ಅದರಲ್ಲೊಂದು ಪ್ರಾಮಾಣಿಕತೆ ಇದ್ಯಾವುದು ಉಳಿಯದೇ ಇರುವ ಪೌರೋಹಿತ್ಯದ ಮಾತಿನಲ್ಲಿ ತುಂಬ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ನನಗೆ ವಸ್ತುತಃ ಅದನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ. ಆದರೆ ದೊಡ್ಡವರಾಗಿ ನೀವು ಚಿಕ್ಕವನಾದ ನನ್ನಲ್ಲಿ ಬಂದು ಕೇಳ್ತಾ ಇದ್ದೀರಿ ಅನ್ನುವುದು ತಂದೆ ಅಕಸ್ಮಾತ್ ಏನಾದರೂ ಹೇಳಬೇಕು ಹೊರತು ಕೇಳಬಾರ್ದು. ನೀವು ದೊಡ್ಡ ಸ್ಥಾನದಲ್ಲಿರುವವರು, ಅದರಿಂದಾಗಿ ನಾನು ಅರ್ಥೈಹಿ ಪ್ರಾಣೈಶ್ಚ ಸಾಧಯಿ, ನನ್ನ ಜೀವವನ್ನು ತೆತ್ತಾದರೂ ನೀವು ಕೇಳಿದ ಮಾತುಗಳನ್ನು ನಾನು ನಡೆಸಿಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೀಗೆ ಹೇಳಿ ಅವನು ಅಲ್ಲಿಗೆ ಬರ್ತಾನೆ. ಅಂದರೆ ಅದರ ಈ ಉಪನ್ಯಾಸದ ದಾರಿ ಮತ್ತು ಪೌರೋಹಿತ್ಯದ ದಾರಿಯನ್ನು ನಿಂದನೆ ಮಾಡುವ ಉದ್ದೇಶ ಅದನ್ನು ಮಾಡಬಾರ್ದು ಅಂತಲ್ಲ. ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ ಅಂತ ಒಂದು ಕಡೆ ಬೈತಾರೆ, ಇನ್ನೊಂದು ಕಡೆ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಅದರ ಅರ್ಥ ಅದು ಅಷ್ಟು ಜವಾಬ್ದಾರಿಯಿಂದ ನಡೆಸಬೇಕಾದದ್ದು, ತುಂಬ ಎಚ್ಚರಿಕೆಯಿಂದ ಆ ಅಲಗುಗಳನ್ನು ಕೊಯ್ಯದಂತೆ, ಕಾಲು ಸೀಳದಂತೆ ನಡೆಯಬೇಕಾದದ್ದು ಅಂತ. ಅಂದರೆ ಅಷ್ಟು ನಾವು ಅದರಲ್ಲಿ ಎಚ್ಚರಿಕೆ ವಹಿಸುವುದರ ಜೊತೆಗೆ ಅದು ಯಜಮಾನನ ಉದ್ಧಾರಕ್ಕೂ ತನ್ನ ಉದ್ಧಾರಕ್ಕೂ ಲೋಕದ ಉದ್ಧಾರಕ್ಕೂ ನಿರಂತರ ಎಲ್ಲ ರೀತಿಯಿಂದಲೂ ಕಾರಣವಾದದ್ದು ಅಂತನ್ನುವ ಗೌರವ ಭಾವವನ್ನು ತಾಳಿ ಭಗವಂತನ ಎಚ್ಚರಿಕೆಯೊಂದಿಗೆ ತಿಳಿದು ಶಾಸ್ತ್ರದಲ್ಲಿ, ಯಾಕೆಂದರೆ ವಿಧಿಹೀನಂ ಅಸೃಷ್ಟಾನ್ನಂ ಇದೆಲ್ಲವೂ ಕೂಡ ಮಂತ್ರಹೀನಂ ಅದಕ್ಷಿಣಂ, ಇದು ದೋಷಕ್ಕೆ ಕಾರಣವಾಗುವಂತಹ ತಾಮಸ ಯಜ್ಞವಾಗುವ ಎಚ್ಚರಿಕೆಯನ್ನು ಇಟ್ಟುಕೊಂಡು ಮಾಡಬೇಕು ಅಂತ ಹೀಗೆ ಎಚ್ಚರಿಕೆ ಕೊಟ್ಟದ್ದು. ಅವನು ಬಂದ ದೇವತೆಗಳ ಪರವಾಗಿ ನಡೆಸಲಿಕ್ಕೋಸ್ಕರ ನಿಂತು ತಕ್ಷಣವೇ ಮೊದಲು ಹೇಳ್ತಾನೆ, ನಿಮಗೆ ಮೊದಲು ಮಂತ್ರದ ಕವಚವನ್ನು ತೊಡಿಸಬೇಕಿದೆ ನಾನು. ಅದನ್ನು ತೊಡಿಸದೆ ದೈತ್ಯರನ್ನು ನಾವು ಹಿಮ್ಮೆಟ್ಟಿಸುವುದು ಕಷ್ಟ ಇದೆ. ಅದರ ಪರಂಪರೆಯನ್ನೇ ಇನ್ನೊಂದು ಕಡೆಯಿಂದ ಹೇಳುತ್ತಾರೆ, ಎರಡು ಕಡೆಯಿಂದ ಆ ಮಂತ್ರದ ಪರಂಪರೆ ಬಂತು ಅಂತ. ಒಂದು ಚತುರ್ಮುಖನಿಂದ ಅಶ್ವಿಗೆ ಬಂದು ಅದು ಮುಂದೆ ದದ್ಯಂಗ್ ಆತರ್ವಣ ದಧೀಚಿ ಮುನಿಗೆ ಬಂದದ್ದು. ಇನ್ನೊಂದು ಕಡೆಯಿಂದ ಅದು ಮತ್ತೆ ಚತುರ್ಮುಖನಿಂದ
ಬಂದದ್ದು ಇಂದ್ರನಿಗೆ, ಇಂದ್ರನೇ ಮತ್ತು ತ್ವಾಷ್ಟ್ರವಿಗೆ ಅಂದರೆ ಈ ವಿಶ್ವರೂಪನಿಗೆ ಬೋಧಿಸಿದ್ದು. ಈ ವಿಶ್ವರೂಪ ಅದನ್ನು ಈಗ ನಿಮಗೆ ಬಳಸಿಕೊಂಡಿದ್ದಾನೆ ಅಂತ ಮುಂದೆ ಅದರ ಕಥೆಯನ್ನು ಹೇಳ್ತಾರೆ. ಒಟ್ಟಂತೂ ಈ ಮಂತ್ರದ ಪರಂಪರೆಯೂ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಹಿಂದಿನಿಂದ ಬಂದ ಗುರುಗಳ ಋಷಿಗಳ ಸ್ಮರಣೆಯನ್ನು ಮಾಡಿಕೊಂಡು ಮಾಡಿದರೆ ಮಾತ್ರ ಅದು ಫಲಿಸತ್ತೆ. ಯಾಕೆಂದರೆ ಎರಡು ಕಾರಣ: ಒಂದು, ಅವರು ಕಂಡುಕೊಂಡದ್ದು ಅನ್ನುವ ಕೃತಜ್ಞತೆ; ಎರಡು, ಅವರು ಕಂಡುಕೊಂಡ ಬಳಿಕ ಅದರಿಂದ ಫಲವನ್ನೂ ಕಂಡಿದ್ದಾರೆ ಅನ್ನುವ ಭರವಸೆ. ಇದು ಜೊತೆಗಿದ್ದರೆ ಮಾತ್ರ ನಮ್ಮಲ್ಲೂ ಅದು ಭರವಸೆಯ ಜೊತೆಗೆ ಮಂತ್ರದ ಬಲ ಆ ಕಾಲುವೆಯಲ್ಲಿ ಸರಾಗವಾಗಿ ಹರಿಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಭಗವಂತನನ್ನು ಸ್ಮರಿಸಿಕೊಂಡು ತುಂಬ ನಿಯಮಗಳನ್ನು ಹೇಳುತ್ತಾರೆ. ಈ ಸ್ತೋತ್ರವನ್ನು, ವರ್ಮವನ್ನು ಅಭ್ಯಾಸ ಮಾಡುವಾಗ ಅದಕ್ಕೆ ಚೆನ್ನಾಗಿ ಅದನ್ನು ಮೊದಲು ಅರ್ಥಸಹಿತವಾಗಿ ತಿಳ್ಕೊಂಡು ಗುರುಗಳಿಂದ ಉಪದೇಶ ಪಡೆದು ಅದನ್ನು ಪಠಿಸಿದಾಗ ಅದು ಹೆಚ್ಚು ಫಲಕಾರಿಯಾಗುತ್ತೆ. ಸುಮ್ಮನೆ ನಾವು ಹೇಗೆಂದರೆ ಹಾಗೆ ಅನ್ನುವುದನ್ನು, ಯಾಕೆಂದರೆ ಅದಕ್ಕೂ ಅದರದ್ದೇ ಆದ ಒಂದು ಮರ್ಯಾದೆಯನ್ನು ನಾವು ಕೊಟ್ಟು ನಡೆಸಿದರೆ ಮಾತ್ರ ಅದು ಫಲಿಸುವಂಥದ್ದು. ಹಾಗಾಗಿ ಆರಂಭದಲ್ಲೇ ದೌತಾಂಗ್ರಿ ಪಾಣಿ ಆಚಮ್ಯ ಸಪವಿತ್ರ ಉದಂಗ್ಮುಖ ಕೃತಸ್ವಾಂಗಕರನ್ಯಾಸ ಮಂತ್ರಾಭ್ಯಾಂ ವಾಗ್ಯತ ಶುಚಿ. ಮಾತು ಅನ್ನೋದು ಬಹಳ ಶುದ್ಧವಾಗಿರಬೇಕು. ಬರೀ ಆ ಮಂತ್ರ ಜಪ ಮಾಡುವಾಗ ಮಾತ್ರ ಅಲ್ಲ, ಯಾರಿಗೂ ತಪ್ಪಿಯೂ ಕೂಡ ಅದು ವಾಗ್ವ್ರತ ಅಂತ. ಯಾರಿಗೂ ತಪ್ಪಿಯೂ ನಾವು ಹಿಂಸೆ ಆಗುವ ಮಾತುಗಳನ್ನಾಗಲಿ, ನೋಯಿಸುವ ಅಥವಾ ಅಲ್ಲಗಳೆಯುವ ಅಪಮಾನಿಸುವ ಮಾತುಗಳನ್ನಾಗಿ ಆಡುವುದಿಲ್ಲ ಅನ್ನುವ ವ್ರತವನ್ನು ತೊಟ್ಟಿದ್ದು ಈ ಸ್ತೋತ್ರವನ್ನು ನಾವು ನಿರಂತರ ಚಿಂತಿಸಿದರೆ ಫಲಿಸುತ್ತೆ. ಇಲ್ಲಾಂದರೆ ಕ್ಯಾಸೆಟ್ನಲ್ಲಿ ಉದುರಿಸಿದಾಗ ಅದು ಉದುರಬಹುದು. ಆದರೆ ಅದರಿಂದ ಫಲಿಸಬೇಕು ಅಂತಂದರೆ ನಮ್ಮಲ್ಲಿ ಶುಚಿ, ಆಂತರಿಕವಾದ ಶುಚಿ ಮತ್ತು ಮಾತಿನ ಶುಚಿ ಇದೆರಡನ್ನೂ ಕೂಡ ಮಾಡಿಕೊಳ್ಳುವುದರ ಜೊತೆಗೆ ಅನೇಕ ನಿಯಮಗಳನ್ನು ಹೇಳ್ತಾರೆ. ನಾರಾಯಣ ಮಂತ್ರ, ವಾಸುದೇವ ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ, ಇಷ್ಟು ಮಂತ್ರಗಳಿಂದ ಅದಕ್ಕೆ ಅಂಗಗಳ ನ್ಯಾಸವನ್ನು ಮಾಡ್ತಾ ನಂತರ ಅದರ ಸ್ಥಳಗಳನ್ನೆಲ್ಲ ಹೇಳ್ತಾರೆ. ಭಗವಂತನನ್ನು ಮಂತ್ರಮಯನನ್ನಾಗಿ, ನನ್ನ ದೇಹದ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ ಅಂತ ಚಿಂತಿಸಿ ಆ ಮಂತ್ರನ್ಯಾಸ ಮಾಡುವುದು ಅಂದರೆ ದೇಹದಲ್ಲಿ ಆಯಾ ಸ್ಥಳದಲ್ಲಿ ಆಯಾ ಅಕ್ಷರ ಪ್ರತಿಪಾದ್ಯವಾದ ಭಗವದ್ರೂಪಗಳು ಆ ಗುಣಗಳನ್ನು ಹೊತ್ತುಕೊಂಡು ದೋಷಗಳಿಲ್ಲದೆ ನಿರಂತರ ನಮ್ಮ ದೇಹದಲ್ಲಿ ಮಂತ್ರಗಳನ್ನು ಉಚ್ಚರಿಸುವ ಅಷ್ಟೂ ಹೊತ್ತು ಇದ್ದು ಆ ಮಂತ್ರದ ಬಲವನ್ನು ನಮ್ಮ ದೇಹದಲ್ಲಿ ತುಂಬುವ ಮೂಲಕ ಎದುರುಗಡೆ ಅದನ್ನು ಎಲ್ಲಿ ಪ್ರಯೋಗಿಸಬೇಕೋ ಆ ಪ್ರಯೋಗಕ್ಕೆ ಬೇಕಾದ ಅಸ್ತ್ರವಾಗಿ ಅದನ್ನು ಸಿದ್ಧಗೊಳಿಸುವ ಶಕ್ತಿಯಾಗಿ ಅದು ನಮ್ಮ ಜೊತೆಗೆ ಇರಬೇಕು ಅನ್ನುವುದನ್ನೇ ಯೋಚಿಸಿ ಧ್ಯಾನ ಮಾಡಬೇಕು. ಆ ಧ್ಯಾನದ ಫಲವಾಗಿ ಸಿಗುವಂತಹ ಸಂಗತಿಗಳನ್ನು ಮುಂದೆ ಹೇಳುತ್ತಾರೆ. ಹರಿಹಿ, ನಮ್ಮ ಎಲ್ಲ ಕಾಲಕ್ಕೂ ಒದಗಿ ಬರುವ ನಾಮ ಹರಿ ಅಂತ. ಅದು ಸರ್ವರಕ್ಷಾಂ, ಎಲ್ಲ ಬಗೆಯ ರಕ್ಷಣೆಯನ್ನು ನೀಡಲಿ. ಒಂದೊಂದೇ ಸ್ಥಳಗಳನ್ನು ಹೇಳ್ತಾ, ನೀರಿನಲ್ಲಿದ್ದಾಗ ನನ್ನನ್ನು ಮತ್ಸ್ಯ ರಕ್ಷಿಸಲಿ, ಯಾವುದಾದ್ರೂ ದುಷ್ಟಶಕ್ತಿಗಳಿಂದ ನೀರಿನಲ್ಲಿ ಬಿದ್ದು ಒದ್ದಾಡುವಂತಹ ತೊಂದರೆಗಳಿದ್ದಾಗ ಮದಂ ಚ್ಯತಿ ಅಂದರೆ ಮದರಸದಿಂದಾಗಿ ಮತ್ತವಾದಂತಹ ಸ್ಥಿತಿಯಲ್ಲಿದ್ದು ನಾವು ಬಳಲ್ತಾ ಇದ್ದೇವೆ ಅಂತಂದಾಗ ಮದಂ ಚ್ಯತಿ, ನಾಶ ಮಾಡುವಂತಹ ಮತ್ಸ್ಯರೂಪಿ ನಮ್ಮನ್ನು ಕಾಪಾಡಲಿ. ಇನ್ಯಾವುದೋ ಸ್ಥಳದಲ್ಲಿ ತಿಳಿಯದೇ ಇರುವ ಜಾಗದಲ್ಲಿ ನಾವು ಓಡಾಡಿ ಏನೋ ಭಯದಿಂದ ವ್ಯಗ್ರರಾಗ ಸ್ಥಿತಿ ಬಂದಾಗ ವಾಮನ ನಮ್ಮನ್ನು ರಕ್ಷಿಸಲಿ. ಆಗಸದಲ್ಲಿ ಹೋಗುವಾಗ ಎಲ್ಲೋ ಆಕಾಶ ಮಾರ್ಗವಾಗಿ ನಾವು ಚಲಿಸ್ತಾ ಇದ್ದೇವೆ, ಏನೋ ಗಡಗಡ ಆಯಿತು ಅಂದರೆ ಒಮ್ಮೆ ತ್ರಿವಿಕ್ರಮನನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ. ಅಷ್ಟೇ ಅರ್ಥ ಅಲ್ಲ, ತುಂಬ ಅರ್ಥ ಇದೆ. ನಾನು ಸುಮ್ಮನೆ ಒಂದು ನೆನಪಾಗಿದ್ದನ್ನು ಹೇಳ್ತಾ ಇದ್ದೇನೆ. ಹಾಗೆ ಅನೇಕ ವಿಶಿಷ್ಟವಾದ ಭಗವದ್ ರೂಪಗಳನ್ನು ಹೇಳಿ ಸನತ್ಕುಮಾರೋ ಅವತು ಕಾಮದೇವಾತ್, ಒಳಗೆ ಹುಟ್ಟುವ ಕೆಟ್ಟ ಬಯಕೆಗಳನ್ನು ಕಳೆಯುವುದಕ್ಕೆ ನಿರಂತರ ಬ್ರಹ್ಮಚರ್ಯವನ್ನು ಲೋಕಕ್ಕೆ ಹೇಗಿರಬೇಕು ಅಂತ ಯಾವ ಸ್ಕಂದನ ಮತ್ತೊಂದು ರೂಪವಾದ ಸನತ್ಕುಮಾರನಿಗೆ ಉಪದೇಶವನ್ನು ಮಾಡಿದ ಮೂಲ ಭಗವಂತನ ಸನತ್ಕುಮಾರ ಅನ್ನುವ ರೂಪ ಇದೆಯೋ ಅದು ನನ್ನೊಳಗಿನ ಮನದೊಳಗಣ ದೇಹದ ಎಲ್ಲ ಬಯಕೆಗಳನ್ನು ಕೂಡ ಕಿತ್ತೊಗೆಯಲಿ. ಅಂತಹ ಬಯಕೆಗಳನ್ನು ಹುಟ್ಟು ಹಾಕಿದ್ರೇ ತಾನೇ ಅದು ಮತ್ತೆ ಕೆಟ್ಟ ಕೆಲಸಗಳನ್ನು ಮಾಡಿಸುವುದು. ಆ ಬಯಕೆಗಳ ಬೇರನ್ನೇ ಕಿತ್ತು ಹಾಕಲಿ. ದೇವತೆಗಳನ್ನು ಅಪಮಾನಿಸಿದ ನಾವು ನಿರಂತರ ಪ್ರಾರ್ಥನೆ ಮಾಡ್ತಾನೇ ಇರಬೇಕಾಗತ್ತೆ. ಯಾಕೆಂದರೆ ಅಲ್ಲಸಲ್ಲದ ತಪ್ಪು ಕಥೆಗಳನ್ನೇ ತಮ್ಮ ಮನೆಯ ಕಥೆಯನ್ನು ದೇವತೆಗಳ ಹೆಸರಲ್ಲಿ ತೋರಿಸುವ ಧಾರಾವಾಹಿಗಳನ್ನು ನೋಡ್ಕೊಳ್ಳೋರಂತೂ ಖಂಡಿತ ನಿತ್ಯದಲ್ಲಿ ಈ ಪ್ರಾರ್ಥನೆ ಮಾಡದೇ ಇದ್ದರೆ ಅವ್ರಿಗೆ ಉದ್ಧಾರವೇ ಇಲ್ಲ. ಯಾಕೆಂದರೆ ಅವರು ಎಂಥ ದೊಡ್ಡ ಸ್ಥಾನದಲ್ಲಿದ್ದಾರೆ, ನಮಗೆಷ್ಟು ಉಪಕಾರ ಪ್ರತಿನಿತ್ಯ ನಮ್ಮೊಳಗೆ ನಿಂತು ನಡೆಸ್ತಾ ಇರ್ತಾರೆ. ಅದರ ಬಗ್ಗೆ ತಿಳ್ಕೊಳ್ಳದೆ ಇಂದ್ರನನ್ನು ಸೂರ್ಯನನ್ನು ಶತ್ರುವಿನ ಸ್ಥಾನದಲ್ಲಿ ನಿಲ್ಲಿಸಿ ಆ ಒಂದು ಹೊತ್ತಿನಲ್ಲಿ ಕ್ಷಣಕ್ಕೆ ಒಂದು ರೇಜಿಗೆಯನ್ನು ಉದ್ವೇಗವನ್ನು ಹುಟ್ಟಿಸ್ಲಿಕ್ಕೋಸ್ಕರ ಮಾಡುವಂತಹ ಆ ಸ್ಥಾನ ಪಲ್ಲಟದ ಅಕ್ರಮಗಳೇನಿವೆ ಇದಕ್ಕೆ ಖಂಡಿತ ಕ್ಷಮೆ ಸಿಗೋದು ಸಾಧ್ಯ ಇಲ್ಲ. ಅದನ್ನೆಲ್ಲ ನಾವು ತಿಳಿಯದೆ ಅಕಸ್ಮಾತು ನಮ್ಮಲ್ಲಿ ಆಗಿತ್ತು ಅಂತಂದರೆ, ಅಥವಾ ದಾರಿಯಲ್ಲಿ ಹೋಗುವಾಗ ಒಂದು ದೇವತಾ ಪ್ರತೀಕ ಬರುತ್ತೆ, ನಾವು ಹೇಗೋ ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿದ್ದೇವೆ, ಪಕ್ಕದಲ್ಲಿ ಬಿಟ್ಟು ವಸ್ತುತಃ
ಭಗವಂತ ನಡೆದಾಡುವ ರಥ ಬೀದಿಯಲ್ಲಿ ನಾವು ದೇವರು ಮಾತ್ರ ರಥದಲ್ಲಿ ಹೋಗಬೇಕಾದದ್ದು, ಮತ್ತಾರೂ ಕೂಡ ದೇವರು ಕೊಟ್ಟ ದೇವರಥವಾದಂತಹ ಈ ಶರೀರದಲ್ಲಿ ಓಡಾಡಬಹುದು. ಬಿಟ್ಟರೆ ನಾವು ಈ ರಥವನ್ನು ಮತ್ತೊಂದು ರಥದ ಮೇಲೆ ಕೂಡಿಸಿಕೊಂಡು ಓಡಾಡುವುದು ಅದು ಮಹಾ ಅಪರಾಧದಲ್ಲಿ ಒಂದು, ಅದು ದೇವ ಹೇಳನ ಅಂತ ಲೆಕ್ಕ. ಹಾಗೆ ಅಕಸ್ಮಾತ್ ಕೆಲವೊಮ್ಮೆ ತಿಳಿಯದೆ ಗೊತ್ತಿಲ್ಲದೆ ಯಾವುದೋ ಬೀದಿ, ದೇವರ ಬೀದಿ, ಅಲ್ಲಿ ನಾವು ಹೋಗಿಬಿಟ್ಟೆವು, ಏನೋ ಕೆಟ್ಟ ಕೆಲಸ, ಗಲೀಜು ಕೆಲಸ ಆಗಿ ಹೋಯಿತು, ದೇವ ಹೇಳನ ಆಯಿತು. ಭಗವಂತನ ಹೇಳನ ಮಾತ್ರ ಅಲ್ಲ, ದೇವತೆಗಳ ಇನ್ಯಾವುದೋ ಭಗವದ್ಭಕ್ತರ ಹೇಳನ ಆಯಿತು ಅಂತಂದರೂ ಆಗ ಹಯಶೀರ್ಷನ ನೆನಪು ಮಾಡಿಕೊಂಡು ನಮ್ಮೊಳಗಿನ ಎಲ್ಲ ಕೊಳೆಗಳನ್ನು ಆ ಮಾಡಿದ ತಪ್ಪನ್ನು ಪರಿಹರಿಸಲಿ ಅಂತ ಕೇಳಿಕೊಳ್ಳಬೇಕು. ಇನ್ನು ಯಾರನ್ನೋ ಅರ್ಚಿಸಬೇಕಾದಲ್ಲಿ ಇನ್ಯಾರನ್ನೋ ಅರ್ಚಿಸಿ, ಯಾರಿಗೋ ಕೊಡಬೇಕಾದ ಗೌರವವನ್ನು ಇನ್ಯಾರಿಗೂ ಕೊಟ್ಟು ಪುರುಷಾಂತರಾರ್ಚನಾತ್, ಯಾರು ನಿಜವಾಗಿ ಪರಮಪುರುಷನೋ ಅವನಲ್ಲದೆ ಮತ್ತೊಬ್ಬನನ್ನು ಪರಮಪುರುಷ ಅಂತ ಚಿಂತಿಸುವುದೋ, ಅಥವಾ ನಾವೇ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ವ್ಯಕ್ತಿಯನ್ನು ನಿಜವಾಗಿ ಆರಾಧಿಸಬೇಕಿದ್ದದ್ದು ಬಿಟ್ಟು ನಮ್ಮ ಸ್ವಾರ್ಥಕ್ಕೋಸ್ಕರ ಅವರಿಂದ ಕರೆದರೆ ನಮಗಿನ್ನೊಂದು ಲಾಭ ಇದೆ ಅಂತ ಯೋಚಿಸಿ ನಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ನೆಪದಲ್ಲಿ ನಾವು ನಿಜವಾದ ಒಬ್ಬ ವಿದ್ವಾಂಸನನ್ನು ಕಡೆಗಣಿಸಿ ಯಾರೋ ನಮಗೆ ಆ ಕ್ಷಣಕ್ಕೆ ಹೊಗಳು ಮಾತಿನಿಂದ ನಮ್ಮನ್ನು ಉಬ್ಬೇರಿಸಿದ ಅನ್ನುವ ಮಾತ್ರಕ್ಕೆ ಆ ಸ್ಥಾನವನ್ನು ಪಲ್ಲಟಗೊಳಿಸಿದ ದೋಷಗಳಿದ್ದರೆ ಅದನ್ನು ನಮಗೆ ದೇವರ್ಷಿ ವರ್ಯ ಮಹೀದಾಸ ರೂಪ ನಮ್ಮನ್ನು ರಕ್ಷಿಸಲಿ. ಕೂರ್ಮ ನಾವು ಮಾಡುವ ಅನೇಕ ತಪ್ಪುಗಳಿಂದ ಪಾಪಕರ್ಮಗಳಿಂದ ನಮ್ಮನ್ನು ಪಾರುಗಾಣಿಸಲಿ. ಧನ್ವಂತರಿಹಿ ಪಾತು ಅಪಥ್ಯಾತ್, ತಪ್ಪು ಯೋಚನೆಗಳು, ತಪ್ಪು ಚಿಂತನೆಗಳು, ತಪ್ಪು ಅಧ್ಯಯನಗಳು, ತಪ್ಪು ಆಹಾರದ ಸೇವನೆಗಳು, ಈ ಎಲ್ಲ ಅಪಥ್ಯಗಳಿಂದ ಧನ್ವಂತರಿ ಭಗವಂತ ನಮ್ಮನ್ನು ಪಾರುಗೊಳಿಸಲಿ. ಗೊಂದಲಗಳು, ದ್ವಂದ್ವಗಳು, ಕಾರಣ ಇಲ್ಲದ ಭಯಗಳು, ಏನಾಗುತ್ತೋ ಅನ್ನುವ ಚಿಂತೆ, ಇದೆಲ್ಲವನ್ನು ಋಷಭದೇವ ಪರಿಹರಿಸಲಿ. ಹೀಗೆ ಯಜ್ಞನ ಚಿಂತನೆ ಮಾಡುವುದರ ಮೂಲಕ ಮೇಲಿನ ಲೋಕಗಳ ಕ್ರಿಯೆ ನನಗೆ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ಈಗ ಮಾಡಿದ ಯಜ್ಞದಿಂದ ಸಿಗಬೇಕಾದ ಫಲ ಅದು ನರಕಕ್ಕೆ ಕಾರಣ ಆಗುತ್ತೋ ಸ್ವರ್ಗಕ್ಕೆ ಕಾರಣ ಆಗುತ್ತೋ, ಯಾಕೆಂದರೆ ಯಾವ ವಸ್ತುಗಳನ್ನು ಯಥಾವತ್ತಾಗಿ ತಿಳಿಸ್ಲಿಕ್ಕಾಗದೇ ಹೋದಾಗ ಅದನ್ನು ಹೇಗೆ ಕಳೆದುಕೊಳ್ಳಬೇಕು ಅಂತ ಗೊತ್ತಾಗದೇ ಇದ್ದಾಗ ಯಜ್ಞರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡುವಂಥದ್ದು. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್. ಪುರಾಣಗಳನ್ನು ಓದುವಾಗ, ಶಾಸ್ತ್ರಗಳನ್ನು ಓದುವಾಗ, ಯಾವುದೋ ಕಥೆಗಳನ್ನು ಕೇಳುವಾಗ ಅಕಸ್ಮಾತ್ ಅದರಲ್ಲಿ ಭಗವಂತನ ಗುಣಗಳನ್ನು ಚಿಂತಿಸುವುದಕ್ಕೆ ಏನೋ ಅಡ್ಡಿ ಆತಂಕಗಳನ್ನು ಬರುವ ಹಾಗೆ ಮೋಹಕ್ಕೆ ಕಾರಣವಾದ ಸಂಗತಿಗಳು ಬಂದಾಗ ವ್ಯಾಸರನ್ನು ಸ್ಮರಿಸಿ ನನಗೆ ಸರಿಯಾದ ಅರ್ಥವನ್ನು ಮೂಡಿಸು ಭಗವನ್ ಅಂತ ಪ್ರಾರ್ಥಿಸಿದರೆ ಅವನ ಮನಸ್ಸು ತಿಳಿಯಾಗುತ್ತೆ. ಹೀಗೆ ಅನೇಕ ಅದು ಎಷ್ಟು ಧೈರ್ಯವನ್ನು ತುಂಬುತ್ತೆ ಅಂದರೆ ಅದು ಎಲ್ಲ ರೀತಿಯಾದ ದೋಷಗಳು, ನೀವು ಇದಕ್ಕಿಂತ ಒಂದು ಕಠಿಣವಾದ ಇನ್ಯಾವ ಪಾಪವನ್ನು ತಂದಿಟ್ಟರೂ ಕೂಡ ಆ ಪಾಪಕ್ಕಿಂತ ಅತ್ಯಂತ ಬಲಿಷ್ಠವಾದ ಮಂತ್ರ ಇದಾಗಿ ಅದರ ಮುಂದೆ ನಿಂತು ನಮ್ಮನ್ನು ರಕ್ಷಿಸುತ್ತೆ. ಶತ್ರುಗಳ ಎಂಥ ದೊಡ್ಡ ಶತ್ರುಗಳಿರಲಿ, ಅಂತರಂಗ ಶತ್ರುವೋ ಬಹಿರಂಗ ಶತ್ರುವೋ ಎಲ್ಲವನ್ನೂ ಪರಿಹರಿಸುವ ಶಕ್ತಿ ಈ ಮಂತ್ರಕ್ಕಿದೆ ಅಂತ ನಿರೂಪಿಸಿ, ಇದನ್ನು ಹಿಂದೆ ಕೌಶಿಕ ಋಷಿಯೊಬ್ಬ ನಿರಂತರ ತಪಿಸಿ ದೇಹವನ್ನು ತ್ಯಾಗ ಮಾಡಿ ಮಲಗಿದವನಿಗೆ ದೇಹದ ಮೂಳೆ ಅದು ಉಳಿದದ್ದೆಲ್ಲ ಲೀನವಾಗಿದ್ದರೂ ಹಾಗೆ ಬಿದ್ದಿತ್ತು. ಮೇಲಿನಿಂದ ಚಿತ್ರರಥ ಅನ್ನುವಂಥ ಒಬ್ಬ ಗಂಧರ್ವ ತನ್ನ ಹೆಣ್ಣು ಮಕ್ಕಳ ಜೊತೆಗೆ ಆಕಾಶದಲ್ಲಿ ವಿಹಾರಕ್ಕಾಗಿ ಓಡಾಡ್ತಾ ಇದ್ದವನು ಇದ್ದಕ್ಕಿದ್ದಂತೆ ಆ ಅಸ್ಥಿಯನ್ನು ದಾಟಿದೊಡನೆ ಪತನವಾಗಿ ಬಿದ್ದ ಕೂಡಲೇ ಏನಾಯಿತು ಅಂತ ಅವನಿಗೆ ತುಂಬ ಗಾಬರಿ ಆಯಿತು. ಅಷ್ಟಕ್ಕೆ ಬಂದ ವಾಲಖಿಲ್ಯರು ಇಲ್ಲಿ ಇದೇ ಅಪೂರ್ವವಾದಂತಹ ನಾರಾಯಣವರ್ಮವನ್ನು ಬದುಕಿನುದ್ದಕ್ಕೂ ಜಪಿಸಿ ಸಿದ್ಧಿ ಮಾಡಿಕೊಂಡವನ ಎಲುಬಿನಲ್ಲೂ ಅದರ ಮಂತ್ರಶಕ್ತಿ ತುಂಬಿ ತುಳುಕ್ತಾ ಇದೆ ಅನ್ನುವ ಕಾರಣಕ್ಕೆ ಅದಕ್ಕೆ ಸದ್ಗತಿ ನಿನ್ನಿಂದ ಆಗುವ ಯೋಗ ಇತ್ತು ಅನ್ನೋದನ್ನು ತಿಳಿಸ್ಲಿಕ್ಕೂ ಅದು ನಿನ್ನನ್ನು ಈ ಕಡೆಗೆ ಸೆಳೆಯಿತು, ಅವರನ್ನು ಯೋಗ್ಯವಾದ ರೀತಿಯಲ್ಲಿ ಸಂಸ್ಕಾರ ಮಾಡು ಅಂತ ಹೇಳಿದಾಗ ಅವನು ಸರಸ್ವತಿ ನದಿ ತೀರಕ್ಕೆ ಹೋಗಿ ಅವರ ವಿಸರ್ಜನೆಯನ್ನು ಮಾಡಿ ಆ ಮೂಲಕ ಅವರ ನಂತರದಲ್ಲಿ ಆ ಮಂತ್ರದ ಚಿಂತನೆ ಅವನಿಂದ ಆ ವಿದ್ಯೆಯನ್ನು ಮುಂದೆ ಬೆಳೆಸಿಕೊಂಡು ಹೋದ. ಹೀಗೆ ಅದು ವಿಶ್ವರೂಪನಿಗೆ ಎಲ್ಲಿಂದ ಬಂತು ಅಂತ ಆ ಇಡೀ ಒಂದು ಪರಂಪರೆಯನ್ನು ಹೇಳಿ ಆ ನಂತರ ಇಷ್ಟಾಗಿ ವಿಶ್ವರೂಪನ ಸ್ಥಾನದಿಂದ ಅವನಿಗೆ ಜಯ ಸಿಕ್ಕಿತು. ಸುರಾಪೀಠ, ಅನ್ನಪೀಠ ಮತ್ತು ದೇವಪೀಠ ಅಂತ 3 ರೀತಿಯಾದ ಮುಖಗಳಿಂದ ನಮ್ಮ ಮನಸ್ಸಿನಲ್ಲೂ ಇರುವಂಥದ್ದೇ 3 ಭಾವವನ್ನು ಹೇಳುವಂಥದ್ದು. ಕೆಟ್ಟದು ಮಾಡುವ ಯೋಚನೆಯು ಒಂದು ಕಡೆ ಗುಟ್ಟಾಗಿ ಇರುತ್ತೆ, ಇನ್ನು ತಿನ್ನಬೇಕು ನನಗೋಸ್ಕರ ಬೇಕು ಅಂತ ಅನ್ನುವ ಯೋಚನೆ ಇರುತ್ತೆ. ಅಕಸ್ಮಾತ್ ಎಲ್ಲಿಯಾದರೂ ನಮ್ಮಕ್ಕಿಂತ ಅತೀತವಾದ ಶಕ್ತಿ ಇದು ನಮ್ಮನ್ನು ನಿಗ್ರಹಿಸಿದೆ ಅಂತ ದೇವತೆಗಳ ಕಡೆಗೆ ಯೋಚನೆ ಮಾಡುವ ಒಂದು ಮನಸ್ಸೂ ಇರುತ್ತೆ. ಈ 3 ಮನಸ್ಸುಗಳಲ್ಲಿ ಅಸುರರ ಕಡೆಗೂ ಯೋಚನೆ ಮಾಡುವಂತಹ ಮನಸ್ಸು ಅವನಿಂದ ಆಹುತಿಗಳನ್ನು ಕೊಡಿಸ್ತಾ ಇತ್ತು. ಕಾರಣ ಏನು ಅಂದರೆ ತನ್ನ ತಾಯಿ ದೈತ್ಯರ ತಂಗಿ, ಹಿಂದೆ ಹೇಳಿದವಳು ರಚನಾ. ಆ ರಚನೆಯ
ಮಾತಿಗೆ ಅನುಗುಣವಾಗಿ, ಅವಳ ಬೇಡಿಕೆಗೆ ಅನುಗುಣವಾಗಿ ದೈತ್ಯರಿಗೂ ಕೂಡ ಯಜ್ಞದ ವಿಶಿಷ್ಟವಾದ ಶಕ್ತಿಯ ಬಲವನ್ನು ಸಿಗುವಂತೆ ಅವನು ಆಹುತಿ ಕೊಡ್ತಾ ಇದ್ದುದು ಇಂದ್ರನಿಗೆ ತಿಳಿದು ತಕ್ಷಣವೇ ತನ್ನ ಆಯುಧದಿಂದ ಅವನ ತಲೆಯನ್ನು ಕಿತ್ತು ತೆಗೆದು ಬಿಡುತ್ತಾನೆ. 3 ತಲೆಗಳು ಅಲ್ಲಿಂದ ಹಾರಿ ಹೋಗ್ತವೆ ಪಕ್ಷಿಗಳಾಗಿ. ಆದರೆ ಅವನಿಗೆ ನಿಜವಾಗಿ ಹತ್ಯೆಯ ದೋಷ ಇಲ್ಲ. ಆದರೆ ಲೋಕದ ದೃಷ್ಟಿಯಿಂದ ಒಂದು ವೇದಾಧ್ಯಯನ ನಡೆಸಿದ, ನಮಗೆ ಈ ಹಿಂದೆ ಒಂದು ಗುರುಸ್ಥಾನದಲ್ಲಿದ್ದು ಉಪಕರಿಸಿದವನ, ಯಾಕೆಂದರೆ ಅವನು ಮಾಡಿದ ತಪ್ಪೇ, ಅದು ಮಾಡಿದ್ದಕ್ಕೆ ಕೊಟ್ಟದ್ದು ಶಿಕ್ಷೆಯೇ, ಹಾಗಿದ್ರೂ ಕೂಡ ನಿಯಮವನ್ನು ಮೀರುವ ಹಾಗಿಲ್ಲ, ಅದೊಂದು ಅನ್ಯಾಯವೇ ಆಯಿತು ಅನ್ನೋದಕ್ಕೋಸ್ಕರ ಅವನು ತಪಸ್ಸಿಗೋಸ್ಕರ ತೆರಳುತ್ತಾನೆ. ಅದೇ ಹೊತ್ತಿಗೆ ಆ ಸ್ಥಾನದಲ್ಲಿ ಕೂಡುವ ವಿಷಯದಲ್ಲಿ ಒಂದು ಚರ್ಚೆ ನಡೆದು ಕೊನೆಗೆ ಅದಕ್ಕೆ ಯೋಗ್ಯನಾದವ ದೇವತೆಗಳಲ್ಲೇ ಕುರ್ಚಿಗೆ ಕಿತ್ತಾಟ ಆಗಲಿಲ್ಲ. ನಾನು ಕೊಡ್ತೇನೆ ಅಂತ ಹರ್ಕೊಳ್ಳಿಲ್ಲ. ಆದರೆ ಯೋಗ್ಯನಾದ ನಹುಷನನ್ನು ಕರೆತಂದು ಕೂಡಿಸಿ ಆ ಮೂಲಕ ಅವನಿಂದ ರಾಜ್ಯಭಾರವನ್ನು ಮಾಡಿಸಿದ್ರು. ಆದರೂ ಆ ಬಿಸಿ ಆಸನದ ಹಾಟ್ ಸೀಟಿನ ಪ್ರಭಾವವನ್ನು ತಾಳಲಿಕ್ಕಾಗದೆ ನನಗೆ ಇಂದ್ರ ಅಂತನ್ನುವ ಸ್ಥಾನವನ್ನು ಕೊಟ್ಟು ಅದರ ಪ್ಯಾಕೇಜು ಶಚಿ ಬರಲೇ ಇಲ್ಲ ಅಂತ ಆಕ್ಷೇಪ ಮಾಡಿದಾಗ ಕೊನೆಗೆ ಬೃಹಸ್ಪತ್ಯಾಚಾರ್ಯರು ಶಚಿಯ ಅಪೇಕ್ಷೆಯ ಮೇರೆಗೆ ಎಲ್ಲಿದ್ದಾನೆ ಅಂತ ಚಾಕ್ಷುಷಿ ಅನ್ನುವ ವಿದ್ಯೆಯಿಂದ ಅಗ್ನಿಯ ಮೂಲಕ ಅವನು ಹಿಮಾಲಯದ ತಪ್ಪಲಿನಲ್ಲಿರುವ ಕಮಲದ ದೇಟಿನ ನಡುವೆ ತಪಸ್ಸಿಗಾಗಿ ಅಡಗಿ ಕೂತಿದ್ದಾನೆ ಅಂತ ಅನ್ನೋದನ್ನು ತಿಳಿದು ಅವನೇ ಉಪದೇಶಿಸಿದ ಉಪಾಯದಂತೆ ಬೃಹಸ್ಪತ್ಯಾಚಾರ್ಯರ ಮೂಲಕ ಋಷಿಗಳ ಮೇನೆಯಲ್ಲೇ ಅವನು ಕೂತು ಬರಬೇಕು ಅಂತನ್ನುವ ಮಾತು ನಡೆಯಿತು. ಆ ಮೂಲಕ ಋಷಿಗಳ ಮೇನೆಯಲ್ಲಿ ಕುರಿತು ಬರುವಾಗ ವೇದದ ಪ್ರಮಾಣದ ಬಗ್ಗೆ, ಇದು ವೇದ ಪ್ರಮಾಣವೋ ಅಲ್ಲವೋ ಅಂತ ಹೀಗೆ ಕೇಳಿದಾಗ ಇದು ಮುಂದೆ ನನ್ನ ಯೋಚನೆಗೆ ಬರುತ್ತೆ ಅಂತ ಗೊತ್ತಾಗಿ ಸಿಟ್ಟಿನಿಂದ ಅಗಸ್ತ್ಯರ ಹಿಂದಿನ ಮುಡಿಯನ್ನು ಒದ್ದಾಗ ಅಲ್ಲಿರುವ ಚತುರ್ಮುಖ ಆತನನ್ನು ಭೂಮಿಯಲ್ಲಿ ಬಿದ್ದು ನೀನು ಹೆಬ್ಬಾವಾಗಿ ಬೀಳು ಅಂತ ಶಪಿಸ್ತಾರೆ. ಶಾಪಕ್ಕೆ ಪ್ರತಿಯಾಗಿ ಕೊನೆಗೆ ತಪ್ಪಾಯಿತು ಅಂತ ಕೇಳಿಕೊಂಡದ್ದಕ್ಕೆ ಪಾಂಡವರಿಂದ ಉದ್ಧಾರ ಆಗುತ್ತೆ ಅಂತನ್ನುವ ಅನುಗ್ರಹವನ್ನು ಪಡೆದು ಹೊರಟು ಹೋಗ್ತಾನೆ. ಇಂದ್ರ ಮತ್ತೆ ಮರಳಿ ಆ ಬ್ರಹ್ಮ ಹತ್ಯೆಯ ದೋಷವನ್ನು ಎಲ್ಲವನ್ನು ಕಳಚಿಕೊಂಡು ಅದರ ಒಂದಿಷ್ಟು ಪಾಲುಗಳನ್ನು ಭೂಮಿಗೆ, ನದಿಗೆ, ವೃಕ್ಷಗಳಿಗೆ, ಹೆಣ್ಣು ಮಕ್ಕಳಿಗೆ ಹೀಗೆ ಹಂಚಿದ. ಅದರ ಅರ್ಥ ಆವತ್ತಿನಿಂದ ಅವರಲ್ಲಿ ಆ ದೋಷ ಇದೆ ಅಂತ ಅರ್ಥ ಅಲ್ಲ. ರಜೋದರ್ಶನ ಅದು ಪ್ರಕೃತಿಯ ಸಹಜ ನಿಯಮ. ಈ ಹೇಗೆ ಅಶ್ವಿಗಳಿಗೆ ಯಾಗವನ್ನು ಮಾಡುವುದರ ಮೂಲಕ ಪಾಲು ಕೊಡಬೇಕು ಅಂತ ಇಂದ್ರ ಚ್ಯವನರ ಒಂದು ಗಲಾಟೆಯಿಂದಾಗಿ ಆಯಿತೋ, ಅಲ್ಲಿಂದ ನಂತರದಲ್ಲೇ ಅವರಿಗೆ ಆಹುತಿ ಸಿಕ್ಕಿತು ಅಂತ ಅರ್ಥ ಅಲ್ಲ, ಅದಕ್ಕಿಂತ ಮುಂಚೆ ಇತ್ತು. ಆದರೆ ಲೋಕದಲ್ಲಿ ಕೆಲವೊಂದು ನಿಯಮಗಳನ್ನು ತೋರಿಸಿಕೊಡುವುದಕ್ಕೋಸ್ಕರ ಆ ಘಟನೆಯ ಮೂಲಕ ಮುಂದೆ ಜನರಲ್ಲಿ ಅದು ಬರಬೇಕು, ಅಲ್ಲೆಲ್ಲೋ ಇರುತ್ತೆ, ಅದು ಇಲ್ಲಿ ಪ್ರಸಾರ ಆಗಬೇಕು ಅನ್ನೋದಕ್ಕೋಸ್ಕರ ಆ ಘಟನೆ ನಮ್ಮ ತನಕ ಬರುವುದಕ್ಕೋಸ್ಕರ ನಡೆಯುತ್ತೆ. ಹಾಗೆ ಅದು ಪ್ರಕೃತಿಯ ಸಹಜ ನಿಯಮವನ್ನು ಲೋಕದ ದೃಷ್ಟಿಯಿಂದ ಅರ್ಥ ಆಗಿಸ್ಲಿಕ್ಕೋಸ್ಕರ ಈ ರೀತಿ ಆ ಹತ್ಯೆಯನ್ನು ವರಗಳನ್ನಿತ್ತು ಅವರಿಗೆ ಹಂಚಿ ಅವರನ್ನು ಉದ್ಧರಿಸಿದ ಅನ್ನುವ ಈ ಕಥೆಯನ್ನು ಇಂದ್ರನ ಮೂಲಕ ಹೇಳಿದ ನಂತರ ತ್ವಷ್ಟೃವಿಗೆ ಕೋಪ ಬರುತ್ತೆ. ವಿಶ್ವರೂಪನನ್ನು, ತನ್ನ ಮಗನನ್ನು ಕೊಂದ ಅನ್ನುವ ಕಾರಣಕ್ಕಾಗಿ. ಆಗ ಅವನು ತೀವ್ರತರವಾದ ಒಂದು ಯಾಗವನ್ನು ಉಗ್ರವಾಗಿ ಋಷಿಗಳನ್ನೆಲ್ಲ ಕರೆಸಿ ಯಾಗ ಮಾಡುತ್ತಾನೆ. ಇಂದ್ರನನ್ನು ಕೊಲ್ಲುವ ಮಗು ಬೇಕು ಅಂತ. ಇಂದ್ರ ಶತ್ರೋರ್ವರ್ಧಸ್ವ, ಅದು ಇಂದ್ರ ಅನ್ನೋದು ಕಮ್ಮಿಯಾಗಿ ಶತ್ರು ಅನ್ನೋದು ಎತ್ತರಕ್ಕೆ ಬರಬೇಕು. ಆದರೆ ಅವನು ಇಂದ್ರ ಅನ್ನೋದು ದೊಡ್ಡದಾಗಿ ಶತ್ರು ಅನ್ನುವ ಶಬ್ದ ಆ ಕೆಳ ಮುಖಕ್ಕೆ ಹರಿದು ಬರುವ ಹಾಗೆ. ಅದರಲ್ಲಿ ಬಹುವ್ರೀಹಿ, ಈಗ ಉದಾತ್ತ, ಆದ್ಯುದಾತ್ತ, ಅಂತ್ಯೋದಾತ್ತ ಅಂತ 3 ಕ್ರಮದಲ್ಲಿ, ಮಧ್ಯ ಉದಾತ್ತ, ಆದ್ಯುದಾತ್ತ, ಅಂತೋದಾತ್ತ ಅಂತ 3 ಕ್ರಮದಲ್ಲಿ ವೇದಗಳನ್ನು ಓದುವ ಕ್ರಮ. ಅದರಲ್ಲಿ ಉದಾತ್ತದ ಅಂದರೆ ಅನುದಾತ್ತವನ್ನು ಗಮನಿಸುವಂಥದ್ದು. ಉದಾತ್ತದ ನಂತರ ಅನುದಾತ್ತ ಬಂದರೆ ಅದು ಸ್ವರಿತ ಆಗುತ್ತೆ, ಅದರ ನಂತರ ಬಂದರೆ ಅದು ಪ್ರಚಯ ಆಗುತ್ತೆ, ಉದಾತ್ತದ ಹಿಂದೆ ಇರುವುದು ಅನುದಾತ್ತವಾಗಿ ಉಳಿಯುತ್ತೆ ಅಂತ ಈ ನಿಯಮ. ಅದನ್ನು ಹೇಳುವ ಭರದಲ್ಲಿ ಅಕಸ್ಮಾತು ನಂತರದ ಉದಾತ್ತವನ್ನು ಹೇಳಿದರೆ ಅದು ಬಹುವ್ರೀಹಿ ಆಗುತ್ತೆ, ಪೂರ್ವದ ಉದಾತ್ತ ಹೇಳಿದರೆ ಅದು ತತ್ಪುರುಷ ಸಮಾಸ ಆಗುತ್ತೆ. ಆದರೆ ಅವನು ತತ್ಪುರುಷ ಸಮಾಸದಲ್ಲಿ ಹೇಳಬೇಕಾದ ಇಂದ್ರನ ಶತ್ರು ವರ್ಧನೆಗೊಳ್ಬೇಕು ಅಂತ ಹೇಳಬೇಕಿತ್ತು. ಇಂದ್ರನೇ ಶತ್ರುವಾಗಿ ಉಳ್ಳವನು ಹುಟ್ಟಬೇಕು ಅನ್ನುವ ಆ ಅರ್ಥವನ್ನು ಬರುವ ಬಹುವ್ರೀಹಿಗೆ ಕಾರಣವಾದ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರಿಂದ ಹುಟ್ಟಿದ, ಬೆಳೆದ, ದೈತ್ಯರ ಪರವಾಗಿ ನಿಂತು ಮಹಾ ಸಂಗ್ರಾಮಗಳಲ್ಲಿ ತೊಡಗಿ ದೇವತೆಗಳನ್ನು ಮಣಿಸಿದ. ದೇವತೆಗಳು ಹೋಗಿ ಯಾರಪ್ಪ ನಮಗೆ ರಕ್ಷಣೆ, ಈ ಒಂದು ಕಳಚಿಕೊಂಡು ಪರಿಹಾರ ಆಯಿತು ಅಂತ ಏಜೋಸಿರು ಬಿಟ್ಟು ಇನ್ನೊಂದು ನೆಟ್ಟಗಿನ ಉಸಿರು ತೆಗೆದುಕೊಳ್ಳುವ ಅಂದಾಗ ಮತ್ತೆ ಕುತ್ತಿಗೆ ಹಿಡಿಯೋರು ಬಂದು ಬಿಟ್ರಲ್ವ, ಹೇಗೆ ನಮ್ಮ ಮುಂದಿನ ಜೀವನ ಅಂತ ಕೇಳಿದಾಗ ದಧ್ಯಂಗ್ ಅಥರ್ವಣನ ದಧೀಚಿ ಮುನಿಯ ಪರಿಚಯವನ್ನು ಮಾಡಿಕೊಟ್ಟು ಅವನಿಗೋಸ್ಕರ ನೀವು ಹೋಗಿ ಬನ್ನಿ ಅಂತ. ಬಹಳ ಚೆನ್ನಾಗಿದೆ. ಪುರಾಣಗಳಲ್ಲಿ ಬೇರೆ ಕಡೆ ಇನ್ನೂ ವಿಸ್ತಾರವಾಗಿ ದೇಶಕ್ಕೋಸ್ಕರ
ನಾನು ನನ್ನ ಶರೀರವನ್ನು ತ್ಯಾಗ ಮಾಡ್ತೇನೆ ಅಂತ ಅನ್ನೋದು, ಜಗತ್ತಿನ ಲೋಕಹಿತಕ್ಕೋಸ್ಕರ ತ್ಯಾಗ ಮಾಡ್ತೇನೆ ಅಂತ ಅನ್ನೋದು ನನಗೆ ಹೆಮ್ಮೆ ತರುವ ಸಂಗತಿ ಅಂತ ಹೇಳಿ ಯೋಗದ ಮಾರ್ಗದಿಂದಲೇ ನೀವು ಬೇಡಲಿಕ್ಕೆ ಬರುವುದಲ್ಲ, ನೀವು ಹೇಳಲಿಕ್ಕೆ ಬರಬೇಕು ಅಂತ ಶರೀರವನ್ನು ಎತ್ತಿ ಕೊಡ್ತಾನೆ. ಅದನ್ನು ವಿಶ್ವಕರ್ಮನಿಂದ ಚೆನ್ನಾಗಿ ಆಯುಧವಾಗಿ ಬದಲಾಯಿಸ್ತಾರೆ. ನಮಗೆ ನಮ್ಮ ದೇಶದಲ್ಲಿ ಇವತ್ತಿಗೂ ಪರಮವೀರ ಚಕ್ರದ ನೀವು ಮುದ್ರೆ ನೋಡಿದರೆ ಅದರಲ್ಲಿ ಈ ವಜ್ರಾಯುಧದ ಚಿತ್ರವನ್ನೇ ಇಟ್ಟುಕೊಂಡು ಅವರು ಅದನ್ನು ಗುರುತಾಗಿ ಕೊಡುವಂಥದ್ದು. ಅಂದರೆ ಇದನ್ನು ಮತ್ತೆ ಈ ಚಕ್ರದ ಅಂದರೆ ಪರಮವೀರ ಚಕ್ರದ ಆ ಸ್ವರೂಪವನ್ನು ವಿನ್ಯಾಸ ಮಾಡಿದ್ದು ಮತ್ತೆ ಭಾರತೀಯರಲ್ಲ, ಯಾರೋ ಒಬ್ಬಳು ಸ್ವಿಟ್ಜರ್ಲೆಂಡಿನ ದೇಶದ ಹೆಣ್ಣುಮಗಳು ನಮ್ಮ ದೇಶದ ವ್ಯವಸ್ಥೆ ಮಾಡಬೇಕು ಅಂದರೆ ನಿಮ್ಮ ದೇಶ ಅವರೇನೋ ಬೇರೆ ಹೇಳಿದರು, ಇಲ್ಲ ಇದು ನಿಮ್ಮ ದೇಶದ ಪರಮವೀರ ಚಕ್ರ ಅಂತ ಕೊಡುವಾಗ ಅದು ನಿಮ್ಮ ದೇಶದ ಸಿಂಬಲ್ ಇರಬೇಕು ಹೊರತು ನಾವ್ಯಾವುದೋ ಕೊಡೋದನ್ನು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅವಳೇ ಶಾಸ್ತ್ರದಲ್ಲಿ ಏನೇನು ಬಂದಿದೆ ಅನ್ನೋದನ್ನು ಮೆಲುಕು ಹಾಕಿ ಅದರ ಆಕೃತಿಗಳನ್ನೆಲ್ಲ ಅನೇಕ ರೀತಿಯಲ್ಲಿ ಪಂಡಿತರನ್ನು ವಿಚಾರಿಸಿ ಮಾತಾಡಿ ಅದನ್ನು ಗುರುತು ಮಾಡಿಕೊಟ್ಲು ಅಂತ. ಹೀಗೆ ಅಂದರೆ ಎಲ್ಲದರ ಹಿಂದೆ ಒಂದು ವಿಶಿಷ್ಟವಾದ ನೆನಪಿರುತ್ತೆ, ನಾವು ಅದನ್ನು ಉಳಿಸ್ಕೊಳ್ಳಿಲ್ಲ. ಆದರೆ ಒಂದರ್ಥದಲ್ಲಿ ಅದರ ಚಿತ್ರಣವನ್ನು ಕೊಡುವ ಹಾಗೆ ದದೀಚಿಯ ನೆನಪು ಬರುವ ಹಾಗೆ ನಮಗೆ ಆ ವಜ್ರಾಯುಧ ಅನ್ನೋದು ರೂಪುಗೊಂಡಿತು. ಅಂತೂ ವಜ್ರಾಯುಧದ ಮೂಲಕ ವೃತ್ರಾಸುರನ ಸಂಹಾರಕ್ಕಾಗಿ ಮಹಾಯುದ್ಧದಲ್ಲಿ ಎದುರು ನಿಂತಾಗ ಅವನ ಹೊಡೆತಕ್ಕೆ ಸಿಕ್ಕಿ, ತುಂಬ ಹೊತ್ತು ಯುದ್ಧ ಆಗಿದೆ, ಹೊಡೆತಕ್ಕೆ ಸಿಕ್ಕಿ ವಜ್ರಾಯುಧ ಬಿದ್ದೋಯಿತು. ಎತ್ಕೊಳ್ಳಿಕ್ಕೆ ಒಂಥರ ನಾಚಿಕೆ ಆಯಿತು. ಆಗ ಹೇಳ್ದ, ನೀನೂ ಒಬ್ಬ ಪಾತ್ರಧಾರಿ ಆದರೆ ಕೊಲ್ಲುವವನಾಗಿ, ನಾನು ಒಬ್ಬ ಪಾತ್ರಧಾರಿ ಸಾಯುವವನಾಗಿ. ಆದರೆ ನಾನು ಸಾಯುವವನಾಗಿ ಪಾತ್ರಧಾರಿ ಆಗಿದ್ದರೂ ಕೊನೆ ತನಕನೂ ನಾನು ನನ್ನ ಹೋರಾಟ ನಡೆಸಬೇಕಾದ ನನ್ನ ಕರ್ತವ್ಯ. ನನಗೆ ಗೊತ್ತಿದೆ ನಾನು ನಿನ್ನಿಂದ ಸಾಯ್ಲಿಕ್ಕೋಸ್ಕರನೇ ಹುಟ್ಟಿರೋದು ಅಂತ. ಆದರೂ ಕೂಡ ನಾನು ನಿನಗೆ ಪ್ರತಿರೋಧವನ್ನು ಒಡ್ತಾ ಇರೋದು ಯಾಕೆಂದರೆ ನಾನು ಯಾರಿಗೆ ಪರವಾಗಿ ನಿಂತು ಯುದ್ಧ ಮಾಡ್ತಾ ಇದ್ದೀನೋ ಅವರಲ್ಲಿ ನ್ಯಾಯ ಕೊಡಬೇಕು, ನನ್ನ ಕರ್ಮವನ್ನು ನಾನು ಸರಿಯಾಗಿ ಮಾಡಬೇಕು, ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವನು ಇದ್ದಕ್ಕಿದ್ದಂತೆ ಅವನ ಐರಾವತದ ಸಹಿತ ಒಟ್ಟಿಗೆ ಇಡೀ ಅವನ ದೇಹವನ್ನು ನುಂಗಿಬಿಡ್ತಾನೆ ಇಂದ್ರನನ್ನು. ಆದರೆ ಆ ನಾರಾಯಣ ವರ್ಮದ ಬಲ ಇದ್ದದ್ರಿಂದ ಅವನ ಆ ದೇಹವನ್ನು ಸೀಳಿ ಹೊರಕ್ಕೆ ಬರ್ತಾನೆ. ಒಂದು ಸರ್ತಿ ಪ್ರಾಣವನ್ನು ಬಿಟ್ಟದ್ದಾದರೂ ಅವನಿಗೂ ಆ ಎಚ್ಚರ ಇದ್ದದ್ರಿಂದ ಮತ್ತೆ ಎದ್ದು ಬರ್ತಾನೆ. ಈ ಕಥೆಯಲ್ಲಿ ಪುರಾಣಗಳಲ್ಲಿ ಬಹಳ ರೀತಿಯ ಬೇರೆ ಬೇರೆ ರೀಡಿಂಗ್ಸ್ ಇದೆ, ಓದುಗಳು ಬೇರೆ ಬೇರೆ ಥರ ಕಾಣುತ್ತೆ. ಆದರೆ ಅವನು ಮತ್ತೆ ಇಬ್ಬರು ಒಪ್ಪಂದ ಮಾಡಿಕೊಂಡು ಮಿತ್ರರಾಗುವ ಹಾಗೆ ಮಾತಾಡಿಕೊಂಡು, ನೀನು ಕೊಲ್ಲುವುದಿದ್ರೆ ಅದು ಒಣಗಿದ್ದೂ ಆಗಿರಬಾರ್ದು, ಹಸಿಯೂ ಆಗಿರಬಾರ್ದು, ಅಂಥದ್ರಲ್ಲಿ ನನ್ನನ್ನು ಕೊಲ್ಲುವುದಾದರೆ ನಾನು ಒಪ್ಪಿಕೊಳ್ತೇನೆ ಅಂತ ಮಾತಾಡಿಕೊಂಡು ಆಮೇಲೆ ಎಷ್ಟೋ ದಿವಸಗಳ ನಡುವೆ ಮತ್ತೆ ಯಥಾಪ್ರಕಾರ ದೇವತೆಗಳ ದೈತ್ಯರ ಕಿತ್ತಾಟದಲ್ಲಿ ಎದುರಾದಾಗ ಇವರಿಬ್ಬರು ಮಾತ್ರ ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಸಮುದ್ರದ ಬದಿಯಲ್ಲಿ ಸಾಗುವಾಗ ಸಮುದ್ರದ ಆ ನೊರೆಯಲ್ಲಿ ಭಗವಂತನ ವಜ್ರರೂಪ ಆಯುಧಾನಾಮಹಂ ವಜ್ರ ಅನ್ನುವ ಭಗವಂತನ ವಜ್ರರೂಪ ಆ ನೊರೆಯಲ್ಲಿ ಸೇರಿಕೊಂಡು ತಮಾಷೆಗೆ ಅಂತ ಎತ್ತಿ ಬೀಸಿದಂತಹ ನೊರೆ ಅವನ ಎದೆಯನ್ನು ಸೀಳಿ ಅವನನ್ನು ನಾಶಗೊಳಿಸಿತು. ಅಂತೂ ವೃತ್ರನ ಸಂಹಾರ ಆಯಿತು ಅಂತ. ಇಷ್ಟರಲ್ಲಿ ಪ್ರಶ್ನೆ ಬರುತ್ತೆ, ಇಂದ್ರ ಆ ರೀತಿ ಹೇಳಿದಾಗ ಅವನು ಇಂಥ ವೇದಾಂತಿ ಆದವನನ್ನು ಕೊಲ್ಲುವುದು ಹೇಗೆ ಅಂತ ಅವನು ಯೋಚನೆ ಮಾಡಿ ಆ ಅಸ್ತ್ರವನ್ನು ಎತ್ತಿಕೊಳ್ಳಿಲ್ಲ. ನನಗೂ ಈ ಪ್ರಶ್ನೆ ಬಂತು, ಇಷ್ಟು ಇವನಲ್ಲಿ ವೇದಾಂತದ ಚಿಂತನೆ ಬರಲಿಕ್ಕೇನು ಕಾರಣ ಅಂತ. ಆಗ ಅವನು ಹೇಳ್ತಾ, ಹಿಂದೆ ಇವನು ವಿದ್ಯಾಧರ ದೊಡ್ಡ ತಪಸ್ವಿ ಆಗಿದ್ದವ, ಯಾವುದೋ ಒಂದು ಕಾರಣಾಂತರದಿಂದ ಹೀಗಾದ ಅಂತ ಚಿತ್ರಕೇತುವಿನ ಕಥೆಯನ್ನು ಹೇಳ್ತಾ, ಆ ಚಿತ್ರಕೇತು ತನ್ನ ಅವನಿಗೆ ಬಹಳ ಜನ ಹೆಂಡಂದಿರು ಮಕ್ಕಳಾಗಿಲ್ಲ ಅಂತ ಅಂಗಿರಸರು ಬಂದಾಗ ಅವರಿಗೆ ಉಪದೇಶ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ನನಗೆ ಉಪದೇಶ ಎಲ್ಲ ಕೇಳಬೇಡಿ ನೀವು, ನಿಮ್ಗೇನು ಗೊತ್ತು ಮಕ್ಕಳಿಲ್ಲದ ನೋವು, ನನಗೆ ಮಗುವೇ ಬೇಕು ಅಂತ ಹಠ ಮಾಡಿ ಮಗನನ್ನು ಪಡ್ಕೊಳ್ತಾರೆ. ಬಹಳ ಜನ ಹೆಂಡಂದಿರಲ್ಲಿ ಒಬ್ಬಳಿಗೆ ಮಾತ್ರ ಶುರುವಿನವಳಿಗೆ ಕೃತದ್ಯುತಿ ಅಂತ ಅವಳ ಹೆಸರು. ಅವಳ ಹತ್ರ ಎಲ್ಲರೂ ದ್ವೇಷಿಸಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅವಳನ್ನು ಮಾತ್ರ ರಾಜ ನೋಡಿಕೊಳ್ಳೋದು. ಯಾಕೆಂದರೆ ಏನಾದರೂ ಮಗುವಿಗೆ ಏನಾಯಿತು ಅಂತ ಮಾತಾಡ್ತಾರೆ ಹೊರತು ಉಳಿದ ಹೆಂಡಂದ್ರಿಗೆ ಏನಾಯಿತು ಅಂತ ಕೇಳದಿದ್ದರಿಂದ ಕೋಪದಿಂದ ವಿಷ ಕೊಟ್ಟು ಆ ಮಗುವನ್ನು ಎಷ್ಟೋ ದಿವಸಗಳಾದ ಮೇಲೆ ತಿಂಗಳುಗಟ್ಟಲೆ ಕಳೆದ ಮೇಲೆ ಕೊಂದು ಬಿಡ್ತಾರೆ. ಮತ್ತು ರಾಜನಿಗೆ ವ್ಯಥೆ ಅನ್ನೋದು ತಡ್ಕೊಳ್ಳಿಕ್ಕಾಗದಷ್ಟು ಕಾಡಿತು. ಅಂಗಿರಸರು ಮತ್ತೆ ಬಂದಾಗ ನಾರದರು ಅವರಿಬ್ಬರು ಒಟ್ಟಿಗೆ ಬರ್ತಾ ಇದ್ದಾಗ, ನನಗೆ ಹೇಗಾದರೂ ಮಾಡಿ ಮಗುವನ್ನು ಮರಳಿಸಿ ಕೊಡಿ ಅಂತ. ಆ ಮಗುವಿಗೆ ಇಷ್ಟ ಇಲ್ಲ. ನೀವು ಹೇಗೆ, ನಾನು ನಿನಗೆ ಹೇಳಿದ್ದೇನೆ ಮಗು ನಿನಗೆ ಯೋಗ ಇಲ್ಲ, ಅದು ಬಂದರೂ ಕೂಡ ದುಃಖದಾಯಕವಾಗಿರುತ್ತೆ ಅಂತ. ನೀನೇ ದುಃಖದಾಯಕ ಆದರೂ ಪರವಾಗಿಲ್ಲ, ಒಟ್ಟಂತೂ ಬಂಜೆ ಅನ್ನುವ ಅಪಸ್ವರವನ್ನು ನನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ, ಒಂದಾದರೂ ಮಕ್ಕಳು ಬೇಕು ಅನ್ನೋದಕ್ಕೋಸ್ಕರ ನೀನು ಕೇಳಿದ್ದಿ ಅಂತ. ಸರಿ, ಈಗಂತೂ ಮರಳಿ ಕೊಡಿಸ್ಬೇಕು ಅಂತ ಕೇಳಿದೆ, ಅದಕ್ಕೂ ಸಾಧ್ಯ ಇಲ್ಲ, ಕರೆಸ್ತೇನೆ ಅಂತ ಆಗಲೇ ಆ ಮಗುವನ್ನು ಕರೆಸಿ
ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಮಾತರೋ ಪಿತರೋ ಶ್ರುತಾಹ. ಯಾವ ಜನ್ಮದ ನಾನು ತಂದೆ ತಾಯಿಗಳ ಹತ್ರ ಹೋಗಬೇಕು? ಅವರು ನನಗೆ ತನ್ನ ದೇಹವನ್ನು ಹಂಚಿ ಏನು ಕೊಟ್ಟಿದ್ದಾರೋ ಅದನ್ನಲ್ಲೇ ಬಿಟ್ಟಿದ್ದೇನೆ. ಅವರು ನನಗೆ ಅಪ್ಪ ಅಲ್ಲ. ಯಾಕೆಂದರೆ ಇವರಿಗಿಂತ ಹಿಂದೆ ಬೇರೆ ಅಪ್ಪ ಅಮ್ಮ, ಅವರಿಗಿಂತ ಹಿಂದೆ ಬೇರೆ ಅಪ್ಪ ಅಮ್ಮ. ನನಗೆ ನಿರಂತರವಾಗಿ ನನ್ನನ್ನು ನೋಡಿಕೊಂಡು ಪ್ರತಿ ಶರೀರದಲ್ಲೇ ಕಳುಹಿಸಿ ಬೇಕಾದ್ದನ್ನು ಬೇಕಾದ ಹಾಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟವನು ಭಗವಂತ. ಅವನೇ ನನ್ನ ತಂದೆ ತಾಯಿ ಹೊರತು ಇವರು ಯಾರು ನನಗೆ ತಂದೆ ತಾಯಿ ಎಲ್ಲ, ನಾನು ಬರಲ್ಲ ಅಂತ ಹೀಗೆ ಹೇಳಿದಾಗ ಅವನಿಗೆ ಜ್ಞಾನೋದಯ ಆಯಿತು. ಸಂಕರ್ಷಣ ಮಂತ್ರವನ್ನು ಉಪದೇಶ ಮಾಡಿ 7 ದಿನದಲ್ಲಿ ನೀನು ತಪ್ಪಿಸಿದರೆ ನಿನಗೆ ಇದರಿಂದ ಉದ್ಧಾರ ಆಗುತ್ತೆ ಅಂತ ಹೀಗೆ ಅನುಗ್ರಹಿಸಿ ಕಳುಹಿಸ್ತಾರೆ. ಅವನು ತಪಸ್ಸು ಮಾಡಿ ವಿದ್ಯಾಧರ ಚಕ್ರವರ್ತಿಯಾಗಿ ಮೆರೀತಾನೆ. ಆಕಾಶದಲ್ಲಿ ತನ್ನ ಪತ್ನಿಯರ ಜೊತೆಗೆ ಹೋಗುವಾಗ ಇಳಾವೃತ ಖಂಡದಲ್ಲಿ ತನ್ನ ಪಾಡಿಗೆ ತಾನು ಹೆಂಡತಿಯ ಜೊತೆಗೆ ಸಂತೋಷದಿಂದ ಕಾಲ ಕಳೀತಾ ಇರುವ ಹೊತ್ತಿಗೆ ಏನಿದು ಇಷ್ಟು ಜನ ಎಲ್ಲ ದೊಡ್ಡವರು ಕೂತಿದ್ದಾಗ ಹೆಂಡತಿಯ ಜೊತೆಗೆ ಅಪ್ಪುಗೆ ಹೊತ್ತು ಕೂತಿದ್ದಾನೆ ಅಂತ ಆಕ್ಷೇಪ ಮಾಡುತ್ತಾನೆ. ಪಾರ್ವತಿಗೆ ಈ ವಿಷಯ ಗೊತ್ತಾಗಿ ಇಷ್ಟೆಲ್ಲ ಇಂದ್ರ ಉಳಿದವರು ಯಾರೂ ಕೂಡ ಲೋಕದಲ್ಲಿ ಇಷ್ಟಿಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವರೇ ಮಾತಾಡ್ತಲ್ಲ, ಇವನದ್ದೇನು ಅಂತ ಕೋಪದಿಂದ ಅವನನ್ನು ಅಸುರನಾಗುವಂತ ಶಪಿಸ್ತಾಳೆ. ಆಗ ರುದ್ರದೇವ ಹೇಳ್ತಾನೆ, ಇವನಿಗೆ ಶಾಪ ಕೊಡಬಾರದಿತ್ತು. ಆದರೆ ಆ ಕೂಡಲೇ ಅವನು ಬಂದವನು, ತಾಯಿ ನನ್ನಿಂದ ಯಾವುದೋ ಒಂದು ಕ್ಷಣದಲ್ಲಿ ಪ್ರಾರಬ್ಧ ವಶದಿಂದ ನಿಮ್ಮ ಸ್ಥಾನಮಾನಗಳನ್ನು ಅರಿತುಕೊಳ್ಳದೆ, ಯಾಕೆಂದರೆ ಪ್ರಿಯಾಯುಂಗ್ ನಾಗಭೂಷಣ ಅಂತಲೇ ಋಷಿಗಳು ಪ್ರಾರ್ಥಿಸಿ ಕೂತದ್ರಿಂದ ಪ್ರಿಯಾಯುಂಗಾಗಿಯೇ ಭಗವಂತನ ರುದ್ರದೇವರ ದರ್ಶನ ಅವರಿಗಾಗಿದೆ. ಅದನ್ನು ಅರ್ಥೈಸಿಕೊಳ್ಳದೆ ನಿಮ್ಮ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡಿದೆ. ದೈವವಶಾತ್ ನನಗೆ ಶಾಪ ಒದಗಿದೆ, ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಆದರೆ ನಂದು ಒಂದೇ ಒಂದು ಬೇಡಿಕೆ ಇದೆ, ನಾನು ಪ್ರತಿಶಾಪವಾಗಿ ಪರಿಹಾರ ಕೇಳುವುದಿಲ್ಲ. ಆದರೆ ಎಂಥ ಪರಿಸ್ಥಿತಿಯಲ್ಲೂ ಭಗವಂತನ ಚರಣಗಳಲ್ಲಿ ನನ್ನ ಅರಿವು ತಪ್ಪದಿರಲಿ ಅಂತ ಇಷ್ಟೇ ನಾನು ಕೇಳುವುದು ಅಂತ. ಆಗ ರುದ್ರದೇವ ಪಾರ್ವತಿ ಹತ್ರ ಹೇಳ್ತಾನೆ, ನೋಡು ಇದು ಹರಿಭಕ್ತರ ನಿಜವಾದ ಗುಣ. ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟಾಗಲೂ ಅವರು ಶಿಕ್ಷೆಗಾಗಿ ಪರಿತಪಿಸಲಿಲ್ಲ. ಆಗಲೂ ಭಗವಂತನ ನೆನಪು ಮಾತ್ರ ನಮ್ಮಿಂದ ದೂರ ಆಗದೇ ಇರಲಿ ಅಂತ ಕೇಳುವ ಇಂಥ ಒಂದು ಸೌಜನ್ಯ, ಇಂಥ ಒಂದು ದೊಡ್ಡತನ ಇರುತ್ತೆ. ಅದರಿಂದಾಗಿ ಯಾವ ಕಾರಣಕ್ಕೂ ಹರಿಭಕ್ತರಿಗೆ ಭಗವಂತನನ್ನು ಪ್ರೀತಿಸುವವರಿಗೆ ಅನ್ಯಾಯ ಆಗುವಂತೆ ನಡ್ಕೊಳ್ಬಾರ್ದು. ಅವನ ಪ್ರಾರಬ್ಧವಶಾತ್ ಶಾಪ ಇತ್ತು ಸರಿ, ಅವನೇ ಈಗ ವೃತ್ರನಾಗಿ ಹುಟ್ಟಿ ಬಂದದ್ದು ಅಂತ ಹೀಗೆ ಹೇಳಿ ಮುಂದೆ ಅದಿತಿಗೆ ಮತ್ತೆ ತನ್ನ ಎಲ್ಲ ಮಕ್ಕಳು ಕೂಡ ನಾಶವಾಗ್ತಾ ಇದ್ದಾರೆ ದೈತ್ಯರಿಂದ ಅಂತ ಯೋಚಿಸಿ ಕಶ್ಯಪರನ್ನು ಹಠ ಹಿಡಿದು ಒತ್ತಾಯ ಮಾಡಿ ನನಗೆ ಇಂದ್ರನನ್ನು ಕೊಲ್ಲುವ ಮಗು ಮತ್ತೆ ಬೇಕು ಅಂತ ಹಠ ಮಾಡ್ತಾಳೆ. ವ್ರತವನ್ನು ಉಪದೇಶ ಮಾಡಿ ಈ ವ್ರತದಲ್ಲಿ ಇರು ನಿನಗಾಗತ್ತೆ, ಆದರೆ ವ್ರತ ಲೋಪ ಆಗಬಾರದು ಅಂತ. ಈ ವ್ರತ ನಡೀತಾ ಇರಬೇಕಾದ್ರೆ ಇಂದ್ರನಿಗೂ ಸುದ್ದಿ ಹೋಗಿ ಅವನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಅವರ ಸೇವೆ ಮಾಡ್ತಾ, ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಇದೆ. ಇಲ್ಲಿ ಬರುವಾಗ ಅವಳು ಊಟ ಮಾಡಿದ ಮೇಲೆ ಆಚಮನೆ ಮಾಡದೆ ಹಾಗೆ ಕಾಲು ಚಾಚಿ ಮಲ್ಕೊಂಡ್ಬಿಟ್ಲು ಅಂತ. ಒಂದು ಕಡೆ ಹೊರಗಿಂದ ಬಂದವಳು ಕಾಲು ತೊಳಿಲಿಲ್ಲ ಅಂತ. ಮತ್ತೊಂದು ಪುರಾಣದಲ್ಲಿ ಹೊದೆಯುವ ಚಾದರವನ್ನು ಹಿಂದೆ ಮುಂದೆ ಮಾಡಿ ಅವಳು ಹಾಕೊಂಡ್ಲು ಅಂತ. ಮತ್ತೊಂದು ಕಡೆ ಅವಳು ತಲೆ ಬಾಚಿದ್ದನ್ನು ಆಮೇಲೆ ಕೈ ಸರಿಯಾಗಿ ತೊಳೆಯದೆ ಕೂದಲನ್ನು ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡದೆ ಹಾಗೆ ಓಡಾಡಿದ್ಲು, ಶುಚಿ ಮಾಡಿಕೊಳ್ಳಿಲ್ಲ. ಅದರಿಂದಾಗಿ ಅವಳ ವ್ರತ ಲೋಪ ಆಯಿತು. ಇದೆಲ್ಲವೂ ವ್ರತ ಲೋಪಕ್ಕೆ ಕಾರಣಗಳು ಅಂತ ಹೇಳಿದ್ದಷ್ಟೇ ಹೊರತು ಈ ಲೋಪದಿಂದ ಆಯಿತೋ ಆ ಲೋಪದಿಂದ ಆಯಿತೋ ಅನ್ನೋದು ಮುಖ್ಯ ಅಲ್ಲ. ಕೆಲವೊಮ್ಮೆ ಕಥೆಗಳು ನಮಗೆ ನಾವು ಏನನ್ನ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಮಾತ್ರ ಹೇಳ್ತಾವೆ. ಹಾಗಾಗಿ ಅವಳು ಆಚಮನೆ ಮಾಡದೆ ಹಾಗೆ ಬಂದು ಮಲಗಿದ್ದ ಪರಿಣಾಮದಿಂದ ತಕ್ಷಣ ಗರ್ಭವನ್ನು ಪ್ರವೇಶಿಸಿ ಅವಳಿಗೆ ತುಂಬ ಜೊಂಪು ಹಿಡಿದಿತ್ತು, ನಿದ್ದೆ ಬಂದುಬಿಡ್ತು. ಪ್ರವೇಶ ಮಾಡಿ ಏಳಾಗಿ ಕತ್ತರಿಸಿದ, ಓ ಅಂತ ಕಿರಿಚಿಕೊಂಡು ಮತ್ತೆ ಏಳಾಗಿ ಕತ್ತರಿಸಿದ, ಪೂರಿ ನಾಶ ಮಾಡಬೇಕು ಅಂತ ಮತ್ತು ಓ ಅಂತ ಕರಿಚಿಕೊಂಡು ನೀನೇ ನಮಗೆ ರಕ್ಷಕ ಅಂತ ಗಟ್ಟಿ ಅವನನ್ನು ಹಿಡ್ಕೊಂಡು ಹುಟ್ಟುವಾಗ ಇಂದ್ರ ಅವುಗಳ ಜೊತೆಗೆ 49ಗಳ ಜೊತೆಗೆ ಆತ್ಮೀಯನಾಗಿ ಮಿತ್ರನಾಗಿ ಹುಟ್ಟಿ ಬಂದ. ಹೀಗೆ ಮಾರುದಹ ಅಳಬೇಡಿ 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 ಅಂತ ಸಮಾಧಾನ ಮಾಡಿ ಅವರನ್ನು ಬೆಳೆಸಬೇಕಾಯ್ತು. ಅದರಿಂದ ಅವರ ಹೆಸರೇ ಮರುತ್ತಗಳು ಅಂತ ಆಗಿ ಹೋಯಿತು. ಹೀಗೆ ದೇವತೆಗಳ ನಡುವಿನಲ್ಲಿ ಮತ್ತೆ ಮರುತ್ತುಗಳು ಒಬ್ಬರಾಗಿ ಬಿಟ್ಟರು ಅಂತ ಹೇಳಿ ಪುಂಸವನ ವ್ರತದ ನಿರೂಪಣೆ ಮಾಡಿ ಬಹಳ ಚೆನ್ನಾಗಿ ಆ ಮಕ್ಕಳನ್ನು ಸಂತತಿಯನ್ನು ಒಳ್ಳೆ ಸಂತತಿಯನ್ನು ಪಡೆಯಬೇಕು ಅಂತ ಬಯಸೋರು ಯಾವ ರೀತಿ ವ್ರತವನ್ನು ಮಾಡಬೇಕು ಅಂತ ಆ ಕಥೆ ಹೇಳುತ್ತೆ. ಮುಂದೆ ಇದರ ಮತ್ತೊಂದು ಅಂಶವನ್ನು, ಅಂದರೆ ಈಗ ಹಿರಣ್ಯಕಶಿಪು ಹಿರಣ್ಯಾಕ್ಷರ ಕಥೆಯನ್ನು ಹಿಂದೆ ಸ್ವಲ್ಪ ಹಿರಣ್ಯಾಕ್ಷನ ಕಥೆ ಮುಗಿದಿತ್ತು, ಮತ್ತೆ ಹಿರಣ್ಯಕಶಿಪುವಿನ ತಪಸ್ಸಿಗೆ ಹೋದ ನಂತರದ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಮತ್ತೆ ಅದನ್ನು ನಾಳೆ ದಿವಸ ಸೇರಿದಾಗ ಚಿಂತಿಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅನೇನ ತತ್ಪದ್ಮಭವಂ ಮೃದಂಗಂ ಜಗುಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತಿ ಕಪ್ರದೇ ನನರ್ಥಗೋಪಾಲಕಬಾಲಮೌಲಿಃ ಸ್ವಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದಬ್ಧಯೇ ನಮಃ.
ಖ್ಯಾತಸುಧಾಪ್ರವಚನಾದ್ ವಿದುಷಾಂ ವರಂ तं ವಂದೇ ಯತೀಂದ್ರತಿಲಕಂ ವಿವಿಧಪ್ರಿಯಾಖ್ಯಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉಕ್ತಂ ಭಾಗವತಂ ನಿತ್ಯಂ ಕೃತಂ ಚ ಹರಿಚಿಂತನಂ ತುಳಸೀಪೋಷಣಂ ಚೈವ ಧೇನೂನಾಂ ಸೇವನಂ ಸಮಂ. ಅಂತಕಾಲೇ ತು ಯೇನೈವ ಶ್ರೂಯತೆ ಶುಕಶಾಸ್ತ್ರವಾಕ್ ಪ್ರೀತ್ಯಾ ತಸ್ಯೈವ ವೈಕುಂಠಂ ಗೋವಿಂದೋ ವಿಪ್ರಯಚ್ಛತಿ. ಉಕ್ತಂ ಭಾಗವತಂ ನಿತ್ಯಂ ಕೃತಂ ಚ ಹರಿಚಿಂತನಂ ತುಳಸೀಪೋಷಣಂ ಚೈವ ಧೇನೂನಾಂ ಸೇವನಂ ಸಮಂ. ಪ್ರಾಣಿ ಪ್ರಪಂಚದಲ್ಲಿ ಬಹಳ ಶ್ರೇಷ್ಠವಾದ್ದು, ಆರಾಧನೆಗೆ ಯೋಗ್ಯವಾದ್ದು ಅಂತ ಗೋಸೇವೆಯನ್ನೆಲ್ಲ ಹೇಳಿದ್ದಾರೆ. ಅಂತಹ ಗೋಸೇವೆಯನ್ನು ಕೂಡ ಮಾಡಿದಂಥ ಒಂದು ಫಲವನ್ನು ಪಡೀತಾನೆ. ಅದೇ ರೀತಿ ಬೇರೆ ಎಲ್ಲ ಏನು ಸತ್ಕಾರ್ಯಗಳು ಅಂತಿದೆ ಅಂತಹ ಕಾರ್ಯಗಳನ್ನು ಮಾಡಿದರೆ ಏನೆಲ್ಲ ಫಲ ಬರ್ಬೋದು ಅದೆಲ್ಲ ಭಾಗವತ ಶಾಸ್ತ್ರವನ್ನು ಕೇಳುವುದರಿಂದ ಬರ್ತದೆ ಅನ್ನುವ ಮಾತನ್ನು ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಕ್ರಿಯೆಗಳಲ್ಲಿ ತೊಡಗಿಕೊಂಡಿದ್ದಾಗ ಆ ಅನುಸಂಧಾನ ಎಂಬುದು ಇಲ್ಲದೆ ಹೋದರೆ ಆವಾಗ ಪ್ರಯೋಜನ ಇಲ್ಲ, ಅದರಿಂದ ಯಾವ ಫಲಗಳು ಕೂಡ ಬರೋದಿಲ್ಲ ಅಂತ. ಸಾಮಾನ್ಯವಾಗಿ ಬೇರೆಯವರನ್ನೆಲ್ಲ ನೋಡಿ ತಾನು 4 ಜನಕ್ಕೆ ಉಪಕಾರ ಆಗಬೇಕು ಅನ್ನುವ ಬಯಕೆಯನ್ನು ಹೊಂದಿರಬಹುದು. ಅದರೊಟ್ಟಿಗೆ ಇದೆಲ್ಲ ಯಾಕೆ ಅಂತ ಗೊತ್ತಿಲ್ಲದೆ ಹೋದರೆ, ಅನುಸಂಧಾನ ಇಲ್ಲ ಅಂತ ಆದರೆ ಅದು ಶ್ರೇಷ್ಠವಾದ ಕೆಲಸ ಅಂತ ಅನ್ನಿಸ್ಕೊಳ್ಳುವುದಿಲ್ಲ. ಆ ಒಳ್ಳೆಯ ಅನುಸಂಧಾನಗಳು ಬರಬೇಕು ಅಂದರೆ ಭಾಗವತ ಇತ್ಯಾದಿ ಪುರಾಣಗಳನ್ನು ಕೂಡ, ವಿಶೇಷವಾಗಿ ಭಾಗವತ ನೇರವಾಗಿ ಅಲ್ಲಿ ಅರ್ಥ ಆಗ್ತದೆ ಅನ್ನುವ ದೃಷ್ಟಿಯಿಂದ ಈ ಶಾಸ್ತ್ರಕ್ಕೆ ಖಂಡಿತವಾಗಿ ನಾವು ಬೆಲೆ ಕೊಟ್ಟು ನಿರಂತರವಾಗಿ ಕೇಳಬೇಕು ಅನ್ನುವ ಒಂದು ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಪ್ರೀತ್ಯ ತಸ್ಯೈವ ವೈಕುಂಠಂ ಗೋವಿಂದೋಪಿ ಪ್ರಯಚ್ಛತಿ ಅಂತಕಾಲೇತು ಏನೈವ ಶ್ರೂಯತೆ ಶುಕಶಾಸ್ತ್ರವಾಗಿ. ಯಾರು ತನ್ನ ಅಂತ್ಯಕಾಲದಲ್ಲಿ ಇದನ್ನು ಚೆನ್ನಾಗಿ ಕೇಳ್ತಾನೋ, ಅನುಸಂಧಾನ ಮಾಡ್ತಾನೋ, ಅವನಿಗೆ ಪ್ರೀತ್ಯ ಬಹಳ ಪ್ರೀತಿಯಿಂದ ಭಗವಂತ ತನ್ನ ಸ್ಥಾನವನ್ನು ಕೊಡ್ತಾನೆ ಅನ್ನುವ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಹೋಗುವಾಗ ಎಲ್ಲ ಅಂಟುಗಳನ್ನು ಬಿಡಿಸ್ಕೊಳ್ಬೇಕು ಅನ್ನೋ ಭಾವ ನಮಗೆ ಬರುವಂತೆ ಆ ಶಾಸ್ತ್ರ ಮಾಡಿಕೊಡ್ತದೆ. ಆವಾಗ ಎಲ್ಲ ಅಂಟುಗಳಿಂದ ದೂರವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕ ವೈಕುಂಠವನ್ನು ಅಥವಾ ದೋಷವಿಲ್ಲದ ಜಾಗಕ್ಕೆ, ಯಾವತ್ತೂ ಕೂಡ ಬಂಧನವಿಲ್ಲದ ಸ್ಥಾನಕ್ಕೆ ನಾವು ಹೋಗಲಿಕ್ಕಾಗ್ತದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಭಾಗವತ ಕೇಳಿದರೆ ಅಷ್ಟು ಒಳ್ಳೆಯ ಒಂದು ಸ್ಥಿತಿ ಅಥವಾ ಎತ್ತರದ ಸ್ಥಾನಕ್ಕೆ ನಾವು ಹೋಗ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಇನ್ನು ಒಂದೆರಡು ಮಾತು ನಾವು ನೋಡುವುದಾದರೆ, ಪ್ರಹ್ಲಾದನ ಚರಿತ್ರೆ ಎಲ್ಲ ಬರುವಂಥದ್ದು 7ಮ ಸ್ಕಂದದ ಒಂದೆರಡು ಶ್ಲೋಕವನ್ನು ನೋಡೋಣ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ಒಂದಷ್ಟು ಶ್ಲೋಕಗಳನ್ನು ಇದರಲ್ಲಿ ನೋಡಲಿಕ್ಕಂತೂ ಎಲ್ಲ ಬಗೆಯಿಂದ ಬೇರೆ ಬೇರೆ ಅರ್ಥಗಳು ಕಾಣಿಸ್ಕೊಳ್ತವೆ. ಬೇಕಾದಷ್ಟು ಶ್ಲೋಕಗಳಿವೆ. ಅಂತೂ ಒಂದು ಶ್ಲೋಕ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ ಎನ್ನುವ ಮಾತನ್ನು ಭಗವಂತ ಹೇಳ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ವಿಪ್ರೇಷು ವಿಶೇಷವಾಗಿ ಅಧ್ಯಯನ ಮಾಡಿ ಭಗವಂತನನ್ನು ಹೊಂದಬೇಕು ಅಂತ ಪ್ರಯತ್ನ ಪಡುವವನಲ್ಲಿ, ಸಾಧುಷು ಅದೇ ರೀತಿ ಧರ್ಮ, ಈ ವಿಷಯಗಳಲ್ಲಿ ವಿಶೇಷವಾಗಿ ದ್ವೇಷವನ್ನು ಮಾಡ್ತಾನೋ, ಸವಾ ಆಶು ವಿನಶ್ಯತಿ, ಆಗ ನಾಶ ಹೊಂದುತ್ತಾನೆ ಅವನು ಅನ್ನುವ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ನಾವು ವಿಶೇಷವಾಗಿ ಅಧ್ಯಯನಶೀಲರಾಗಿ
ತಿಳ್ಕೊಂಡು ಆನಂತರ ಇದು ಯಾಕೆ ಶ್ರೇಯಸ್ಸಿಗೆ ಮಾರ್ಗ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ದ್ವೇಷ ಮಾಡಬಾರ್ದು, ಇದರಿಂದ ನಾಶ ಹೊಂದುತ್ತೇವೆ ಅನ್ನುವ ಮಾತನ್ನು ಈ ಶ್ಲೋಕ ಹೇಳ್ತಾ ಇದೆ. ಈ ರೀತಿ ಪ್ರಹ್ಲಾದನ ಚರಿತ್ರೆಯಲ್ಲಿ ಕೂಡ ಅನೇಕ ಬಾರಿ ತಂದೆಯ ಮಾತು ಎಷ್ಟು ಹೇಳಿದರೂ ಕೂಡ ಪ್ರಹ್ಲಾದ ಹರಿಯೇ ಸರ್ವೋತ್ತಮ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾನೆ. ಆನಂತರ ಅವನನ್ನು ಮತ್ತೆ ಹಿರಣ್ಯಕಶಿಪು ಅದನ್ನು ಮಗುವಿಗೆ ಮತ್ತೆ ಬೇರೆ ಬೇರೆ ವಿಧವಾಗಿ ತೊಂದರೆ ಕೊಟ್ಟರೂ ಕೂಡ ಆಗ ರಕ್ಷಣೆಗೆ ಭಗವಂತ ನಿಂತು ಪ್ರಹ್ಲಾದ ಮತ್ತಷ್ಟು ಸಾಧನೆ ಮಾಡುವಂತೆ ಪರಿಸರವನ್ನು ನಿರ್ಮಾಣ ಮಾಡ್ತಾನೆ. ಹೀಗೆ ಒಬ್ಬ ಭಕ್ತ ನಿರಂತರವಾಗಿ ಅಚಲವಾದ ನಂಬಿಕೆ ಇಟ್ಟು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಅವನನ್ನು ಭಗವಂತ ಪೋಷಣೆ ಮಾಡ್ತಾನೆ ಅನ್ನುವ ಕತೆ ಇತ್ಯಾದಿಗಳು ಈ ಸ್ಕಂದದಲ್ಲಿ ಬರ್ತವೆ. ಅದನ್ನು ಮತ್ತೆ ನಮ್ಮ ಅವಕಾಶಗಳು ಇದ್ದಾಗ ಮತ್ತೆ ಚಿಂತನೆ ಮಾಡುವಂತಹ ಪರಿಸರ ಭಗವಂತ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ.